ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಾರಿ ಫಾರ್ ನಿಮಗೆ 2-3 ದಿನದಿಂದ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸ್ವಲ್ಪ ಡ್ಯೂಟಿಗಳು ಹೆಚ್ಚಾಗಿದ್ದವು. ಏನು ಮಾಡೋಕ್ಕಾಗುತ್ತೆ, ನಮ್ಮ ಡಿಪಾರ್ಟ್ಮೆಂಟೇ ಹಾಗೆ. ಯಾವ ಟೈಮಲ್ಲಿ ಯಾವ ಡ್ಯೂಟಿ ಬರುತ್ತೆ ನಮಗೂ ಗೊತ್ತಾಗಲ್ಲ. ಸ್ವಲ್ಪ ಡ್ಯೂಟಿ ಜಾಸ್ತಿ ಆಗೋದ್ರಿಂದ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಎಷ್ಟೋ ಟ್ರೈ ಮಾಡಿದ್ದೀನಿ, ಆದರೂ ಕೂಡ ಟೈಮ್ ಸಿಗಲಿಲ್ಲ. ನೈಟ್ ಟೈಮಲ್ಲಿ ಲೇಟಾಗಿ ಬಂದು ಕ್ಲಾಸ್ ರೆಕಾರ್ಡಿಂಗ್ ಮಾಡಿದರೆ ಅದು ಅಷ್ಟು ಸಫಿಷಿಯೆಂಟ್ ಆಗಲ್ಲ ಅಂತಂದೇಳಿ ಆ ಟೈಮಲ್ಲಿ ನೋಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಇವತ್ತು ಜೂನ್ 5th ಪರಿಸರ ದಿನಾಚರಣೆ ಮಾಡಿದ ಮೇಲೆ ಸ್ವಲ್ಪ ಟೈಮ್ ಸಿಕ್ತು. ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂದ್ರೆ ನಾವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಮ್ರಿ. ಈ ಗುಪ್ತ ಸಾಮ್ರಾಜ್ಯದಲ್ಲಿ 2020ರಿಂದ 2026 ಮಧ್ಯೆ ಯಾವ ರೀತಿಗೆ ಪ್ರಶ್ನೆ ಪತ್ರಿಕೆ ಬಂದವು, ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಬಂದವು ಅಂತಂದೇಳಿ ಆಧಾರದ ಮೇಲೆ ಇಲ್ಲಿ ಟೋಟಲ್ ನಾನು ಒಂದು 20 ಕೊಟ್ಟೇನೆ ರೀ. 20 ಬಗ್ಗೆ ನೀವು ತಿಳ್ಕೊಂಡ್ರೆ ಈ ಒಂದು ಟಾಪಿಕ್ ಮೇಲೆ ಒಟ್ಟಾರೆಯಾಗಿ 2020ರಿಂದ 2026 ಮಧ್ಯೆ UPSC, KPSC, KE ಮತ್ತು ಇತರ ಎಲ್ಲ ಪ್ರಶ್ನೆಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಬಂದವು. ಓಕೆನಾ? ಕ್ಲಾಸ್ ಸ್ಟಾರ್ಟ್ ಮಾಡಮ್ರಿ. ಓಕೆನಾ? ನಾವು ಫಸ್ಟ್ ಏನು ಮಾಡ್ತಾಯಿದ್ವಿ, ಟಾಪಿಕ್ ಏನದ ನೋಡ್ತೀವಿ 1ನೇ ಸ್ಟೆಪ್ಪು. ಆ್ಯಂಡ್ ದೆನ್ ಆ ಟಾಪಿಕ್ನ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನಾವೇನು ಹುಡ್ಕೋಬೇಕಂದ್ರೆ ಅದ್ರ ಬಗ್ಗೆ ನೋಡ್ತೀವಿ. ಆ್ಯಂಡ್ ದೆನ್ ಓಲ್ಡ್ MCQನ ಸಾಲ್ವ್ ಮಾಡ್ತೀವಿ ರೀ. ಓಕೆ, ಇಷ್ಟು ನಾವು 3 ಸ್ಟೆಪ್ಪಲ್ಲಿ ಈ ಒಂದು ಫುಲ್ ಕವರ್ ಮಾಡ್ತೀವಿ. ಇದರಿಂದ ನಮಗೇನು ಗೊತ್ತಾಗತ್ತೆ ರೀ, ಒಂದು ಈ ಹಿಂದೆ ಯಾವ ಟಾಪಿಕ್ ಮೇಲೆ ಕೇಳಿದ್ರು, ಅಂದರೆ ಇವಾಗ ಟ್ರೆಂಡ್ ಚೇಂಜ್ ಆಗೈತೆ ಅಂದ್ರಪ್ಪ ಅಂದ್ರೆ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗೈತಿ, ಯಾವ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಯಾವ ಒಂದು ಟಾಪಿಕ್ ಮೇಲೆ ಯಾವ ಪ್ರಶ್ನೆ ಬಂದವು ಅಂದರೆ ಈ ಒಂದು ಟಾಪಿಕ್ ಮೇಲೆ ಈ ಒಂದು ಇದ್ರ ಮೇಲೆ ನೋಡ್ಕೊಳ್ತೀವಿ 1ನೇದು. ಆ್ಯಂಡ್ ದೆನ್ 2ನೇದು ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಕ್ವಶನ್ ಪೇಪರ್ ಅಪ್ಕಮಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತಂದೇಳಿ ಅವನು ಕೂಡ ಕವರ್ ಮಾಡ್ಕೊತೀವಿ. ಆ್ಯಂಡ್ ದೆನ್ MCQನ ಕವರ್ ಮಾಡ್ತೀವಿ. ಎಂಟೈರ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಈಸಿಯಾಗಿ ಒಂದು ಗ್ರಿಪ್ ಸಿಗುತ್ತೆ ರೀ. ಓಕೆ, ಇಷ್ಟು ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಾನು. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ ಅಂದ್ಕೊಳ್ತೀನಿ. ಇನ್ನೇನು ಕೆಲವೇ ದಿನಗಳು ರೀ, ನಮ್ಮ ಒಳ್ಳೆಯ ದಿನಗಳು ಬಂದಾಗ್ಬಿಡ್ತಾವೆ. ಸೊ ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಿದೆ, ಸೊ ಪಾಸಿಟಿವ್ ಆಗಿರ್ರಿ. ಓಕೆನಾ? ಸ್ಟಾರ್ಟ್ ಮಾಡಮ್ರಿ. ಓಕೆ, 1 ಸೆಕೆಂಡ್, ಸಾರಿ. ಆ್ಯಂಡ್ ಸಮ್ ಪೀಪಲ್ಸ್ ಕಂಟಿನ್ಯೂ ಕ್ಲಾಸ್ ನೋಡ್ತೀರಿ, ಸಮ್ ಪೀಪಲ್ಸ್ ಅಲ್ಲೇ ಸ್ಕಿಪ್ ಮಾಡ್ತೀರಿ. ಓಕೆ, ಆ್ಯಸ್ ಯುವರ್ ಇಂಟ್ರೆಸ್ಟ್, ನಿಮ್ಗೆ ಟೈಮ್ ಇದ್ದಾಗ ನೋಡ್ಕೊಳ್ರಿ. ಅದ್ರ ಬಗ್ಗೆ ನನಗೇನಿಲ್ಲ, ನನ್ನ ಕೆಲಸ ನಾನು ಮಾಡಾಕತ್ತೀನಿ. ನಿಮಗೆ ಮಾತ್ರ ನಾನು ಮೋಸ ಮಾಡಲ್ಲ, ಇದು ಮಾತ್ರ ಸತ್ಯ. 1 ನಿಮಿಷ ನನಗೆ ಸಿಕ್ಕರೂ ಕೂಡ ಟೈಮು ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಅಥವಾ ನನ್ನ ತಂದೆ ತಾಯಿಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ. ಬರೀ ಕ್ಲಾಸ್ ಮಾಡಬೇಕು, ಟ್ರೆಂಡ್ ಅನಲೈಸ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಏನೋ ಒಂದಪ್ಪ ಮನಸ್ಸಲ್ಲಿ ಅದು ಕುಂತುಬಿಟ್ಟೈತಿ. ಆ ನಂಬಿಕೆ ನಾವು ಉಳಿಸ್ಕೊಂತಂದ ನಿಮ್ಮ ಮೇಲೆ ಅಥವಾ ನನ್ನ ಮೇಲೆ ನಂಬಿಕೆ ಇದೆ. ಸೊ ನೀವು ಕೂಡ ನನ್ನ ಮೇಲೆ ನಂಬಿಕೆ ಇಡ್ರಿ. ಓಕೆನಾ? ನೋಡಿರಿ ಸ್ನೇಹಿತರೆ, ಒಂದು 20 ಟಾಪಿಕ್. ಫಸ್ಟು ಶ್ರೀಗುಪ್ತದ ಮೇಲೆ ಆ್ಯಂಡ್ ಘಟೋತ್ಕಚ, ಹೌದಾ, ಘಟೋತ್ಕಚದ ಮೇಲೆ ಕ್ವಶನ್ ಆಗೈತಿ. ಆ್ಯಂಡ್ ಚಂದ್ರಗುಪ್ತ ಮತ್ತು ಕುಮಾರದೇವಿ ಮೇಲೆ, ಆ್ಯಂಡ್ ಚಂದ್ರಗುಪ್ತ ಮತ್ತು ಅಲಹಾಬಾದ್, ಅಂದರೆ ಚಂದ್ರಗುಪ್ತನ ಅಲಹಾಬಾದ್ ಪ್ರಶಸ್ತಿ ಮೇಲೆ ಕ್ವಶನ್ ಆಗೈತಿ. 2ನೇ ಚಂದ್ರಗುಪ್ತನ ಅಥವಾ ಮೇಲೆ ಕ್ವಶನ್ ಆಗೈತೆ. ವಿಕ್ರಮಾದಿತ್ಯ ಬಿರುದ ಬಗ್ಗೆ ಕ್ವಶನ್ ಆಗೈತಿ. ಆ್ಯಂಡ್ ಪಾಹಿಯನ್ ಮೇಲೆ ಕ್ವಶನ್ ಆಗೈತಿ. ನವರತ್ನಗಳ ಮೇಲೆ ಕ್ವಶನ್ ಆಗೈತಿ. ಕಾಳಿದಾಸನ ಕೃತಿಗಳು, ಆರ್ಯಭಟ ಮತ್ತು ಆರ್ಯಭಟಿಯ ಸಿದ್ಧಾಂತದ ಮೇಲೆ ಕ್ವಶನ್ ಆಗೈತಿ. ಗುಪ್ತರ ನಾಣ್ಯಗಳ ಮೇಲೆ ಕ್ವಶನ್ ಆಗೈತಿ. ಆ್ಯಂಡ್ ದೆನ್ ಗುಪ್ತರ ಆಡಳಿತ ವ್ಯವಸ್ಥೆ ಬಗ್ಗೆ ಕ್ವಶನ್ ಆಗೈತಿ. ಭುಕ್ತಿ ಅಂದರೆ ಏನು ಅದ್ರ ಬಗ್ಗೆ ಕ್ವಶನ್ ಆಗೈತಿ. ದೆನ್ ದಾಮೋದರ್ಪುರ ಶಾಸನ ಬಗ್ಗೆ, ದಾಮೋದರ್ಪುರ ತಾಮ್ರ ಶಾಸನ ಬಗ್ಗೆ ಕ್ವಶನ್ ಆಗೈತಿ. ನಾಳಂದ ವಿಶ್ವವಿದ್ಯಾಲಯ ಬಗ್ಗೆ ಕ್ವಶನ್ ಆಗೈತಿ. ಅಜಂತ ಚಿತ್ರಕಲೆ ಮೇಲೆ ಕ್ವಶನ್ ಆಗೈತಿ. ಆ್ಯಂಡ್ ದೆನ್ ಗುಪ್ತರ ವಾಸ್ತುಶಿಲ್ಪದ ಬಗ್ಗೆ ಕ್ವಶನ್ ಆಗೈತಿ. ಸಂಸ್ಕೃತ ಮತ್ತು ಸಾಹಿತ್ಯದ ಬೆಳವಣಿಗೆ ಮೇಲೆ ಕ್ವಶನ್ ಆಗೈತಿ. ಬ್ರಾಹ್ಮಣ ಧರ್ಮದ ಪುನರ್ಜೀವನ ಬಗ್ಗೆ ಕ್ವಶನ್ ಆಗೈತಿ. ಆ್ಯಂಡ್ ದೆನ್ ಬುಧಾನ ಪದ್ಧತಿ ಬಗ್ಗೆ ಕ್ವಶನ್ ಆಗೈತಿ. ಆ್ಯಂಡ್ ಸುವರ್ಣಯುಗ ಪರಿಕಲ್ಪನೆ ಬಗ್ಗೆ ಕ್ವಶನ್ ಆಗೈತೆ ರೀ. ಓಕೆನಾ? ಇಷ್ಟು 20 ಟಾಪಿಕ್ಕು ಮೇಲೆ ಕ್ವಶನ್ಸ್ ಆಗಿದ್ದವು. ಇದಕ್ಕಿಂತ ಹೆಚ್ಚಿನ ಟಾಪಿಕ್ ಬರ್ತಾವೆ. ಸೊ ಇವು ಇಂಪಾರ್ಟೆಂಟ್ ಟಾಪಿಕ್ಕು, ಪದೇ ಪದೇ ಕೇಳಿದಂಥ ಟಾಪಿಕ್ಗಳಿವು. ಓಕೆ,
ಇದರಲ್ಲಿ ನಮಗೆ ಎಲ್ಲ ಗೊತ್ತದವ್ರೆ. ನಾವು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಡಳಿತ ಬಗ್ಗೆ ನೋಡ್ಕೋಬೇಕು. ನಾವು ಆಡಳಿತ ಬಗ್ಗೆ ನೋಡ್ಕೊಂಡ್ರೆ ನಮಗೆ ಗೊತ್ತಾಗ್ತದೆ ರೀ. ಒಂದು ಸಾರಿ ಎಮ್ ಸಿ ಕ್ಯೂ ನೋಡ್ಕೊಂಬಿಡಮ್ರಿ, ಒಂದು ಸ್ವಲ್ಪ ಎಮ್ ಸಿ ಕ್ಯೂ ನೋಡ್ಕೊಳಮ್ರಿ. ಆ್ಯಂಡ್ ದೆನ್ ನಾವೇನು ಮಾಡಮ್ಮಂದ್ರೆ ಇಂಪಾರ್ಟೆಂಟ್ ಹಾಟ್ ಅಪ್ಕಮಿಂಗಲ್ಲಿ ಯಾವ್ದು ನಾವು ಕವರ್ ಮಾಡಬೇಕು, ಎಷ್ಟು ನಮ್ಗೆ ಗೊತ್ತಿರಬೇಕು ಆ ಒಂದು ಸಿರೀಸ್ನ ನೋಡ್ಕೊಂಡ್ರೆ ನಮಗೆ ಈ ಒಂದು ಗುಪ್ತ ಸಾಮ್ರಾಜ್ಯ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಓಕೆ, ಸ್ಟಾರ್ಟ್ ಮಾಡಮ್ರಿ. ಓಕೆ, ಇದು ನಿಮ್ಗೆ ಆಲ್ರೆಡಿ ಈಸಿ ಗೊತ್ತಿರ್ತೈತಿ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರಿತಿದ್ದರು? ಓಕೆನಾ, ಇಂದ ಈಜಿ ಕ್ವಶನ್ ಎಲ್ಲ ಹಾಕಿಬಿಡ್ತೀರಿ ನೀವು. ಸರಿಯಾದ ಉತ್ತರ ಸಮುದ್ರಗುಪ್ತ. ಯಾರ್ರೀ? ಸಮುದ್ರಗುಪ್ತನ ನಾವು ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಯಾರು? ವಿನ್ಸ್ಟಂಟ್ ಅಥವಾ ವಿ ಸ್ಮಿತ್ ರವರ ಪ್ರಕಾರ ಅಥವಾ ವಿನ್ಸೆಂಟ್ ಸ್ಮಿತ್ ಪ್ರಕಾರ ಸಮುದ್ರಗುಪ್ತನನ್ನು ಇಂಡಿಯನ್ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಅಲಹಾಬಾದ್ ಪ್ರಶಸ್ತಿಯಲ್ಲಿ ಅವನ ವಿಜಯಗಳ ಉಲ್ಲೇಖವಿದೆ. ದಕ್ಷಿಣ ಭಾರತ ಮತ್ತು ಆರ್ಯವರ್ತದ ಅನೇಕ ರಾಜರನ್ನು ಸೋಲಿಸಿದ. ಓಕೆ, ದೆನ್ ವಿಜಯಶಾಲಿ ಸೈನಿಕ ರಾಜನಾಗಿದ್ದ. ಅಶ್ವಮೇಧ ಯಾಗವನ್ನು ನಡೆಸಿದ. ಗುಪ್ತ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಸೈನಿಕ ಪ್ರತಿಭೆಯಿಂದ ಪ್ರಸಿದ್ಧ. ಚಿನ್ನದ ನಾಣ್ಯಗಳನ್ನು ಹೊರತಂದ. ವೀಣಾವಾದಕನಾಗಿದ್ದ ಚಿತ್ರಿಸಲಾಗುತ್ತಿತ್ತು. ವೀಣಾವಾದಕನಾಗಿಯೂ ಚಿತ್ರಿಸಲಾಗಿತ್ತು ನಾಣ್ಯಗಳ ಮೇಲೆ. ಓಕೆನಾ, ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರರೇ ಸಮುದ್ರಗುಪ್ತ. ಸೊ ಇವು ಸಂಬಂಧಪಟ್ಟಂಗೆ ಪಾಯಿಂಟ್ಸ್ ಇವು. ಓಕೆ, ದೆನ್ ಬರ್ತಾವೆ ರೀ ನಿಮ್ಗೆ ಇಂಪಾರ್ಟೆಂಟ್ ಬರ್ತಾವೆ, ಎಲ್ಲ ಕವರ್ ಆಗಿಬಿಡ್ತಾವೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಲಹಾಬಾದ್ ಪ್ರಶಸ್ತಿಯನ್ನು ಯಾರು ರಚಿಸಿದರು? ಅಲಹಾಬಾದ್ ಪ್ರಶಸ್ತಿಯನ್ನು ಸರಿಯಾದ ಉತ್ತರ ಈಗಾರ ನೋಡಿದರೆ ನಾವು ಹರಿಸೇನ ರಚನೆ ಮಾಡ್ತಾರೆ. ಕಾಳಿದಾಸನ ಬರ್ತಾನ, ಇಲ್ಲ ಅಮರಸಿಂಹ ಬರಲ್ಲ, ವಿಶಾಖದತ್ತ ಬರಲ್ಲ. ಸರಿಯಾದ ಉತ್ತರ ಹರಿಸೇನ. ಓಕೆ, ಇದು SID 2014 ಕೇಳಿದಂಥ ಪ್ರಶ್ನೆ. ಹರಿಸೇನ ಯಾರ ಆಸ್ಥಾನದ ಕವಿ ರೀ? ಸಮುದ್ರಗುಪ್ತನ ಆಸ್ಥಾನ ಕವಿ. ಈತೇನು ಮಾಡ್ತಾನೆ ರೀ? ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡ್ತಾನೆ. ಯಾವ ಭಾಷೆಯಲ್ಲಿ ಐತ್ರಿ? ಸಂಸ್ಕೃತ ಭಾಷೆಯಲ್ಲಿ ಐತೆ ನೋಡ್ರಿ. ಯಾವ ಭಾಷೆ ರೀ? ಸಂಸ್ಕೃತ. ಸಮುದ್ರಗುಪ್ತ ಅದೇ ಸರಿಂದ ಸಂಸ್ಕೃತ ಅಷ್ಟೇ. ಆ್ಯಂಡ್ ದೆನ್ ಇದು ಸಮುದ್ರಗುಪ್ತನ ವಿಜಯಗಳ ವಿವರ ಬಗ್ಗೆ ನಮಗೆ ಗೊತ್ತಾಗ್ತದೆ ರೀ. ಇತಿಹಾಸದ ಪ್ರಮುಖ ಮೂಲವಾಗಿದೆ. ಅಶೋಕ ಸ್ತಂಭದಲ್ಲಿಯೇ ಇದನ್ನು ಕೆತ್ತಲಾಗಿದೆ. ರಾಜಕೀಯ ಮಾಹಿತಿಯನ್ನು ನೀಡುತ್ತದೆ. ಗುಪ್ತರ ಇತಿಹಾಸದ ಮೂಲವಾಗಿದೆ. ಪ್ರಶಸ್ತಿ ಶೈಲಿಯ ಶಾಸನವಾಗಿದೆ. ಹಲವು ಬಾರಿ ಕ್ವಶನ್ ಬಂದವು ಈ ಒಂದು ಟಾಪಿಕ್ ಮೇಲೆ. ಆ್ಯಂಡ್ ದೆನ್ ಸ್ನೇಹಿತರೆ, ಇದು ಯಾಕೆ ಪ್ಯಾಟರ್ನ್ ಅಂತ ಬಂತಂದ್ರಪ್ಪ ಅಂದ್ರೆ ಮೆನ್ಷನ್ ಯಾವ ವರ್ಷ ಕೇಳ್ಯಾರ ಅಂತಂದು ಸಿಗಲ್ಲ, ಅದಕ್ಕೋಸ್ಕರ ಪ್ಯಾಟರ್ನ್ ಅದೇ ಹಿಂದೆ ಕೇಳಿದಂಥ ಪ್ರಶ್ನೆನೇ ಮಗರ್ ಇಸ್ವಿ ಗೊತ್ತಾದಾಗ ಪ್ಯಾಟರ್ನ್ ಅಂತ ಬರುತ್ತೆ. ಓಕೆ, ಪಾಹಿಯನ್ ಯಾವ ರಾಜನ ಕಾಲದಲ್ಲಿ ಭಾರತಕ್ಕೆ ಬಂದ? ಓಕೆನಾ, ಇವು ಅತ್ಯಂತ ಈಗ 2012, 2013 ಅದು ಅದಕ್ಕಿಂತ ಹಿಂದೆ ಕೇಳಿದಂಥ ಪ್ರಶ್ನೆ ಇದು. ಯಾವ ಒಂದು ಕಾಲದಲ್ಲಿ ಬರ್ತಾನೆ ರೀ ಪಾಹಿಯನ್? ಸರಿಯಾದ ಉತ್ತರ ಎರಡನೇ ಸಮುದ್ರಗುಪ್ತ. ಸರಿಯಾದ ಉತ್ತರ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರ್ತಾನೆ ರೀ. ಸಮುದ್ರಗುಪ್ತ ಅಲ್ಲ, ಎರಡನೇ ಚಂದ್ರಗುಪ್ತ. ಓಕೆ, ನೋಡಿರಿ, ಪಾಹಿಯನ್ ಯಾವ ದೇಶದವ್ರಿ? ಚೀನಾ ದೇಶದ ಬೌದ್ಧ ಯಾತ್ರಿಕ. ಕ್ರಿಸ್ತಪೂರ್ವ 399ರಲ್ಲಿ ಭಾರತಕ್ಕೆ ಬಂದ. ಚಂದ್ರಗುಪ್ತನ ವಿಕ್ರಮಾದಿತ್ಯ ಕಾಲ ಎಂದು ಕರಿತೀವಿ ರೀ. ಸೊ ಚಂದ್ರಗುಪ್ತನಾದ ವಿಕ್ರಮಾದಿತ್ಯ ಕಾಲ ಅಂತ ಕರಿತೀವಿ. ನಮ್ಗೆ ಗೊತ್ತೈತಿ ವಿಕ್ರಮಾದಿತ್ಯ ಬಿರುದು ಯಾರಿಗಿರುತ್ತೆ? ಎರಡನೇ ಚಂದ್ರಗುಪ್ತನಿಗಿರ್ತೈತಿ. ಓಕೆ, ದೆನ್ ಬೌದ್ಧ ಧರ್ಮದ ಸ್ಥಿತಿಯನ್ನು ದಾಖಲಿಸಿದ್ದಾನೆ. ಯಾರ್ರೀ? ನಮ್ಮ ಪಾಹಿಯಾನ್. ಸಾಮಾಜಿಕ ಜೀವನ ವಿವರಣೆ ನೀಡುತ್ತದೆ. ನ್ಯಾಯ ವ್ಯವಸ್ಥೆ ಬಗ್ಗೆ ಪ್ರಶಂಸೆ ನೀಡಿದ್ದಾನೆ. ತೆರಿಗೆ ಕಡಿಮೆ ಎಂದು ಉಲ್ಲೇಖಿಸಿದ್ದಾನೆ. ನೋಡಲಿ, ಪಾಟಲಿಪುತ್ರವನ್ನು ಕೂಡ ವಿವರಿಸಿದ್ದಾನೆ. ನೋಡ್ರಿ, ಫೈನ್ನ ಕೃತಿ ಫೋಕೋಕೆ ಅಂತ ಇದೆ. ಈ ಟ್ರಾನ್ಸ್ಲೇಟ್ ಮಾಡಿದಾಗ ಹಿಂಗೆ ಬರ್ತಾರೆ. ಕೆಲವೊಂದು ಕಡೆ ಗೋಕೋಕೆ ಐತಿ, ಕೆಲವೊಂದು ಕಡೆ ಖೋಖೋಕೆ ಐತಿ. ಗೋ ಕೋಕಿ. ಓಕೆನಾ, ಇಂಗ್ಲೀಷಲ್ಲಿ ಬಂದರೆ ಫೋಕೋಕಿನ ಬರ್ತದೆ. ಓಕೆ, ಅದು ಹಿಂಗೆ ಇದೆ ಅಲ್ರಿ, ಇದು ಏನಂತ ಇದಕ್ಕೆ ಚೈನೀಸ್ ಅಲ್ವಾ? ಸೊ ಆ ಥರ ಬರುತ್ತೆ ಅಷ್ಟೆ. ಓಕೆ, ಆ್ಯಂಡ್ ದೆನ್ ಸ್ನೇಹಿತರೆ, ಗುಪ್ತರ ರಾಜಧಾನಿ. ಇದು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿದಂಥ ಪ್ರಶ್ನೆ. 2023 22ರಲ್ಲಿ ಕೇಳಿದಂಥ ಪ್ರಶ್ನೆ. ಸರಿಯಾದ ಉತ್ತರ ಪಾಟಲಿಪುತ್ರ. ಓಕೆ, ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ತೈತಿ. ಮೌರ್ಯ ರಾಜಧಾನಿ ಕೂಡ ಪಾಟಲಿಪುತ್ರ ಆಗಿರುತ್ತೆ ನೋಡ್ರಿ. ಪಾಟ್ನಾದಾಗ ಇರ್ತೀವಿ. ಇದು ಗಂಗಾ ನದಿ ತೀರದಲ್ಲಿದೆ. ಗುಪ್ತರ ಆಡಳಿತ ಕೇಂದ್ರವಾಗಿತ್ತು. ವ್ಯಾಪಾರ ಕೇಂದ್ರವೂ ಕೂಡ ಆಗಿತ್ತು. ರಾಜಕೀಯ ಶಕ್ತಿ ಕೇಂದ್ರ ಕೂಡ ಆಗಿತ್ತು. ಪಾಹಿಯನ್ ಇದ್ರ ಬಗ್ಗೆ ಬರೆದ ನೋಡ್ರಿ. ಸಂಸ್ಕೃತ ಶಿಕ್ಷಣ ಕೇಂದ್ರವಾಗಿತ್ತು. ಸಾಮ್ರಾಜ್ಯದ ಆಡಳಿತ ಇಲ್ಲಿ ನಡೆಯುತ್ತಿತ್ತು ಅಂತೇಳಿ ಅನೇಕ ಶಾಸನ ನಮಗೆ ದೊರೆತಿವೆ. ಆ್ಯಂಡ್ KA 2019 ಕೇಳಿದ ಪ್ರಶ್ನೆ. ಗುಪ್ತರ ಕಾಲವನ್ನು ಇನ್ನೊಂದು ಕರೆಯುತ್ತೆ. ಹವ್ಯಸ್ಲಿ ಸುವರ್ಣಯುಗ. ಕಬ್ಬಿಣ ಯುಗ ಅಲ್ಲ, ಸುವರ್ಣಯುಗ
ಸರಿಯಾದ ಉತ್ತರ ಮಧ್ಯಯುಗ ಬರಲ್ಲ, ಕಲ್ಯುಗ ಬರಲ್ಲ. ಸರಿಯಾದ ಉತ್ತರ ಸುವರ್ಣಯುಗ. ಇವೊಂದು ಸ್ವಲ್ಪ ಕೋವಿಡ್ ನಂತರ ಪ್ರಶ್ನೆ ಪತ್ರಿಕೆ ಚೇಂಜ್ ಆಗೈತೆ. ಸೊ ಮುಂದೆ ಬರ್ತಾವ್ರಿ ಪ್ರಶ್ನೆಗಳು. ಓಕೆ, ಸುವರ್ಣಯುಗ ಅಂತ ಕರಿತಾರೆ ನೋಡ್ರಿ. ಯಾಕೆ ಸುವರ್ಣಯುಗ ಕರಿತಾರೆ ರೀ? ಕಲೆ, ಸಾಹಿತ್ಯ, ವಿಜ್ಞಾನ ಅಭಿವೃದ್ಧಿ ಆಯಿತು. ಕಾಳಿದಾಸ, ಆರ್ಯಭಟ ಮೊದಲಾದವರು ಬದುಕಿದ್ದರು. ಸಂಸ್ಕೃತ ಭಾಷೆ ಉತ್ತುಂಗಕ್ಕೇರಿತ್ತು. ಶಿಲ್ಪಕಲೆ ಅಭಿವೃದ್ಧಿ ಕಂಡಿತು. ಆರ್ಥಿಕತೆ ಸಮೃದ್ಧವಾಗಿತ್ತು. ಶಿಕ್ಷಣ ಸಂಸ್ಥೆಗಳು ಬೆಳವಣಿಗೆಯಾದವು. ಗಣಿತ, ಖಗೋಳ ವಿಜ್ಞಾನಗಳ ಅಭಿವೃದ್ಧಿ ಆಯಿತು. ಧಾರ್ಮಿಕ ಸಹಿಷ್ಣುತೆ ಇತ್ತು. ಇದು ಭಾರತದ ಸಂಸ್ಕೃತಿಕ ಶ್ರೇಷ್ಠ ಕಾಲವಾಗಿದೆ. ಆದ್ದರಿಂದ ಗೋಲ್ಡನ್ ಏಜ್ ಎಂದು ಕರೆಯುತ್ತಾರೆ. ಇವೆಲ್ಲ ಕ್ವಶನ್ ಆಗಿವೆ ಸ್ನೇಹಿತರೆ. ಓಕೆ, ನೀವು ಮನೇಲಿಟ್ಕೋಬೇಕು, ಇವನು ಯಾವುದೂ ಕೂಡ ಮರೆಯೋದಿಲ್ಲ. ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಏನೇನು ಬಂದವ್ರಿ ನೋಡಿರಿ. ಸಮುದ್ರಗುಪ್ತನ ಅಶ್ವಮೇಧ ಯಾವಾಗ ನಡೆಸಿದ್ದಾನೆ? ಹೌದು, ನಡೆಸ್ತಾನೆ. ಸರಿಯಾದ ಉತ್ತರ. ಅವನ ವಿಜಯನ ಅಲಹಾಬಾದ್ ಪ್ರಶಸ್ತಿ. ಹೌದು, ಈಗ ನಾವು ಓದಿವಿ ಅಲಹಾಬಾದ್ ಪ್ರಶಸ್ತಿಯಲ್ಲಿ ಅವನ ವಿಜಯಗಳ ಬಗ್ಗೆ ಗೊತ್ತೈತಿ. ಅಲಹಾಬಾದ್ ಯಾರು ರೀ? ಹರಿಸೇನ. ಹೌದಲ್ರಿ? ಹರಿಸೇನ. ಎರಡೂ ಹೇಳಿಕೆ ಸರಿಯಾಗೈತೆ ನೋಡಿರಿ. ಸರಿಯಾದ ಉತ್ತರ. ಎರಡೂ ಹೇಳಿಕೆಗಳು ಸರಿಯಾಗಿದೆ. ಅಶ್ವಮೇಧ ಯಾಗ ನಡೆಸ್ತಾನೆ ಅಂತಂದೇಳಿ ನಾಣ್ಯಗಳ ಮೇಲೆ ಚಿತ್ರಗಳು ದೊರೆತೇವೆ ನೋಡಿರಿ. ಇದ್ರ ಬಗ್ಗೆ ಎಲ್ಲಿ ನಮ್ಗೆ ಗೊತ್ತಾಗುತ್ತೆ ರೀ? ಅಲಹಾಬಾದ್ ಶಾಸನ ನಮಗೆ ದೃಢವಾಗೈತಿ. ಹರಿಸೇನೆ ಇದ್ರ ಬಗ್ಗೆ ದಾಖಲಿಸ್ತಾನೆ. ಎರಡೂ ಹೇಳಿಕೆಗಳು ಸರಿಯಾಗಿದೆ. ಓಕೆನಾ? ಸಮುದ್ರಗುಪ್ತ ಸಾಮ್ರಾಜ್ಯ ವಿಸ್ತರಣೆ ಸ್ಪಷ್ಟ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಶಾಸನಗಳು ಮೂಲ ಸಾಕ್ಷಿಯಾಗಿವೆ. ಆ್ಯಂಡ್ ದೆನ್ ಸ್ನೇಹಿತರೆ ನೋಡಿರಿ, ಗುಪ್ತ ಕಾಲವನ್ನು ಸುವರ್ಣ ಎಂದು ಕರೆಯುತ್ತಾರೆ. ಕಾರಣ, ಹೇಳಿಕೆ ಮತ್ತು ಕಾರಣ ಕ್ವಶನ್ ಇದು. ಕಾರಣ, ಹೇಳಿಕೆ ಒಂದು ನೋಡಿರಿ. ಗುಪ್ತ ಕಾಲವನ್ನು ಸುವರ್ಣ ಎಂದು ಕರೀತಾರೆ. ಹೇಳಿಕೆ ಸರಿಯಾಗೈತೆ ಅಂದರೆ ಹೌದು ಸರಿಯಾಗೈತಿ. ಕಾರಣ, ಅವರ ಅವಧಿಯಲ್ಲಿ ವಿಜ್ಞಾನ, ಸಾಹಿತ್ಯ, ಕಲೆ ಅತ್ಯುನ್ನತ ಮಟ್ಟದಲ್ಲಿ ಇರುತ್ತೆ. ಹೌದ್ರಿ, ಇದು ಕಾರಣ ಕೂಡ ಸರಿಯಾಗೈತಿ. ಸರಿಯಾದ ಉತ್ತರ ಎ ಆರ್. ಎರಡು ಸರಿ, ಆರ್ ಸರಿಯಾದ ವಿವರಣೆ ಆಗಿದೆ. ಓಕೆನಾ? ಯಾರ್ಯಾರಿದ್ರಿ ಆ ಟೈಮಲ್ಲಿ? ಆರ್ಯಭಟ ಇದ್ದ, ಕಾಳಿದಾಸ ಇದ್ದ, ಅಜಂತ ಕಲಾಕೃತಿ ಅಭಿವೃದ್ಧಿ ಒಂದು, ಸಂಸ್ಕೃತ ಭಾಷೆ ಉತ್ತಂಗಿರೋದು, ಗಣಿತದ ಶೂನ್ಯದ ಕಲ್ಪನೆ ನಮ್ಗೆ ಗೊತ್ತಾಗ್ತೈತೆ ರೀ. ಗಣಿತದಲ್ಲಿ ಶೂನ್ಯದ ಕಲ್ಪನೆ ನಮಗೆ ಗೊತ್ತಾಗ್ತೈತಿ. ವೈದ್ಯಶಾಸ್ತ್ರ ಅಭಿವೃದ್ಧಿ ಆಯಿತು. ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಕಂಡು. ಧಾರ್ಮಿಕ ಸಹಿಷ್ಣುತೆ ನಮ್ಗೆ ಗೊತ್ತಾಗ್ತದೆ ರೀ. ಓಕೆನಾ? ಡೀಟೇಲಾಗಿ ನೀನು ಹೇಳ್ತೀನಿ ರೀ. ನಾವು ಭಾಳ ಕ್ವಶನ್ ಒಂದು ಸ್ವಲ್ಪ MCQ ನೋಡ್ಕೊಂಬಿಡ್ರಿ ಯಾವ ರೀತಿಯಾಗಿ ಬಂದು. ದೆನ್ ಹಾಟ್ ಟಾಪಿಕ್ನ ಕವರ್ ಮಾಡ್ಕೊಂಬಿಡಂಬ್ರಿ. 2026 ಏನು ಬರ್ತಾವೆ ಕ್ವಶನ್ ಟ್ರೆಂಡ್ ಅನಲೈಸ್ ಮಾಡಿ ದೆನ್ ನಮ್ಗೆ ಈಸಿ ಆಗಿಬಿಡುತ್ತೆ. ಓಕೆನಾ? ಸ್ವಲ್ಪ ಇವು ಈಸಿ ಕ್ವಶನ್ ತೊಗೊಳಕತ್ತೀರಿ. 2020ರಿಂದ 2026 ಮಧ್ಯೆ ಕ್ವಶನ್ ತೊಗೊಂಡ್ರಪ್ಪ ಅಂದ್ರೆ ಸ್ವಲ್ಪ ಟಫ್ ಆಗ್ತಾವೆ. ಟಫ್ ಅನ್ನೋಕ್ಕೆ ನೀವು ಇವು ಗೊತ್ತಿದ್ರೆ ಅವು ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡ್ತಾರೆ ನೋಡಿರಿ. ಮ್ಯಾಚ್ ದಿ ಫಾಲೋವಿಂಗಲ್ಲಿ ಏನು ಕೇಳ್ರಿ? ಹರಿಸೇನ ಕೇಳ್ರಿ. ನಮ್ಗೆ ಗೊತ್ತೈತಿ ಹರಿಸೇನ ಯಾವ ಒಂದು ಇದು ಮಾಡ್ತಾನೆ ರೀ? ಅಲಹಾಬಾದ್ ಪ್ರಶಸ್ತಿಯನ್ನು ಇದು ಮಾಡ್ತಾನೆ. ಯಾರ ಬಗ್ಗೆ? ಸಮುದ್ರಗುಪ್ತನ ಬಗ್ಗೆ. ಯಾವ ಭಾಷೆಯಲ್ಲಿ? ಸಂಸ್ಕೃತ. ಕ್ಲಿಯರಾ? ಮುಗಿತ್ತು. ಆ್ಯಂಡ್ ದೆನ್ ಆರ್ಯಭಟಿಯ ಸಿದ್ಧಾಂತವನ್ನು ಆರ್ಯಭಟಿಯ ಕುರಿತು ಬರ್ತೇನೆ ರೀ. ಓಕೆ. ದೆನ್ ಕಾಳಿದಾಸನ ಕುರಿತು ಹೋದ್ರಿ ಅಭಿಜ್ಞಾನ ಶಾಕುಂತಲ ನಮ್ಗೆ ಗೊತ್ತೈತಿ. ಪಾಹಿಯನ್ ಯಾರ್ರಿ? ಚೀನಾ ಯಾತ್ರಿಕ. ಕೇಳಕದ ನಾಟಕ ಬಂದ್ ನೋಡ್ರಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಸರಿಯಾದ ಉತ್ತರ ಫಸ್ಟು ನಮ್ಗೆ ಗೊತ್ತೈತ್ರಿ ಸ್ಥಾಪಕ ಶ್ರೀಗುಪ್ತ. ಅದು ನಮಗೆ ಅದು ಎಕ್ಸ್ಪ್ಲೇನ್ ಕೊಡತ್ತೆ, ನಾನು ನೆಕ್ಸ್ಟ್ ಕೊಡ್ತೀನಿ ನೋಡಿರಿ. ಈಗ ಚಂದ್ರಗುಪ್ತ 1 ಕೊಟ್ರ, ಸಮುದ್ರಗುಪ್ತ ಕೊಟ್ರ, ಚಂದ್ರಗುಪ್ತ 2 ಕೊಟ್ಟಾರ, ಅಂದರೆ 2ನೇ ಚಂದ್ರಗುಪ್ತ ಕೊಟ್ರ, ಕುಮಾರಗುಪ್ತ ಕೊಟ್ಟಾರ. ಓಕೆನಾ? ನಮಗೆ ನೋಡೋದ್ರಪ್ಪ ಅಂದ್ರೆ ಇದು ಹೆಂಗೆ ಕೊಟ್ಟಾರ ನೋಡ್ರಿ, ಅದೇ ರೀತಿಯಾಗಿ ನಮ್ಗೆ ಕಾಲಾನುಕ್ರಮದಲ್ಲಿ ರಾಜರು ಬರ್ತಾರೆ. ಅಂದರೆ ಚಂದ್ರಗುಪ್ತ 1 ಬರ್ತಾನೆ, ದೆನ್ ಅವನ ಸಮುದ್ರಗುಪ್ತ ಬರ್ತಾನೆ, ಅವನ ಮಗ, ದೆನ್ 2ನೇ ಚಂದ್ರಗುಪ್ತ ಬರ್ತಾನೆ, ಆ್ಯಂಡ್ ಕುಮಾರಗುಪ್ತ ಬರ್ತಾನೆ. ಓಕೆನಾ? ಇಲ್ಲಿ ಐತೆ ನೋಡ್ರಿ. ಗುಪ್ತ ವಂಶದ ಸರಿಯಾದ ಉತ್ತರಾಧಿಕಾರಿ ಕ್ರಮವನ್ನು ನಾವು ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾರೆ. ಸೊ ನಾವು ನೆನಪಿಡಬೇಕು. ಓಕೆನಾ? ನೋಡಿರಿ, ಚಂದ್ರಗುಪ್ತ 1 ಸ್ಥಾಪಕ ಅಥವಾ ಶ್ರೀಗುಪ್ತ ಅಂತ ಹೇಳಿ ಕರಿತೀವಿ. ಸಮುದ್ರಗುಪ್ತ ವಿಸ್ತಾರಕ. ಆ್ಯಂಡ್ ದೆನ್ ಸಮುದ್ರಗುಪ್ತ 2 ಅಂದರೆ 2ನೇ ಸಮುದ್ರಗುಪ್ತನ ಸುವರ್ಣಯುಗ ರಾಜ ಅಂತ ಹೇಳಿ ಕರಿತೀವಿ. ಕುಮಾರಗುಪ್ತ ನಾಳಂದ ವಿಶ್ವವಿದ್ಯಾಲಯವನ್ನು ಬೆಂಬಲಿಸಿದ. ಓಕೆ. ಇದು ರಾಜರ ಕಾಲಾನುಕ್ರಮ ಬಗ್ಗೆ ಒಂದು ಸಪ್ರೇಟಾಗಿ ಒಂದಿದೆ ಐತ್ರಿ ಸ್ಲೈಡ್. ಅದು ನಿಮಗೆ ಈಸಿಯಾಗಿ ಗೊತ್ತಾಗಿಬಿಡುತ್ತೆ. ಅದ್ರ ಬಗ್ಗೆ ನೀವು ತಲೆಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಇದೇನು ನೋಡಿರಿ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ದಾರ್ಮೋದರ್ಪುರ ತಾಮ್ರ ಶಾಸನಗಳು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ನೋಡಿರಿ, ದಾರ್ಮೋದರ್ಪುರ ತಾಮ್ರ ಶಾಸನ ಯಾವ ವಿಷಯಕ್ಕೆ ಸಂಬಂಧಿಸಿದವು? ನೋಡಿರಿ, ಈ ಥರ ಕ್ವಶನ್ ನಮ್ಗೆ ಒಂದು ಸ್ವಲ್ಪ ಇದಾಗ್ತವೆ. ಇಂಥವು ನಾವು ಭಾಳ ಲಕ್ಷ್ಯ ಕೊಟ್ಟು ಹಾಕ್ಬೇಕ್ರಿ. ಇವನ್ನ ಗೆಸ್ ಮಾಡೋದು ಕೂಡ ಕಷ್ಟ. ಸರಿಯಾದ ಉತ್ತರ ಸ್ನೇಹಿತರೆ ಭೂದಾನಕ್ಕೆ ಸಂಬಂಧಪಟ್ಟೈತೆ ನೋಡಿರಿ. ಸಮುದ್ರ ವ್ಯಾಪಾರಕ್ಕಿಲ್ಲ, ಯುದ್ಧಕ್ಕಿಲ್ಲ, ಬೌದ್ಧ ಸಂಘಕ್ಕಿಲ್ಲ, ಭೂದಾನಕ್ಕೆ ದಾರ್ಮೋದರ್ಪುರ ಶಾಸನ ಅಥವಾ ತಾಮ್ರ ಶಾಸನ ನಮಗೆ ಗೊತ್ತಾಗ್ತೈತಿ.
ಗುಪ್ತ ಆಡಳಿತದ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತೈತಿ, ಭೂದಾನ ಮಾಹಿತಿ ಬಗ್ಗೆ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗ್ತೈತಿ, ಸ್ಥಳೀಯ ಆಡಳಿತ ಬಗ್ಗೆ ನಮ್ಗೆ ಗೊತ್ತಾಗ್ತೈತೆ ನೋಡಿರಿ. ಅಧಿಕಾರ ಹುದ್ದೆಗಳ ಬಗ್ಗೆ ವಿವರಣೆ ಇದೆ, ತೆರಿಗೆ ವ್ಯವಸ್ಥೆ ಬಗ್ಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ದೆನ್ ಭುಕ್ತಿ ಅಂದ್ರೇನು, ವಿಷಯ ವ್ಯವಸ್ಥೆ ಅಂದ್ರೇನು, ಗ್ರಾಮ ಆಡಳಿತ ಮಾಹಿತಿ, ತಾಮ್ರಪತ್ರ ಮಾಹಿತಿ, ಗುಪ್ತ ಆರ್ಥಿಕತೆಯ ಮೂಲ ಅತ್ಯಂತ ಪ್ರಮುಖವಾಗಿದೆ ಅಂತಂದೇಳಿ ಇದು ನಮ್ಗೆ ಗೊತ್ತಾಗ್ತೈತೆ ರೀ. ಯಾವುದ್ರಿ? ಭೂದಾನ. ನೋಡಿರಿ, ನಾನು ಇವಾಗ ಏನು ಮಾಡಕತ್ತೀನಿ, ಇಂಪಾರ್ಟೆಂಟ್ PY Q ಮಾಡಕತ್ತೀವಿ, ಓಕೆನಾ. ಆ್ಯಂಡ್ ದೆನ್ 26 ಹಾಟ್ ಟಾಪಿಕ್ ಯಾವ ಬರ್ತಾರೆ ಅದನ್ನು ನೋಡ್ಕೊತೀವಿ. ದೆನ್ ಮತ್ತೆ ಇನ್ನೂ ಒಂದು 42 ಅಥವಾ 60 2020ರಿಂದ 26 ಮಧ್ಯೆ ಏನು ಕ್ವಶನ್ ಕೇಳಾರ ಅವ್ನು ನೋಡ್ಕೊತೀವಿ. ಕಂಪ್ಲೀಟಾಗಿ ನಮ್ಮ ಮುಗಿದೋಗ್ಬಿಡ್ತೈತೆ, ಓಕೆನಾ. ನೆನಪಿರಲಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಸ್ನೇಹಿತರೆ, ಒಂದು ಶಾಸನದಲ್ಲಿ ಮಹಾದಂಡನಾಯಕ ಎಂಬ ಹುದ್ದೆ ಕಂಡು ಬಂದರೆ ಅದು ಯಾವ ಕಾಲಕ್ಕೆ ಹೆಚ್ಚು ಸಂಬಂಧಿಸಿರಬಹುದು? ಈ ಮಹಾದಂಡನಾಯಕ ಹುದ್ದೆ ಯಾವ ಕಾಲದಾಗಿತ್ತು ರೀ? ಸರಿಯಾದ ಉತ್ತರ ಗುಪ್ತರ ಕಾಲದಾಗಿತ್ತು ನೋಡ್ರಿ. ಸಿಂಧೂ ನಾಗರಿಕತೆಯಲ್ಲಿ ಇದ್ದಿಲ್ಲ, ಮೌರ್ಯರು ಇದ್ದಿಲ್ಲ, ದೆಹಲಿ ಸುಲ್ತಾನರಲ್ಲಿ ಕೂಡ ಇದ್ದಿಲ್ಲ. ಮಹಾದಂಡನಾಯಕ ಹುದ್ದೆ ಇದ್ದಿದ್ದು ಗುಪ್ತರ ಕಾಲದಲ್ಲಿ. ಸೇನಾ ಅಧಿಕಾರಿಯ ಸ್ಥಾನ ಇತ್ತು ನೋಡ್ರಿ. ಮಹಾದಂಡನಾಯಕ ಅಂದ್ರಪ್ಪ ಸೇನಾ ಅಧಿಕಾರಿಯ ಸ್ಥಾನ. ಇದು ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಆಡಳಿತದ ಅಧ್ಯಯನಕ್ಕೆ ಪ್ರಮುಖ ಮುಖ್ಯ ಇದು, ಓಕೆನಾ. ಅಧಿಕಾರ ಹುದ್ದೆ ಬಗ್ಗೆ ನಾವು ನೆಕ್ಸ್ಟ್ ಹೇಳ್ತೀನಿ ರೀ, ಇಂಪಾರ್ಟೆಂಟ್ ಹೇಳ್ತೀನಿ, ನಿಮಗೆ ಆರಾಮ್ಸೆ ಗೊತ್ತಾಗ್ತೈತೆ. ದೆನ್ ಕೆಳಗಿನಗಳಲ್ಲಿ ಗುಪ್ತ ಯುಗಕ್ಕೆ ಸೇರಿದವರು ಯಾರು? ಸೇರದವರು ನೋಡಪ್ಪ, ನಾನೇ ತಪ್ಪು ಓದಿಬಿಟ್ಟೆ. ಸೇರದವರು ಇಂಥವು ಕ್ವಶನ್ ಭಾಳ ಹೈಲೈಟ್ ಮಾಡ್ಕೋಬೇಕು ರೀ. ಇವು ಎಕ್ಸಾಮ್ನಾಗ ಕೂಡ ಹಿಂಗೆ ಟೆನ್ಷನ್ ಇರ್ತೈತಿ. ನಮ್ಗೆ 1.5 ಮಾರ್ಕ್ಸ್ನಾಗ ಅಲ್ಲ 1.5 ತಾಸೊಳಗೆ ಕಂಪಲ್ಸರಿ 100 ಮಾರ್ಕ್ಸ್ ಬರೀಬೇಕಂತಂದು ಹೇಳಿ ಟೆನ್ಷನ್ ಒಳಗೆ ಹಿಂಗೆ ಓದ್ಬಿಡ್ತೀವಿ ನಾವು. ಅಲ್ಲೇ ಹೋಯ್ತು ಕಲಾಸ್ ನಾವು, ಹೌದಲ್ರಿ. ಯಾರೇ ಸೇರಿಲ್ಲ? ಸರಿಯಾದ ಉತ್ತರ ಆರ್ಯಭಟ ಸೇರೇನ್ರಿ? ಹೌದು, ಸೇರಿದ್ದಾನೆ. ಕಾಳಿದಾಸ ಸೇರೇನೇನ್ರಿ? ಕಾಳಿದಾಸ ಸೇರಿದನ್ರಿ. ಅಮರಸಿಂಹ ಸೇರೇನೇನ್ರಿ? ಅಮರಸಿಂಹನ ಅಮರಕೋಶ ಸೇರೇನ್ರಿ. ಅಲ್ಬೋರನಿ ಸೇರೇನ್ರಿ? ಅಲ್ಬೋರನಿ ಇಲ್ಲಿ ಬರೋದೇ ಇಲ್ಲರಿ. ಸರಿಯಾದ ಉತ್ತರ ಬಿ. ಯಾವುದ್ರಿ? ಬಿ. ಓಕೆ, ಮತ್ತೇನು ಮಾಡ್ತೀವಿ ಗೊತ್ತೇನ್ರಿ, ನಾವು ಕೆಲವೊಂದು ಟೈಮ್ನಾಗ ಹಿಂಗೆ ನೋಡ್ಬಿಡ್ತೀವ, ABCD ಓದ್ಬಿಡ್ತೀವಿ. ಆ್ಯಂಡ್ ದೆನ್ ಏನು ಮಾಡ್ತೀವಿ ಅಂದ್ರೆ ಕ್ವಶನ್ ಪೇಪರ್ OMR ಶೀಟ್ನಾಗ ಸ್ಪೀಡ್ ತುಂಬ ಟೈಮ್ನಾಗ ಏನು ಮಾಡ್ತೀವಿ, ಅಲ್ಬೋರನಿ ಸೇರಿಲ್ಲ, ಆಪ್ಷನ್ ಡಿ ಹಾಕ್ತಿದ್ದು ಬಿಡೋದು. ಆಪ್ಷನ್ ಅಮರಸಿಂಹ ಸೇರಿಲ್ಲ, ಅಮರಸಿಂಹ ಓಕೆ ಹಾಕಿಬಿಡು ಅಮರಸಿಂಹ. ಇದು ಕೆಳಗಲ್ಲಿ ನಾವು ನೋಡೋಕೆ ಹೋಗಿರಲ್ಲ ಎಕ್ಸಾಮ್ ಟೆನ್ಷನ್ ಒಳಗೆ. ಆದ್ರೆ ಕೆಳಗೆ ಇಲ್ಲಿರ್ತೈತಿ ಹೊಡ್ತ, ಇಲ್ಲಿ ಹಿಡ್ದು ನಮ್ಮನ್ನ ಸರಿಯಾಗಿ ಹಳ್ಳಕ್ಕೆ ಹಾಕಿಬಿಡ್ತಾರೆ ಅವರು. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ABCDನ ಓದಬೇಕು, ಅವಾಗ ನಮ್ಮ ಕ್ಲಿಯರಿಟಿ ನಮ್ಗೆ ಗೊತ್ತಾಗ್ತೈತಿ. ಓಕೆ, ಇದು ಹೇಳಿದ ಅರ್ಥ ಅಂದ್ಕೊಳ್ತೀನಿ ನಾನು. ಎಲ್ಲಿ ಬರೋ ಅಂದ ತಕ್ಷಣ ಓಕೆ ಆಪ್ಷನ್ ಡಿ ಹಾಕಿಬಿಡೋಣ, ಆದ್ರೆ ಇಲ್ಲ ಕೆಳಗೆ ನೋಡೇ ಇರಲ್ಲ ನಾವು. ಭಾರಿ ಇಂಪಾರ್ಟೆಂಟಾ ಇವು ನೋಡಿರಿ. ಆರ್ಯಭಟ ಗುಪ್ತರ ಕಾಲದ ವಿಜ್ಞಾನಿ, ಕಾಳಿದಾಸನು ಕೂಡ ಇದ್ದ. ಅಮರಸಿಂಹ ನವರತ್ನಗಳಲ್ಲಿ ಒಬ್ಬ. ಅಲ್ಬೋರನಿ ಮಧ್ಯಯುಗದ ವಿದ್ವಾಂಸ ಬರ್ತಾನೆ. ಮೊಹಮ್ಮದ್ ಗಜ್ನಿ ಕಾಲದಲ್ಲಿ ಇರ್ತಾನೆ ಅಲ್ಬೋರನಿ. ಇದು ಗುಪ್ತಕ್ಕೆ ಸೇರಿದವರು. ಓಕೆ, ಇಂಥವು ಪದೇ ಪದೇ ಕ್ವಶನ್ ಬರ್ತಿರ್ತವೆ, ಈಸಿಯಾಗಿ ನಾವು ನೆನಪಿಟ್ಕೋಬೋದು. ಓಕೆನಾ. ದೆನ್ ಅತ್ಯಂತ 20 ಅದೇ ಹೇಳಿದ್ನಲ್ಲ, ಇದು ಒಂದು ಪರೀಕ್ಷೆಗೆ ಅತ್ಯಂತ 20 ಟಾಪಿಕ್ ಮೇಲೆ PYQ ವಿಷಯಗಳು ಇವಾಗ. ಓಕೆನಾ. ಇದೇನು ನೋಡ್ರಿ, ಈ ಪಾರ್ಟ್ 2 ನೋಡ್ಕೊಂಬಿಡಂಬ್ರ ನಾವು. ಪಾರ್ಟ್ 1 ನೋಡಿದ್ವಿ ಇಷ್ಟೊತ್ತು. ಈಗ ಎಕ್ಸೆಪ್ಟೆಡ್ ಅಂತ ಕೊಟ್ಟಾರ, ಇದು ಈ ಥರ ಎಲ್ಲ ಕ್ವಶನ್ ಬರೋದಿಲ್ಲ. ಎಕ್ಸೆಪ್ಟೆಡು ನಮಗೇನಪ್ಪ, ಒಟ್ಟಾರೆಯಾಗಿ ಈ ಒಂದು ಸಮುದ್ರಗುಪ್ತ ಅಥವಾ ಗುಪ್ತ ಸಾಮ್ರಾಜ್ಯದ ಮೇಲೆ ಎಂಟೈರ್ ಕ್ವಶನ್ ಕವರ್ ಆಗಬೇಕು. ಅದು ಎಲ್ಲೇ ಇರಲಿ, ಯಾವ ಮೂಲೆಗೆ ಇರಲಿ, ಅಪ್ಕಮಿಂಗಲ್ಲಿ ಎಂಥ ಪ್ರಶ್ನೆ ಪತ್ರಿಕೆ ಬರಲಿ, ನಮ್ಗೆ ಕವರ್ ಆಗಿಬಿಡ್ಬೇಕು ಅದು. ಓಕೆನಾ. ಈಸಿಯಾಗಿ ಕವರ್ ಮಾಡ್ಕೊಂಬಿಟ್ರೆ ನಮ್ಗೆ ಆರಾಮ್ಸೆ ಪಾಸ್ ಆಗಿಬಿಡ್ತೀವಿ ರೀ. ಓಕೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಾರೆ ಗೊತ್ತೇಳ್ರಿ, ನೋಡಿರಿ ನಿಮ್ಮ ಒಂದು ಸಕ್ಸಸ್ ರೇಷಿಯೋ ಎಷ್ಟಿರ್ತಂತ ಹೇಳ್ಬಿಡ್ತೀನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ನಾಳೆ ಒಂದು ಪೆರೇಡ್ ಮಾಡಾಕತ್ತೀವಿ ನಾವು. ಈ ಪೆರೇಡ್ ಮಾಡಾಕತ್ತೀವಿ ಅಂದ್ರಪ್ಪ ಅಂದ್ರೆ ಇದ್ರ ಹಿಂದೆ ರಿಹರ್ಸಲ್ ಏನು ಮಾಡ್ತೀವಿ ಗೊತ್ತೇನ್ರಿ, ಈ ಫೈನಲ್ ಏನು ಮಾಡ್ತೀವಲ್ಲ ಹ್ಯಾಸ್ ಇಟ್ ಈಸ್ ಅದನ್ನು ನಮ್ಗೆ ಏನು ಮಾಡ್ತಾರೆ ರೀ, ಒಂದು
6 days ಬಿಫೋರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅದು ಅಗದಿ ಇಂಪಾರ್ಟೆಂಟ್ ಐತಪ್ಪ ಅಂದ್ರೆ 15 days ಮುಂಚೆಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಫೈನಲ್ ಡೇಸ್ನಲ್ಲಿ ಏನಿತ್ತು ಅದೇ ಪೆಂಡಲ್ ಇರ್ತೈತಿ. ಫೈನಲ್ ಡೇಸ್ನಾಗ ಯಾರು ಇರ್ತಾರೆ, ಗೆಸ್ಟು ಅವ್ರ ಬದಲಿ SP ಅವ್ರು ಇರ್ತಾರೆ. ಆ್ಯಂಡ್ ದೆನ್ ಆ ಒಂದು ಪೊಲೀಸ್ ಬ್ಯಾಂಡು ಕೂಡ ಅವಾಗ ಹಾಜರಿರ್ತೈತಿ. ಆ್ಯಂಡ್ ದೆನ್ ಕಮಾಂಡು ಕೂಡ ಯಾಸ್ ಇಟ್ ಈಸ್ ರೀ 15 ದಿನ ಫೈನಲ್ ಏನು ನಡೆಯುತ್ತೆ ಅದೇ ಇವಾಗ ಪೆರೇಡ್ನ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದರಿಂದ ಏನಾಗೋದು ಗೊತ್ತೇನ್ರಿ, ಪ್ರಾಕ್ಟೀಸ್ ಮಾಡಿ 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 ಡೈಲಿ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದ್ರ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ಸೊ ನಮ್ಗೆ ಈಸಿಯಾಗಿ ಫೈನಲ್ ಡೇದಲ್ಲಿ ನಾವು ಈಸಿಯಾಗಿ ಅದನ್ನು ಪೆರೇಡ್ನ ಮಾಡಿಬಿಡ್ತೀವಿ. ಆದ್ರೆ ನಾವು ಎಕ್ಸಾಮ್ ಬಂದಾಗ ಏನು ಮಾಡ್ತೀವಿ, ಆ ಥರ ಮಾಡೋಕ್ಕೆ ಹೋಗೋಲ್ಲ. ಎಕ್ಸಾಮಿಗೆ ಏನು ಮಾಡ್ತೀವಿ, ಈಗ ಸಿಲೆಬಸ್ ಓದಿರ್ತೀವಿ, ಪ್ರಾಕ್ಟೀಸ್ ಅಂದರೆ ಏನು ಮಾಡಬೇಕು, ನಾವು ಕ್ವಶನ್ ಪೇಪರ್ನ ಬಿಡಿಸಿರ್ಬೇಕು. ಅಂದರೆ ಫೈನಲ್ ಡೇಸಲ್ಲಿ ನಾವು ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ತೀವಲ್ಲ ಆ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನಮ್ಮ ಪ್ರೀವಿಯಸ್ಸೇ ನಾವು ಮಾಡ್ಕೊಂಡಿರ್ಬೇಕು. ಆದ್ರೆ ನಾವು ಮಾಡೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ ರೀ, 1 ಮಾರ್ಕ್ಸ್ನಾಗ 2 ಮಾರ್ಕ್ಸ್ ಹಿಂದುಳೆ ಚಾನ್ಸ್ ಇರ್ತೈತೆ. ಸಾಧ್ಯವಾದ ಮಟ್ಟಿಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕಣ್ಣು ಮುಚ್ಚಿ ಸಾಯಂಕಾಲ ಆದ್ರಪ್ಪ ಅಂದ್ರೆ 10 ನಿಮಿಷ ಕಣ್ಣು ಮುಚ್ಚ್ರಿ. ಇತಿಹಾಸದಾಗ ಒಂದು 10 ಕ್ವಶನ್ ರೈಸ್ ಮಾಡಿರಿ. ದೆನ್ ಎಕನಾಮಿಕ್ಸ್ ಒಳಗೆ, ದೆನ್ ಹಿಸ್ಟ್ರಿ ಒಳಗೆ, ಏನಂತಾರಪ್ಪ ಅದಕ್ಕೆ, ಪೊಲಿಟಿಕಲ್ ಒಳಗೆ. ಸೊ ಈ ಥರ ಸಬ್ಜೆಕ್ಟ್ನ ಡಿವೈಡ್ ಮಾಡಿ 10 ಕ್ವಶನ್ ಇದು ಮಾಡಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೊಂತ 10 ಕ್ವಶನ್ ರೈಸ್ ಮಾಡಿ ಅದಕ್ಕೆ ಆನ್ಸರ್ ಆಗಿ, ನಾನು ಎಕ್ಸಾಮ್ ಹಾಲ್ನಾಗ ಹೋಗಿದ್ದೀನಿ, ನಾನು ಇವಾಗ ಬರೆಯಕತ್ತೀನಿ, ಓಕೆನಾ, ಫಸ್ಟ್ ಆನ್ಸರ್ ಅಥವಾ ಇತಿಹಾಸ ಮೇಲೆ ಕ್ವಶನ್ ಬಂದೈತೆ ಅದಕ್ಕೆ ಇದು ಆನ್ಸರ್ ಇದು ಹಾಕೀನಿ, ದೆನ್ ಎಕನಾಮಿಕ್ಸ್ ಮೇಲೆ ಇದು ಕ್ವಶನ್ ಬಂದೈತಿ ನಾನು ಅದಕ್ಕೆ ಆನ್ಸರ್ ಹಾಕೀನಿ. ಸೊ ಈ ಥರ ಮಾಡಿರಿ, ನಿಮ್ಗೆ ಆರಾಮ್ಸೆ ಗೆಟ್ಟಿನ್ ಆಗ್ತೀರಿ. ಓಕೆ, ಇರಲಿ, ಇವಾಗ ನಾವು ಟಾಪಿಕ್ಕಿಗೆ ಬರಾಮ. ಓಕೆನಾ, ಇದನ್ನು ಹಾಟ್ ಟಾಪಿಕ್ ಅಂತ ಎದಕ್ಕೆ ಕೊಟ್ರಂದ್ರಪ್ಪ ಅಂದ್ರೆ ಈ ಒಂದು ಟಾಪಿಕ್ ಮೇಲೆ ಆಲ್ರೆಡಿ ನಾನು ನಿಮ್ಗೆ ಡಿಸ್ಕಷನ್ ಮಾಡಿದ್ದೆ ಮೇಲೆ, ಕ್ಲಾಸ್ ಸ್ಟಾರ್ಟ್ ಆಗಿಂತ ಮುಂಚೆನೇ ಆ ಟಾಪಿಕ್ ಸಂಬಂಧಪಟ್ಟಂಗೆ ಕ್ವಶನ್ ಇದು, ಅದಕ್ಕೋಸ್ಕರ ಇದನ್ನು ಆ ಒಂದು ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ ನೋಡಿ, ಸಮುದ್ರಗುಪ್ತ ಅಲಹಾಬಾದ್ ಪ್ರಶಸ್ತಿಯು ಅವನ ದಕ್ಷಿಣ ಭಾರತದ ವಿಜಯಗಳನ್ನು ವಿವರಿಸುತ್ತದೆ. ಹೌದೇನಪ್ಪ? ಓಕೆ, ನೋಡಮ್ಮ, ನನಗೆ ಗೊತ್ತಿಲ್ಲ. ದೆನ್ ಅಲಹಾಬಾದ್ ಪ್ರಶಸ್ತಿಯು ಪ್ರಾಕೃತ ಭಾಷೆಯಲ್ಲಿ ಐತೆ ನೋಡಿ. ಪ್ರಾಕೃತ ಭಾಷೆ ಆಗಲೇ ಹೇಳಿದ ನಾನು, ಅಲಹಾಬಾದ್ ಇರೋದು ಸಂಸ್ಕೃತ. ಹೆಂಗೆ ನೆನಪಿಟ್ಟಿವಿ? ಸ ಫಾರ್ ಸಮುದ್ರಗುಪ್ತ, ಸ ಫಾರ್ ಸಂಸ್ಕೃತ ನೆನಪಿಟ್ಟಿವಿ. ಹೌದಲ್ಲಪ್ಪ? ನೋಡಿರಿ, ಇವಾಗ ನನಗೇನು ಗೊತ್ತಾಯ್ತು, 2 ತಪ್ಪು ಅಂತ ನನಗೆ ಗೊತ್ತಾಯ್ತು. ಸೊ 2 ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಸರಿಯಾದ ಉತ್ತರ ಎ. ತಪ್ಪು ಕೊಂಡಿಡಿದ್ರೆ ನಾನು ಆನ್ಸರ್ ಹಾಕಿಬಿಡ್ತೀನಿ ಈಜಿಯಾಗಿ. ಹೌದಲ್ರಿ? ನೋಡಿರಿ, ಅಲಹಾಬಾದ್ ಇದೊಂದು ಪ್ರಶಸ್ತಿ ಶಾಸನ ದಕ್ಷಿಣ ದಿಗ್ವಿಜಯ ಬಗ್ಗೆ ವಿವರಿಸ್ತದೆ. ಹರಿಸೇನ ಇದರ ರಚನೆ ಮಾಡ್ಯಾನ. ಸಂಸ್ಕೃತ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ ಇಲ್ಲ. ಓಕೆ, ದೆನ್ ಗುಪ್ತ ಕಾಲದಲ್ಲಿ ಸಂಸ್ಕೃತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಜಕೀಯ ಇತಿಹಾಸ ಬಗ್ಗೆ ನಮ್ಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಓಕೆನಾ? ಆ್ಯಂಡ್ ದೆನ್ ಗುಪ್ತರ ಕಾಲದಲ್ಲಿ ಉಪರಿಖಾ ಎಂಬ ಅಧಿಕಾರಿ ಯಾವ ಕಾರ್ಯನಿರ್ವಹಿಸುತ್ತಿದ್ದ? ನೋಡಿರಿ, ಈ ಥರ KPSC KS ಅಲ್ಲಿ ಕೇಳೋಂಥ ಪ್ರಶ್ನೆ ಇದು. ಉಪರಿಖಾ ಇವ್ರು ಕೇಳಿದ್ರು ಕೇಯಿದಾರ್ ಅಂದ್ರೆ ಕಂಪಲ್ಸರಿ ಕೇಳೇ ಇರ್ತಾರೆ. ಯಾರು? ಕೇಯಿದಾರ್. ನೋಡಿರಿ, ಸರಿಯಾದ ಉತ್ತರ ಉಪರಿಖಾ ಭುಕ್ತಿಯ ಆಡಳಿತಗಾರ. ಯಾರ್ರಿ? ಭುಕ್ತಿಯ ಆಡಳಿತಗಾರನ ಉಪರಿಖಾ ಅಂತಂದೇಳಿ ಕರ್ತಿದ್ದಾರೆ. ಓಕೆ, ಭುಕ್ತಿ ಅಂದರೆ ಏನು ಅದೆಲ್ಲ ಮುಂದೆ ಹೇಳ್ತೀನಿ. ಓಕೆನಾ? ನೋಡಿರಿ, ಭುಕ್ತಿಗೆ ನಾವು ಪ್ರಾಂತ್ಯ ಅಂತೇಳಿ ಕರಿತೀವಿ. ಈ ಒಂದು ಪ್ರಾಂತ್ಯವನ್ನು ಉಪರಿಖಾ ಆಡಳಿತ ಮಾಡ್ತಿದ್ದ. ಇದು ರಾಜನಿಂದ ನೇಮಕ ಹೊಂದಿದ್ದ. ಆಡಳಿತ ಮತ್ತು ತೆರಿಗೆ ನೋಡಿಕೊಳ್ಳುತ್ತಿದ್ದ. ವಿಷಯಗಳ ಮೇಲ್ವಿಚಾರಣೆ ಕೂಡ ಮಾಡ್ತಿದ್ದ. ಇದು ತಾಮ್ರ ಶಾಸನಗಳ ಉಲ್ಲೇಖ ಐತೆ ನೋಡಿರಿ. ಗುಪ್ತ ಆಡಳಿತದ ಬಗ್ಗೆ ಪ್ರಮುಖ ಹುದ್ದೆ. ಇದು KPSC ಅಲ್ಲಿ ಪದೇ ಪದೇ ಕೇಳುವಂಥ ಪ್ರಶ್ನೆ ಆಗೈತಿ. ಓಕೆನಾ? ದೆನ್ ಹೇಳಿಕೆ. ಗುಪ್ತ ಯುಗದಲ್ಲಿ ಭೂದಾನ ಪದ್ಧತಿ ಇತ್ತೇನ್ರಿ? ಈಗ ನಾವು ಓದಿನಿ. ಹೌದು, ಭೂದಾನ ಪದ್ಧತಿ ಇತ್ತು. ರಾಜರು, ಬ್ರಾಹ್ಮಣರು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಭೂಮಿಯನ್ನು ದಾನ ನೀಡುತ್ತಿದ್ದರು. ಹೌದು ನೋಡ್ರಿ, ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಆರ್ ಸರಿಯಾದ ವಿವರಣೆ ಆಗಿದೆ. ಹೌದ್ರಿ, ಬರಬ್ಬರ. ಓಕೆನಾ? ನೋಡಿರಿ, ಭೂದಾನ ಗುಪ್ತರ ಕಾಲದ ಒಂದು ಲಕ್ಷಣ. ಬ್ರಾಹ್ಮಣರಿಗೆ ಅಗ್ರಹಾರ ನೀಡುತ್ತಿದ್ದರು. ಏನಂದರೆ ಅಗ್ರಹಾರ, ಇದು ಕ್ವಶನ್ ಆಗೈತಿ. ಅಗ್ರಹಾರ ಅಂದರೆ ಏನು ಅಂತಂದೇಳಿ ಡೈರೆಕ್ಟ್ ಕ್ವಶನ್ ಆಗೈತಿ. ಅಗ್ರಹಾರ ಅಂದ್ರಪ್ಪ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ನೀಡೋದಕ್ಕೆ ಅಗ್ರಹಾರ ಅಂತ ಕೇಳ್ತಾರೆ. ದೆನ್ ದೇವಾಲಯಗಳಿಗೂ ಭೂದಾನ ಕೊಡ್ತಿದ್ರು. ತೆರಿಗೆ ವಿನಾಯಿತಿ ಸಿಗುತ್ತಿತ್ತು. ಗ್ರಾಮಗಳ ಆದಾಯ ವರ್ಗಾವಣೆ ಆಗ್ತಿತ್ತು. ಸಾಮಂತ ವ್ಯವಸ್ಥೆ ಕಾರಣವಾಗ್ತಿದ್ದು. ಮುಂದೆ ಹೇಳ್ತೀನಿ ರೀ, ಇದರಿಂದ ಏನಾಗ್ತೈತಿ ಏನಿಲ್ಲ ಅಂತಂದೇಳಿ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕಲ್ಲಿ ಎಕ್ಸ್ಪ್ಲೇಷನ್ ಆಲ್ರೆಡಿ ಮಾಡಿದ್ದೀನಿ. ಸೊ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ.
ಓಕೆ. ದೆನ್ ಸ್ನೇಹಿತರೆ ನೋಡಿರಿ, ಆರ್ಯಭಟನ ಕೃತಿ ಯಾವುದ್ರಿ? ಆರ್ಯಭಟೀಯಂ ನಮ್ಗೆ ಗೊತ್ತೈತಿ. ಅಮರಸಿಂಹನ ಅಮರಕೋಶ ಇದು ನಮಗೆ ಗೊತ್ತೈತಿ, ಹೆಸರಿನಾಗ ಬರ್ತೈತಿ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಇದು ನಮಗೆ ಗೊತ್ತೈತಿ. ಫಾಹಿಯನ್ನ ಫೋಕೊಕ್ಕಿ ನೋಡಿರಿ, ಇದರ ಈ ಒಂದು ಇಂಗ್ಲೀಷಲ್ಲಿ ಈ ಥರ ಬಂದೈತಿ. ಸೊ ನಾವು ಕೆಲವೊಂದು ಬುಕ್ದಲ್ಲಿ ಗೋಕೋಕಿ ಅಂತಲೂ ಕೂಡ ಇದಾವು. ದೆನ್ ಸಮುದ್ರಗುಪ್ತ ಏನು ಮಾಡ್ತಾನೆ ರೀ? ನಮಗೆಲ್ಲ ಗೊತ್ತೈತಿ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅವನ ನಾಣ್ಯಗಳ ಮೇಲೆ ಅಶ್ವಮೇಧ ಯಾಗ ಮಾಡಿದಂಥ ಚಿತ್ರಗಳು ನಮಗೆ ದೊರಕೈತಿ. ಸೊ ಆನ್ಸರ್ ಇದು ಗೊತ್ತಾದ ನಮಗೆ. ಆ್ಯಂಡ್ ದೆನ್ ಎರಡನೇ ಚಂದ್ರಗುಪ್ತ ಇವನ ಕಾಲದ ಯಾರು ಬರ್ತಾರೆ ರೀ? ಪಾಹಿಯನ್ ಬರ್ತಾನೆ ರೀ, ಹೌದಲ್ರಿ? ಪಾಹಿಯನ್ ಬರ್ತಾನೆ, ಇದು ನಮ್ಗೆ ಗೊತ್ತೈತಿ. ಇನ್ನು ಸ್ಕಂದಗುಪ್ತ ನೋಡ್ರಿ, ಇವರು ಹೂಣರ ವಿರುದ್ಧ ಹೋರಾಟ ಮಾಡ್ತಾನೆ ರೀ. ಹೂಣರ ವಿರುದ್ಧ ಹೋರಾಟ ಮಾಡಿದಾರೆ ಗುಪ್ತರ ದೊರೆ ಸ್ಕಂದಗುಪ್ತ. ಇದು ಡೈರೆಕ್ಟ್ ಕ್ವಶನ್ ಆಗಿದೆ. ಕುಮಾರಗುಪ್ತ ನಾಳಂದ ವಿಶ್ವವಿದ್ಯಾಲಯ ಪ್ರೋತ್ಸಾಹ ನೀಡ್ತಾನೆ ರೀ. ಇನ್ನು ಘಟನೆಗಳ ಸರಿಯಾದ ಕಾಲಕ್ರಮವನ್ನು ಬರಿಬೇಕು ರೀ, ಓಕೆನಾ? ಸರಿಯಾದ ಉತ್ತರ ಚಂದ್ರಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ 2, ಸ್ಕಂದಗುಪ್ತ. ಇದು ಹೆಂಗೈತೆ ಹಾಗೆ ಬಂದದ್ದು ನೋಡಿರಿ. ರಿಪೀಟೆಡ್ ಕ್ವಶನ್, ಆಲ್ರೆಡಿ ಇದನ್ನು ಕ್ವಶನ್ನ ಡಿಸ್ಕಸ್ ಮಾಡಿದ್ದೀನಿ, ಓಕೆನಾ? ಚಂದ್ರಗುಪ್ತ ಅಥವಾ ಶ್ರೀಗುಪ್ತ ಅಂತ ಕರಿತೀವಿ, ಸ್ಥಾಪಕ. ಸಮುದ್ರಗುಪ್ತ ವಿಸ್ತಾರಕ. ಚಂದ್ರಗುಪ್ತ 2 ಸುವರ್ಣಯುಗ ಕಾಲ ಅಂತಂದೇಳಿ ನಾವು ಇದು ಮಾಡ್ತೀವಿ. ಸ್ಕಂದಗುಪ್ತ ಹೂಣರ ದಾಳಿಯನ್ನು ಎದುರಿಸ್ತಾನೆ. ಇದರಿಂದ ಅನೇಕ ಯುದ್ಧದಿಂದಾಗಿ ಅನೇಕ ಲಾಸ್ ಆಗ್ತೈತಿ. ದೆನ್ ಗುಪ್ತ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಹಂತಕ್ಕೆ ಹೋಗ್ತೈತಿ. ಹೇಳಿಕೆ ನೋಡ್ರಿ, ನಳಂದ ವಿಶ್ವವಿದ್ಯಾಲಯಕ್ಕೆ ಕುಮಾರಗುಪ್ತ ಪೋಷಣೆ ನೀಡಿದ. ಹೌದನಪ್ಪ? ಹೌದು, ಇದು ನಮಗೆ ಗೊತ್ತೈತಿ. ಈಗ ನಾನು ಕೇಳೀನಿ, ನಳಂದ ಕೇವಲ ಬೌದ್ಧ ಶಿಕ್ಷಣ ಕೇಂದ್ರವಾಗಿತ್ತು. ನಿಮಗೆ ನಾನು ಹೇಳಿದ್ದೀನಿ, ಇದು ಕೇವಲ ನೋಡ್ರಿ, ವರ್ಡ್ ಭಾರಿ ಡೇಂಜರ್. ಇವು ಕೇವಲ ಅನ್ನೋದು ಭಾರಿ ಡೇಂಜರ್ ಇದು ನೋಡಿರಿ. ಈಗ ಆನ್ಸರ್ ನೋಡೋಣ ನಾವು. ಆನ್ಸರ್ ಏನೈತೆ ರೀ? ಕೇವಲ ಒಂದು ಮಾತ್ರ ಸರಿ. ಯಾಕಂದ್ರಪ್ಪ ಅಂದ್ರೆ ಕೇವಲ ಅಲ್ಲಿ ಬೌದ್ಧ ಶಿಕ್ಷಣ ಅಷ್ಟೇ ನಡೀತಿದ್ದಿಲ್ಲ, ಇತರೆ ಶಿಕ್ಷಣಗಳಾದ ವ್ಯಾಕರಣ, ತರ್ಕ, ವೈದ್ಯಶಾಸ್ತ್ರ ಬಗ್ಗೆ ಕೂಡ ಅಲ್ಲಿ ಇನ್ಫಾರ್ಮೇಷನ್ ನಡೀತಿದ್ರಿ. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಕೂಡ ಅಲ್ಲಿ ಬರ್ತಿದ್ದಾರೆ, ಓಕೆನಾ? ಚೀನಾ, ಕೊರಿಯಾ, ಟಿಬೆಟ್ ವಿದ್ಯಾರ್ಥಿಗಳು ಅಲ್ಲಿ ಇರ್ತಾರೆ, ಓಕೆನಾ? ಇನ್ನು ಕುಮಾರಗುಪ್ತನಿಗೆ ನಳಂದ ಸಂಬಂಧಿಸಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇನ್ನು ಮೆಹೋರ್ಲಿ ಕಬ್ಬಿಣ ಸ್ತಂಭವು ಸಾಮಾನ್ಯವಾಗಿ ಯಾರೊಂದಿಗೆ ಸಂಬಂಧಿಸಿದೆ? ಮೆಹೋರ್ಲಿಯ ಕಬ್ಬಿಣ ಸ್ತಂಭ ಶಾಸನ ಯಾರು ರಚನೆ ಮಾಡ್ತಾರೆ? ಸರಿಯಾದ ಉತ್ತರ ಚಂದ್ರಗುಪ್ತ ಅಥವಾ 2ನೇ ಚಂದ್ರಗುಪ್ತ, ಓಕೆನಾ? 2ನೇ ಚಂದ್ರಗುಪ್ತ. ದೆಹಲಿಯಲ್ಲಿ ಮೆಹೋರ್ಲಿ ಸ್ತಂಭ ಶಾಸನ ಇದೆ. ಇದು ಕಬ್ಬಿಣದ ತಂತ್ರಜ್ಞಾನಕ್ಕೆ ಸಾಕ್ಷಿ. ಯಾಕೆ ಇದುವರೆಗೂ ಕೂಡ ತುಕ್ಕು ಹಿಡಿದೇ ಇಲ್ಲ ನೋಡ್ರಿ. ಅವಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ತುಕ್ಕು ಹಿಡಿದೇ ಇಲ್ಲ ಇದು, ಓಕೆನಾ? ಇದು ಚಂದ್ರಗುಪ್ತ 2ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ ಐತೆ ನೋಡ್ರಿ. ಇಷ್ಟೆಲ್ಲ ಇಟ್ಟರೆ ಸಾಕು. ದೆನ್ ನವರತ್ನ ಅಲ್ಲದವರು ಯಾರಂತ ನಮ್ಗೆ ಗೊತ್ತಾದ್ರೆ ಅವು ನಮ್ಮ ಯಾರಂತ ಗೊತ್ತಾಗ್ತದೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತಾ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಕಾಳಿದಾಸ ಹೌದೇನ್ರಿ? ಹೌದು. ಕಮರಸಿಂಹ ಹೌದು. ಧನ್ವಂತರಿ ಹೌದೇನ್ರಿ? ಹೌದು. ಹರಿಸೇನ ಅಲ್ಲ, ಹರಿಸೇನ ಆಸ್ಥಾನ ಕವಿ. ಹರಿಸೇನ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿರ್ತಾನೆ, ನವರತ್ನ ಪಟ್ಟಿಯಲ್ಲಿ ಇರೋದಿಲ್ಲ. ಕಾಳಿದಾಸನ ನವರತ್ನ, ಪ್ರಮುಖ ನವರತ್ನ. ಅಮರಸಿಂಹ ಅಮರಕೋಶ ಬರೆದಾನೆ. ಧನ್ವಂತರಿ ವೈದ್ಯಶಾಸ್ತ್ರ ಆಗಿರ್ತಾನೆ, ಓಕೆನಾ? ನೋಡ್ರಿ, ಇದ್ರ ಮೇಲೆ ಅಲಹಾಬಾದ್ ಪ್ರಶಸ್ತಿ, ಹರಿಶೇನ, ಪಾಹಿಯನ್, ನವರತ್ನ, ಆರ್ಯಭಟಿ, ಅಮರಕೋಶ, ಭಕ್ತಿ ಮತ್ತು ವಿಷಯಾಡಳಿತ, ಉಪರೇಖ, ವಿಷಯಪತಿ, ನಳಂದ, ಅಜಂತ, ಮೆಹೋರ್ಲಿಯ ಕಬ್ಬಿಣ ಸ್ತಂಭ ಶಾಸನ, ಅಶ್ವಮೇಧ, ಹೂಣರ ದಾಳಿ, ಸುವರ್ಣಯುಗ. ಇದೇ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ. ಇಷ್ಟು ನಮ್ಗೆ ಗೊತ್ತಾದ್ರೆ ಬಂದು ಸಾಕು. ದೆನ್ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ. ನಮ್ಗೆ ಏನೇನು ಗೊತ್ತಿರಬೇಕು ರೀ? ರಾಜರ ಬಗ್ಗೆ ಗೊತ್ತಿರಬೇಕು, ಶಾಸನ ಬಗ್ಗೆ ನಮ್ಗೆ ಗೊತ್ತಿರಬೇಕು, ವಿದೇಶಿ ಪ್ರವಾಸರ ಬಗ್ಗೆ ಯಾರು ಬಂದಿರ್ತಾರೆ ಆ ಟೈಮಲ್ಲಿ ಅದು ನಮ್ಗೆ ಗೊತ್ತಿರಬೇಕು, ನವರತ್ನಗಳು ಎಷ್ಟು ಜನ ಇದ್ದರು, ಯಾರು ಆಸ್ಥಾನದಾಗಿದ್ದರು, ನವರತ್ನಗಳು ಯಾರ್ಯಾರು ಇದ್ದಾರೆ, ಅವ್ರ ಸಾಧನೆ ಅದು ಗೊತ್ತಿರಬೇಕು, ವಿಜ್ಞಾನಿಗಳು ನಮ್ಗೆ ಗೊತ್ತಿರಬೇಕು, ಆಡಳಿತ, ಕಲೆ ಮತ್ತು ಸಾಹಿತ್ಯ, ಪತನ. ಇಷ್ಟು ನಮ್ಗೆ ಗೊತ್ತಿದ್ರಪ್ಪ ಅಂದ್ರೆ ಕಂಪ್ಲೀಟಾಗಿ ನಮ್ಗೆ ಗುಪ್ತ ಸಾಮ್ರಾಜ್ಯನ ಗೊತ್ತಾಗ್ಬಿಡುತ್ತೆ ರೀ, ಓಕೆನಾ? ಇನ್ನು ಅತ್ಯಂತ ಕಠಿಣವಾದ ಪ್ರಶ್ನೆಗಳು ಇವು ನೋಡಿಕೊಳ್ಳಂಬ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಗುಪ್ತ ವಂಶದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಶ್ರೀಗುಪ್ತ, ಹೌದಲ್ರಿ? ನೋಡ್ರಿ, ಗುಪ್ತ ವಂಶದ ಮೊದಲ ರಾಜ ಯಾರೇ? ಶ್ರೀಗುಪ್ತ. ಇದನ್ನು ಬಿರುದು ಮಹಾರಾಜ ಬಿರುದು ಇರ್ತೈತಿ, ಓಕೆ? ಯಾವ ಒಂದು ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಾನೆ ರೀ? ಕ್ರಿಸ್ತಶಕ 740ರಿಂದ 780 ಮಧ್ಯ ಅವಧಿಯಲ್ಲಿ ಗುಪ್ತ ಇದನ್ನು ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಗುಪ್ತ ಸಾಮ್ರಾಜ್ಯದ ಅಡಿಪಾಯ ಹಾಕ್ತಾನೆ. ಚೀನಾ ಯಾತಿಗೆ ಸಿಂಗ್ ಇದ್ರ ಬಗ್ಗೆ ಉಲ್ಲೇಖ ಮಾಡ್ಯಾನ ನೋಡ್ರಿ, ಓಕೆನಾ? ದೆನ್ ಘಟೋತ್ಕಚನು ಯಾವ ಬಿರುದನ್ನು ಹೊಂದಿದನು? ಘಟೋತ್ಕಚನು. ಸರಿಯಾದ ಉತ್ತರ ಮಹಾರಾಜ ನೋಡ್ರಿ. ಯಾರ್ರಿ? ಮಹಾರಾಜ.
ಶ್ರೀಗುಪ್ತ ಉತ್ತರಾಧಿಕಾರಿ ಯಾರಂದ್ರಪ್ಪ ಘಟೋತ್ಕಚ. ಇನ್ನು ಸಾಮ್ರಾಜ್ಯ ವಿಸ್ತರಣೆ ಆಗಲಿಲ್ಲ ಆ ಟೈಮಲ್ಲಿ. ಈತನ ಬಿರುದು ಮಹಾರಾಜ. ಕೆಲವೊಂದು ಬುಕ್ದಾಗ ರೀ ಮಹಾರಾಜ ಶ್ರೀಗುಪ್ತವು ಕೂಡ ಮಹಾರಾಜ ಅಂತ ಕರೆದಿದ್ದರು ನೋಡ್ರಿ. ಕೆಲವೊಂದು ಗುಪ್ತಲ್ಲಿ ಅವನ ಉತ್ತರಾಧಿಕಾರಿಯಾಗಿರ್ತಕ್ಕಂತಹ ಘಟೋತ್ಕಚನನ್ನು ಕೂಡ ಮಹಾರಾಜ ಅಂತ ಕರಿತಿದ್ರು. ಸೊ ಸ್ವಲ್ಪ ಇದು ತೇಲಾಗಿರಲಿ. ದೆನ್ ಚಂದ್ರಗುಪ್ತ ಒಂದು ನಂತರ ಬರ್ತಾನೆ. ಇದಕ್ಕೆ ಮಹಾರಾಜಾದಿರಾಜ ಬಿರುದು ಕೊಟ್ಟಿರ್ತಾರೆ. ಓಕೆನಾ. ಆ್ಯಂಡ್ ದೆನ್ ಲಿಚ್ಚಿವೆ ರಾಜಕುಮಾರಿ ಕುಮಾರದೇವಿಯನ್ನು ವಿವಾಹವಾದ ಗುಪ್ತ ರಾಜ ಯಾರು? ಯಾರಿ? ಸರಿಯಾದ ಉತ್ತರ ನಮಗೆಲ್ಲ ಗೊತ್ತು, ಚಂದ್ರಗುಪ್ತ ಒಂದು. ಆಪ್ಷನ್ ಬಿ ಚಂದ್ರಗುಪ್ತ ಒಂದು. ಲಿಚ್ಚಿವಿ ವಂಶದೊಂದಿಗೆ ವೈವಾಹಿಕ ಮೈತ್ರಿಯನ್ನು ಈತ ಹೊಂದಿರ್ತಾನೆ ರೀ. ರಾಜಕೀಯ ಪ್ರಭಾವ ಹೆಚ್ಚಿತ್ತು. ನಾಣ್ಯಗಳಲ್ಲಿ ಕುಮಾರದೇವಿಯ ಚಿತ್ರವಿದೆ. ದೆನ್ ಮಹಾರಾಜಾದಿರಾಜ ಬಿರುದು ಧರಿಸಿದ್ದನು. ಗುಪ್ತ ಸಾಮ್ರಾಜ್ಯ ವಿಸ್ತರಣೆ ಇದರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಓಕೆನಾ. ಮಹಾರಾಜಾದಿರಾಜ ನೋಡ್ರಿ, ಮಹಾರಾಜಾದಿರಾಜ ಚಂದ್ರಗುಪ್ತ ಒಂದು. ಬರೀ ಮಹಾರಾಜ ಅಂತ ಬಂದ್ರೆ ಶ್ರೀಗುಪ್ತ ಇಲ್ಲ ಅವನ ಉತ್ತರಾಧಿಕಾರಿ ಘಟೋತ್ಕಚ ಸರಿಯಾಗಿರಲ್ಲ ರೀ. ದೆನ್ ಸಮುದ್ರಗುಪ್ತನ ವಿಜಯಗಳನ್ನು ವಿವರಿಸುವ ಶಾಸನ ಯಾವುದ್ರಿ? ಇದೆಲ್ಲ ನಮ್ಗೆ ಗೊತ್ತದೆ. ಅಲಹಾಬಾದ್ ಸ್ತಂಭ ಶಾಸನ. ಯಾರು ಹರಿಶ್ಚಂದ್ರ ರಚನೆ ಮಾಡ್ತಾನೆ, ಯಾವ ಕೃತಿಗೆ, ಯಾವ ಒಂದು ಭಾಷೆಯಲ್ಲಿ ಐತಿ? ಸಂಸ್ಕೃತ ಭಾಷೆಯಲ್ಲಿ ಐತಿ. ಅಲಹಾಬಾದ್ ಕೆತ್ತಿರುವ ಸ್ತಂಭ ಶಾಸನ ಮೂಲತಃ ಯಾರ ಕಾಲದ್ದು? ಅಶೋಕನ ಕಾಲದ್ದು ನೋಡ್ರಿ. ಅಶೋಕನ ಕಾಲದಾಗ ಇವ್ರು ಕೆತ್ತನೆ ಮಾಡ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸಮುದ್ರಗುಪ್ತನ ಆಸ್ಥಾನ ಕವಿ ಯಾರು ರೀ? ಸರಿಯಾದ ಉತ್ತರ ಹರಿಸೇನ. ಕೆಳಗಿನಲ್ಲಿ ಅಶ್ವಮೇಧ ಯಾಗ ಅವನು ಯಾರು ಗುಪ್ತರಾಜ ಸ್ಟಾರ್ಟ್ ಮಾಡ್ತಾರೆ ರೀ? ಸರಿಯಾದ ಉತ್ತರ ಸಮುದ್ರಗುಪ್ತ. ನಮ್ಗೆ ಹೆಂಗೆ ಗೊತ್ತಾಗುತ್ತಾ? ಅವನು ಹೊರಡಿಸಿದ ನಾಣ್ಯಗಳಲ್ಲಿ ಇದ್ರ ಬಗ್ಗೆ ದಾಖಲೆ ಐತಿ, ಚಿತ್ರ ಐತಿ. ಭಾರತ ನೆಪೋಲಿಯನ್ ಯಾರು? ನಮಗೆಲ್ಲ ಗೊತ್ತೈತಿ, ಸಮುದ್ರಗುಪ್ತ. ಯಾರು ರೀ? ಸಮುದ್ರಗುಪ್ತ. ಇನ್ನು ಪಾಹಿಯನ್ ಭಾರತಕ್ಕೆ ಬಂದಾಗ ಗುಪ್ತರ ರಾಜ ಯಾರಿರ್ತಾರೆ ರೀ? ಪಾಹಿಯನ್. ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ. ಯಾರು ರೀ? ಎರಡನೇ ಚಂದ್ರಗುಪ್ತ. ಪಾಹಿಯನ್ ಯಾವ ದೇಶದ ಯಾತ್ರಿಕ? ಸರಿಯಾದ ಉತ್ತರ ಚೀನಾ. ಇದ್ರ ಬಗ್ಗೆ ನಮ್ಗೆ ಗೊತ್ತೈತಿ. ಚಂದ್ರಗುಪ್ತ ಎರಡನ್ನು ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತೆ. ಹೌದ್ರಿ, ಬರೋಬ್ಬರು. ಅವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತದ ಮೇಲೆ ದಾಳಿ ಮಾಡಿದ. ಹೌದೇನ್ರಿ? ಹೌದ್ರಿ. ಎ ಮತ್ತು ಆರ್ ಎರಡು ಸರಿ. ಆರ್ ಸರಿಯಾದ ವಿವರಣೆಯಾಗಿದೆ. ಕೆಳಗಿನಗಳಲ್ಲಿ ಕಾಳಿದಾಸನ ಕೃತಿ ಯಾವುದು? ಕೃತಿ ಯಾವುದು ಅಂತ ಕೇಳರಿ. ಅಮರಕೋಶ ಅಲ್ಲ. ಮೂರ್ಛಕಟಿಕ ಅಲ್ಲ. ಅಭಿಜ್ಞಾನ ಶಾಕುಂತಲ ಹೌದ್ರಿ. ಆರ್ಯಭಟೆ ಅಲ್ಲ. ಇನ್ನು ಅಮರಕೋಶ ರಚಿಸಿದವರು ಯಾರು? ಅಮರಕೋಶ ರಚಿಸಿದ ಅಮರಸಿಂಹ. ಇದು ಪಿ ಸಿ ಡೈರೆಕ್ಟ್ ಕ್ವಶನ್ ಬರ್ತಾವೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಸ್ಟೇಟ್ ಡೈರೆಕ್ಟ್ ಕ್ವಶನ್ ಅಷ್ಟೇ ಇದಾವೆ. ಇನ್ನು ಆರ್ಯಭಟ ನಮ್ಗೆ ಗೊತ್ತೈತಿ, ಆರ್ಯಭಟ. ಹೌದಲ್ರಿ. ದೆನ್ ಶೂನ್ಯ ಪರಿಕಲ್ಪನೆ ಸಂಬಂಧಿಸಿದ ಗುಪ್ತರ ವಿಜ್ಞಾನಿ ಯಾರ್ರಿ? ನಮಗೆಲ್ಲ ಗೊತ್ತೈತಿ. ಶೂನ್ಯ ಯಾರು ಕೊಟ್ಟಾರ್ರಿ? ಆರ್ಯಭಟನ ಕೊಟ್ಟಿತ್ತು. ಹೌದಲ್ರಿ. ಶೂನ್ಯವನ್ನು ಜಗತ್ತಿಗೆ ಪರಿಚಯಿಸಿದ ಸಾಮ್ರಾಜ್ಯ ದೇಶ ನಮ್ಮದು. ಸಾಮ್ರಾಜ್ಯ ಅಂದ್ರಪ್ಪ ಗುಪ್ತರು. ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲಕ್ಕೆ ಅಭಿವೃದ್ಧಿ ಆಗಿತ್ತು. ಹೌದು, ಬರೋಬ್ಬರು. ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯಕ್ಕೆ ಪೋಷಣೆ ಇದ್ದ. ಹೌದು, ಎರಡೂ ಹೇಳಿಕೆ ಕೂಡ ಬರೋಬ್ಬರಾಯಿತು, ಸರಿಯಾಗಿದ್ದೇವೆ. ಸೊ ಎರಡೂ ಕೂಡ ಸರಿ. ದೆನ್ ಗುಪ್ತರ ಪ್ರಾಂತ್ಯವನ್ನು ಎಂದು ಕರೆಯಲಾಗುತ್ತೆ? ಗುಪ್ತರ ಪ್ರಾಂತ್ಯವನ್ನು ಭುಕ್ತಿ ಎಂದು ಕರೆಯುತ್ತಿದ್ದರು. ಓಕೆ, ಸ್ಪೀಡ್ ಆಗತ್ತೇನು ರೀ? ಸ್ಪೀಡ್ ಆಗತ್ತೆ ಅನ್ಕೊಳ್ತೀನಿ. ಯಾಕಂದ್ರಪ್ಪ ಅಂದ್ರೆ ಇನ್ನೂ ನಾವು ಇಂಪಾರ್ಟೆಂಟ್ ಟಾಪಿಕ್ನ ಕವರ್ ಮಾಡ್ಬೇಕು ರೀ. ಹಾಟ್ ಟಾಪಿಕ್. ವಿಷಯ ಎಂದರೇನು? ವಿಷಯ ಎಂದರೆ ಜಿಲ್ಲೆ. ಏನು ರೀ? ಜಿಲ್ಲೆ. ಇನ್ನು ಭುಕ್ತಿಯ ಮುಖ್ಯಾಧಿಕಾರಿ ಯಾರು? ನಮಗೆಲ್ಲ ಗೊತ್ತೈತಿ. ಭುಕ್ತಿಯ ಮುಖ್ಯಾಧಿಕಾರಿ ಉಪರೇಖಾ. ಯಾರ್ರಿ? ಉಪರೇಖಾ. ಹೂಣರನ್ನು ಎದುರಿಸಿದ ಗುಪ್ತರ ರಾಜ ಯಾರ್ರಿ? ಸರಿಯಾದ ಉತ್ತರ ಸ್ಕಂದಗುಪ್ತ. ಆಲ್ರೆಡಿ ನಮಗೆ ಇದ್ರ ಬಗ್ಗೆ ಗೊತ್ತೈತಿ. ಇನ್ನು ಮ್ಯಾಚ್ ದಿ ಫಾಲೋವಿಂಗ್: ಹರಿಸೇನ, ಅಲಹಾಬಾದ್ ಪ್ರಶಸ್ತಿ, ಆರ್ಯಭಟ. ಇದು ರಿಪೀಟೆಡ್ ಕ್ವಶನ್ ಆಗೈತೆ ನೋಡ್ರಿ ಆಲ್ರೆಡಿ. ಆರ್ಯಭಟ, ಆರ್ಯಭಟೆ ಬರ್ತಾನೆ. ಕಾಳಿದಾಸನ ಶಾಕುಂತಲ, ಅಮರಸಿಂಹನ ಅಮರಕೋಶ. ರಿಪೀಟೆಡ್ ಕ್ವಶನ್. ಇದು ಕೂಡ ಕ್ರೊನಾಲಜಿ ಕೂಡ ರಿಪೀಟೆಡ್ ಕ್ವಶನ್. ಸರಿಯಾದ ಉತ್ತರ ಚಂದ್ರಗುಪ್ತ ಒಂದು. ಸಮುದ್ರಗುಪ್ತ ಬರ್ತಾನೆ. ಆ್ಯಂಡ್ ದೆನ್ ಎರಡನೇ ಸಮುದ್ರಗುಪ್ತ ಬರ್ತಾನೆ. ಆ್ಯಂಡ್ ಸ್ಕಂದಗುಪ್ತ ಬರ್ತಾನೆ. ಮೆಹರ್ಲಿ ಕಬ್ಬಿಣ ಸ್ತಂಭ ಶಾಸನ ಯಾವ ಗುಪ್ತ ರಾಜನಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತ. ಓಕೆನಾ. ಮೆಹರ್ಲಿ ರಿಪೀಟೆಡ್ ಕ್ವಶನ್. ಗುಪ್ತರ ಕಾಲದ ಪ್ರಸಿದ್ಧ ಚೀನಾ ಯಾತ್ರಿಕ ಯಾರು? ಪಾಹಿಯಾನ್. ಸುವರ್ಣ ಯುಗ ಅಂತ ಯಾಕೆ ಕರಿತಾರೆ ಗುಪ್ತರ ಕಾಲದಾಗ? ಕಲೆ, ವಿಜ್ಞಾನ, ಸಾಹಿತ್ಯ ಆ ಟೈಮಲ್ಲಿ ಬೆಳವಣಿಗೆ ಹೋಗ್ತೈತಿ, ಅದಕ್ಕೋಸ್ಕರ. ನೋಡಿರಿ, ಎಕ್ಸೆಪ್ಟೆಡ್ ಒನ್ ಲೈನರ್. ಇದನ್ನು ನೆನಪಿಡ್ರಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಗುಪ್ತ ವಂಶದ ಸ್ಥಾಪಕ ಶ್ರೀಗುಪ್ತ. ಇದು ನಮಗೆ ಕ್ಲಿಯರ್ ಐತಿ. ಓಕೆ.
ದೆನ್ ನಾವು ಬರೀ ಸ್ಥಾಪನೆ ಮಾಡ್ತೇನೆ ರೀ, ವಿಸ್ತಾರ ಸಾಮ್ರಾಜ್ಯ ವಿಸ್ತಾರ ಆಗಿರಲ್ಲ. ವಿಸ್ತಾರ ಯಾರು ಮಾಡ್ತಾರೆ ರೀ? ಒಂದನೇ ಚಂದ್ರಗುಪ್ತ ಅಥವಾ ಚಂದ್ರಗುಪ್ತ ಒಂದು, ಆ ಟೈಮ್ನಲ್ಲಿ ಸ್ಟಾರ್ಟ್ ಆಗುತ್ತೆ ವಿಸ್ತರಣೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ರೀ, ನಿಜವಾದ ಸ್ಥಾಪಕ ಅಂತೇಳಿ ಚಂದ್ರಗುಪ್ತ ಒಂದನ್ನು ಕೂಡ ಕರಿತಾರ. ಓಕೆ, ಚಂದ್ರಗುಪ್ತ ಒಂದು, ಒಂದನೇ ಚಂದ್ರಗುಪ್ತ. ಭಾರತ ನೆಪೋಲಿಯನ್ ಯಾರು ರೀ? ಸಮುದ್ರಗುಪ್ತ. ಅಲಹಾಬಾದ್ ಪ್ರಶಸ್ತಿ ಹರಿಸಿನ ರಚನೆ ಮಾಡ್ತಾನೆ, ಯಾವ ಭಾಷೆಯಲ್ಲಿ ಐತಿ? ಸಂಸ್ಕೃತ ಭಾಷೆಯಲ್ಲಿ ಐತಿ. ಪಾಹಿಯಾನ್ ಸಮುದ್ರಗುಪ್ತ ಅಥವಾ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರ್ತಾನೆ. ಸಾರಿ, ಸಮುದ್ರಗುಪ್ತ ಹೇಳಿದೆ, ಇಲ್ಲಿ ತಪ್ಪು, ಎರಡನೇ ಚಂದ್ರಗುಪ್ತ. ಓಕೆ, ದೆನ್ ವಿಕ್ರಮಾದಿತ್ಯ ಯಾರಿಗಿತ್ತು ರೀ? ವಿಕ್ರಮಾದಿತ್ಯ ಅಂದರೆ ಎರಡನೇ ಚಂದ್ರಗುಪ್ತಗಿತ್ತು. ನಳಂದ ಕುಮಾರಗುಪ್ತನ ಕಾಲದಲ್ಲಿ ಅಭಿವೃದ್ಧಿ ಹೊಂದತಿ. ಹೂಣರನ್ನು ಸೋಲಿಸಿದ ರಾಜ ಬಂದ್ರೆ ಸ್ಕಂದಗುಪ್ತ. ಆರ್ಯಭಟ ಕೃತಿಯನ್ನು ಬರ್ತಾನೆ. ಅಮರಕೋಶನ ಅಮರಸಿಂಹನ ಅಮರಕೋಶ. ಸುವರ್ಣಯುಗಂದು ಗುಪ್ತರ ಯುಗವನ್ನು ನಾವು ಕರಿತೀವಿ ರೀ. ಓಕೆ, ನೋಡಿರಿ ಶ್ರೀಗುಪ್ತ. ಆಮೇಲೆ ಈತನ ಉತ್ತರಾಧಿಕಾರಿ ಘಟೋತ್ಕಚ ಬರ್ತಾನೆ. ದೆನ್ ಈತನ ಮಗ ಚಂದ್ರಗುಪ್ತ ಒಂದು ಬರ್ತಾನೆ. ದೆನ್ ಸಮುದ್ರಗುಪ್ತ ಬರ್ತಾನೆ. ದೆನ್ ಚಂದ್ರಗುಪ್ತ 2, ಕುಮಾರಗುಪ್ತ ಬರ್ತಾನೆ. ಲಾಸ್ಟ್ ಬರ್ದ ಸ್ಕಂದಗುಪ್ತ. ಈ ವಂಶಾವಳಿ ಮತ್ತು ಅಲಹಾಬಾದ್ ಪ್ರಶಸ್ತಿ ಬಗ್ಗೆ ನೆನಪಿರಬೇಕು. ದೆನ್ ಪಾಹಿಯಾನ್ ಬಗ್ಗೆ, ದೆನ್ ಆರ್ಯಭಟ, ಕಾಳಿದಾಸ, ನಳಂದ, ಹೂಣರ ಈ ಬಗ್ಗೆ ಗೊತ್ತಿದ್ರೆ ನಮ್ಗೆ ಸಾಕು. ಓಕೆನಾ? ನೋಡ್ರಿ, ಇದು ಹೇಳಿಕೆ ಬಗ್ಗೆ ಹೇಳಕ್ಕೊಳಗದೆ ನಾನು. ಸಮುದ್ರಗುಪ್ತನು ದಕ್ಷಿಣ ಭಾರತ ರಾಜರನ್ನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಹೌದೇನ್ರಿ? ಹೌದಾ? ಹೌದು. ಓಕೆನಾ? ತಿಳ್ಕೊಳ್ಳೋಂಬ್ರೆ. ದೆನ್ ಅಲಹಾಬಾದ್ ಪ್ರಶಸ್ತಿಯು ಆರ್ಯವರ್ತದ ಜನರು ಮತ್ತು ದಕ್ಷಿಣ ಪಥದ ರಾಜರನ್ನು ವಿಭಿನ್ನವಾಗಿ ವರ್ಗೀಕರಿಸಲಾಗಿದೆ. ನೋಡಿರಿ, ಅಲಹಾಬಾದ್ ಪ್ರಶಸ್ತಿ. ಹೌದೇನ್ರಿ? ಈ ಸ್ಟೇಟ್ಮೆಂಟು ಇದ್ರಾಗ ಕೊಟ್ಟಿಲ್ಲ, ಆನ್ಸರಲ್ಲಿ, ಸೊ ಬುಕ್ದಲ್ಲಿ ಕೊಟ್ಟಿಲ್ಲ. ಡೈರೆಕ್ಟ್ ಕ್ವಶನ್ ಈ ಥರ ಬಂದವು. ಸರಿಯಾದ ಉತ್ತರ ಕೇವಲ 2 ಮಾತ್ರ ಸರಿ. ನೋಡ್ರಿ, ಅಲಹಾಬಾದ್ ಪ್ರಶಸ್ತಿ ಆರ್ಯವರ್ತದ ರಾಜರು ಮತ್ತು ದಕ್ಷಿಣ ಪಥದ ರಾಜರನ್ನು ವಿಭಿನ್ನ ವರ್ಗೀಕರಿಸ, ಇದು ಹೇಳಿಕೆ ಸರಿಯಾಗಿರುತ್ತೆ. ಸಮುದ್ರಗುಪ್ತನ ದಕ್ಷಿಣ ಭಾರತ ರಾಜನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿ, ಇದು ತಪ್ಪು. ಯಾಕಂದ್ರಪ್ಪ ಅಂದ್ರೆ ಗೆದ್ದ ಮೇಲೆ ಅವ್ರ ಸಾಮ್ರಾಜ್ಯನ ಬಿಟ್ಟು ಕೊಡ್ತಾನ್ರಿ ಯಾರ್ರಿ? ಸಮುದ್ರಗುಪ್ತ. ಈ ಹೇಳಿಕೆ ತಪ್ಪಾಗ್ತೈತಿ. ಸೊ ಸಂಪೂರ್ಣವಾಗಿ ಅನ್ನೋದು, ಕೇವಲ ಅನ್ನೋದು, ಇವು ಸ್ವಲ್ಪ ಇಂಪಾರ್ಟೆಂಟ್ ವರ್ಡ್ ಇರ್ತಾವೆ, ತಲೆ ಇಟ್ಕೋಬೇಕು. ನೋಡಿರಿ, ಇಲ್ಲಿ ಕೊಟ್ಟೇನೆ ಆಲ್ರೆಡಿ ನಾನು. ಇಲ್ಲಿ ವಾಪಸ್ ನೀಡ್ತಾನೆ. ನೋಡಿರಿ, ಯಾರು ಗೆದ್ದಿರ್ತಾನೆ ಆ ರಾಜ್ಯ ಬಿಟ್ಟು ಕೊಡ್ತಿರ್ತಾನೆ. ಆರ್ಯವರ್ತ ರಾಜರನ್ನು ನೇರವಾಗಿ ತನ್ನ ಆಡಳಿತ ಸೇರಿಕೊಂಡನು. ಆರ್ಯವರ್ತ ರಾಜರನ್ನು ನೇರವಾಗಿ ತನ್ನ ಆಡಳಿತಕ್ಕೆ ಸೇರಿಕೊಂಡನು. ದಕ್ಷಿಣ ಪಥದ ರಾಜರನ್ನು ಅಧೀನ ರಾಜರನ್ನಾಗಿ ಮಾಡಿದನು. ದಕ್ಷಿಣ ಪಥದ ರಾಜರು. ಓಕೆನಾ? ದೆನ್ ಗುಪ್ತರ ಆಡಳಿತಕ್ಕೆ ವ್ಯವಸ್ಥೆಗೆ ಸಂಬಂಧಿಸಿದ ಹುದ್ದೆ ಯಾವುದು? ನೋಡಿರಿ, ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದ ಹುದ್ದೆ ಸಂಬಂಧಿಸದ. ನೋಡಿರಿ, ಈ ಥರ ಆಗ್ಬಿಡ್ತಾವೆ ಕ್ವಶನಲ್ಲಿ ಕೂಡ, ಹಂಗೆ ಇರುತ್ತೆ. ಸಂಬಂಧಿಸದ ನೆನಪಿಡ್ರಿ. ಉಪರಿಕ ಹೌದು, ವಿಷಯಪತಿ ಹೌದು, ಗ್ರಾಮಿಕ ಹೌದು, ಇಕ್ತದಾರ್ ಬರಲ್ಲ. ನೋಡ್ರಿ, ಇಕ್ತದಾರ್ ಬರಲ್ಲ. ನೋಡ್ರಿ, ಇಕ್ತದಾರ್ ಇದು ದೆಹಲಿ ಸುಲ್ತಾನರ ಕಾಲದಲ್ಲಿ ಬರ್ತಾರೆ. ಉಪರಿಕ ಬರೋದು ಭುಕ್ತಿ ಮುಖ್ಯಸ್ಥಕ್ಕೆ ನಾವು ಉಪರಿಕ ಅಂತ ಕರಿತೀವಿ, ಭುಕ್ತಿ ಮುಖ್ಯಸ್ಥನ. ಇನ್ನು ವಿಷಯಪತಿ ಬರೋದು ಜಿಲ್ಲೆಯ ಮುಖ್ಯಸ್ಥ. ಇನ್ನು ಗ್ರಾಮಿಕ ಬರೋದು ಯಾರ್ರಿ? ಗ್ರಾಮದ ಲೆಕ್ಕಾಧಿಕಾರಿ. ಇವಾಗ ನಾನು VAO ಅಂತ ಕರಿತೀವಲ್ಲ, ತಲಾಟಿ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ. ಸೊ ಅವನ ಪೋಸ್ಟ್. ದೆನ್ ಭೂದಾನಗಳು ತೆರಿಗೆ ವಿನಾಯಿತಿಯೊಂದಿಗೆ ನೀಡಲಾಗುತ್ತಿತ್ತು. ಹೌದೇನ್ರಿ? ಈ ಹೇಳಿಕೆ ಸರಿಯಾಗೈತೆ. ಭೂದಾನ ಪದ್ಧತಿಯು ಕೇಂದ್ರ ಆಡಳಿತ ದುರ್ಬಲವಾಯಿತು. ಭೂದಾನ ಪದ್ಧತಿಯಿಂದ ಕೇಂದ್ರ ಆಡಳಿತ ದುರ್ಬಲವಾಯಿತು. ಹೌದ್ರಿ, ಎರಡು ಹೇಳಿಕೆ ಕೂಡ ಸರಿಯಾಗೈತೆ. ನೋಡ್ರಿ, ಓಕೆನಾ? ಭೂದಾನಗಳಿಗೆ ತೆರಿಗೆ ವಿನಾಯಿತಿ ಇತ್ತು. ಅಧಿಕಾರಿಗಳು ಸ್ಥಳೀಯರಿಗೆ ವರ್ಗಾಯಿಸಲ್ಪಡುತ್ತಿದ್ದರು. ಸಾಮಂತ ವ್ಯವಸ್ಥೆ ಬೆಳವಣಿಗೆ ಆಯಿತು. ಕೇಂದ್ರ ಆದಾಯ ಕುಗ್ಗಿತು. ಗುಪ್ತ ಸಾಮ್ರಾಜ್ಯ ಪತನಕ್ಕೆ ಇದು ಕೂಡ ಕಾರಣ ಒಂದು. ಇನ್ನು ಗುಪ್ತ ಕಾಲದಲ್ಲಿ ಸಂಸ್ಕೃತ ಒಂದು ರಾಜ ಭಾಷೆಯಾಗಿ ಬೆಳೆಯಿತು. ಹೌದ್ರಿ, ಸರಿಯಾಗೈತಿ. ಇಷ್ಟೊತ್ತು ನಾವು ನೋಡಿವಿ. ಇನ್ನು ಗುಪ್ತ ಸಾಮ್ರಾಜ್ಯದ ರಾಜರು ವೈದಿಕ ಬ್ರಾಹ್ಮಣ ಸಂಪ್ರದಾಯವನ್ನು ಪ್ರೋತ್ಸಾಹಿಸಿದರು. ಹೌದ್ರಿ, ಇದು ಕೂಡ ಸರಿಯಾಗೈತಿ. ಸೊ A ಮತ್ತು R ಎರಡೂ ಸರಿ.
ಆರ್ ಸರಿಯಾದ ವಿವರಣೆ ಆಗಿದೆ. ಹೌದಲ್ರಿ? ಇನ್ನು ಕೆಳಗಿನಗಳಲ್ಲಿ ನವರತ್ನ ಪಟ್ಟಿ ಸಂಬಂಧಿಸವರಲ್ಲದವರು ಯಾರು? ನೋಡಿರಿ, ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಈ ಥರ ಕ್ವಶನ್ ಆಲ್ರೆಡಿ ಅಂಡರ್ಲೈನ್ ಮಾಡ್ಕೋಬೇಕು. ಅಮರಸಿಂಹ ಹೌದು, ಧನ್ವಂತರಿ ಇದು, ಶಪಣಕ ಹೌದು, ಹರಿಸೇನ ಅಲ್ಲ. ರಿಪೀಟೆಡ್ ಕ್ವಶನ್. ಓಕೆನಾ? ಆ್ಯಂಡ್ ದೆನ್ ಆರ್ಥಿಕ ಕೆಳಗಿನಗಳಲ್ಲಿ ಯಾವುದು ಗುಪ್ತ ಯುಗದ ಆರ್ಥಿಕ ಕುಸಿತಕ್ಕೆ ಸಾಕ್ಷಿ ಅಲ್ಲ? ನೋಡಿರಿ, ಈ ಥರ ಕ್ವಶನ್ ಬಂದಾಗ ಸ್ವಲ್ಪ ನಮಗೆ ಇದ್ರ ಬಗ್ಗೆ ಗೊತ್ತಾದಾಗ, ಗುಪ್ತರ ಬಗ್ಗೆ ಗೊತ್ತಾದಾಗ ಇಂಥ ಕ್ವಶನ್ ಹಾಕೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಚಿನ್ನದ ನಾಣ್ಯಗಳ ಗುಣಮಟ್ಟ ಕುಸಿತ ಹೌದೇನ್ರಿ? ಇದು ಬರಲ್ಲ. ಭೂದಾನ ಹೆಚ್ಚಳ ಇದು ಬರಲ್ಲ. ರೋಮನ್ ಸಾರಿ ಈ ಕ್ವಶನ್ ನೋಡಿರಿ, ಸ್ವಲ್ಪ ಇದಾಗ್ತಿದ್ದು. ಇನ್ನೊಂದ್ಸಕ ಓದ್ತೀನಿ ಕೇಳ್ರಿ ಕ್ವಶನ್. ಎಲ್ಲ ಅಂತ ಐತೆ ನೋಡಿರಿ, ಇದು ಹಿಂಗಾಗುತ್ತೆ. ಎಲ್ಲ ಕ್ವಶನ್ ನೋಡಿ 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 ನಮಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಲ್ಲಪ್ಪ? ಈ ಥರ ಎಕ್ಸಾಮ್ನೂ ಕೂಡ ಆಗ್ತವ್ರಿ. ಇಂಥವು ಪದೇ ಪದೇ ಫೇಸ್ ಮಾಡಿದಾಗ ನಾವು ಈಸಿಯಾಗಿ ಗೆಟಿನ್ ಆಗ್ತೀವಿ. ನೋಡಿರಿ, ಇನ್ನೊಂದ್ಸಕ ಓದ್ತೀನಿ. ಕೆಳಗಿನಗಳಲ್ಲಿ ಯಾವುದು ಗುಪ್ತ ಯುಗದ ಆರ್ಥಿಕ ಕುಸಿತಕ್ಕೆ ಸಾಕ್ಷಿ ಅಲ್ಲ? ಓಕೆನಾ? ಯಾವುದು ಸಾಕ್ಷಿ ಅಲ್ಲ ಅಂತ ಕೆಟ್ಟಾರೆ. ಇದನ್ನು ನಾನು ಆರ್ಥಿಕ ಯುಗದ ಒಂದು ಸ್ವಲ್ಪ ತಲೆಯಾಗಿ ಓದಲಿಲ್ಲ ಲಕ್ಷ್ಯ ಕೊಟ್ಟು. ನೋಡಿರಿ, ಒಂದನೇದು ಚಿನ್ನದ ನಾಣ್ಯಗಳ ಗುಣಮಟ್ಟ ಕುಸಿತ. ಹೌದ್ರಿ, ಇದು ಆರ್ಥಿಕ ಕುಸಿತಕ್ಕೆ ಕಾರಣ ಆಯಿತು. ಭೂದಾನ ಹೆಚ್ಚಳ. ಹೌದ್ರಿ, ಇದನ್ನು ಕೂಡ ಹೆಚ್ಚು ಭೂದಾನ ಮಾಡಿ 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 ಇವರೇನು ಮಾಡಿದ್ರಿ, ಟ್ಯಾಕ್ಸ್ ಫ್ರೀ ಆಗಿಬಿಡುತ್ತೆ ಅಲ್ಲಿ. ಸೊ ಅವರಿಗೆ ಬೊಕ್ಕಸಕ್ಕೆ ಟ್ಯಾಕ್ಸ್ ಬರಲೇ ಇಲ್ಲ. ರೋಮನ್ ವ್ಯಾಪಾರ ಕುಸಿತ ಆಗ್ತೈತೆ. ಹೌದು, ಇದು ಕೂಡ ರೋಮನ್ ವ್ಯಾಪಾರ ಕುಸಿತ. ಇದರಿಂದ ಸರಿಯಾಗಿ ಆರ್ಥಿಕ ಕುಸಿತ ಉಂಟಾಗ್ತೈತೆ. ಅಶ್ವಮೇಧ ಯಾಗದಿಂದ ಯಾವುದೇ ರೀತಿಯಾಗಿ ಆರ್ಥಿಕ ಕುಸಿತ ಆಗಲಿಲ್ಲ. ಸೊ ಸರಿಯಾದ ಉತ್ತರ ಇದು. ಓಕೆನಾ? ಕೆಳಗಳಲ್ಲಿ ಯಾವ ತಪ್ಪದ ಜೋಡಿಕೆ ಆಗಿದೆ? ಹರಿಸೇನ ಅಲಹಾಬಾದ್ ಶಾಸನ ಸರಿ ಐತಿ. ಅಮರಸಿಂಹನ ಅಮರಕೋಶ, ಆರ್ಯಭಟ ಪಂಚಸಿದ್ಧಾಂತಕ್ಕೆ ಬರಲ್ಲ. ಕಾಳಿದಾಸ ರಘುವಂಶ. ಪಂಚಸಿದ್ಧಾಂತಕ್ಕೆ ಯಾರು ಬರ್ತಾರೆ? ವರಾಹಮಿಹಿರ ಬರ್ತಾರೆ ನೋಡಿರಿ. ಸೊ ಇಲ್ಲಿ ಐತ್ರಿ ವರಾಹಮಿಹಿರನ ಪಂಚ ಸಿದ್ಧಾಂತ. ದೆನ್ ಕಾಲಾನುಕ್ರಮದಲ್ಲಿ ಬರೀರಿ ನೋಡಿರಿ, ಈ ಥರ ಹೆಂಗೈತಿದ್ದು ಹೊಡ್ತಾ ನೋಡಿರಿ. ಪಾಹಿಯನ್ ಭಾರತಕ್ಕೆ ಪ್ರವಾಸ, ಸಮುದ್ರಗುಪ್ತ, ಹೂಣರ ದಾಳಿ, ಕುಮಾರಗುಪ್ತನ ಆಳ್ವಿಕೆ. ಈ ಥರ ಬಂದಾಗ ನಮಗೆ ಭಾರಿ ಟ್ರಿಕ್ಕಿ ಇದಾಗುತ್ತೆ. ಇದು ನಮಗೇನು ಗೊತ್ತೈತೆ ರೀ, ಹೂಣರ ದಾಳಿ ಇದಂತ ನಮ್ಗೆ ಗೊತ್ತಿರಬೇಕು. ಲಾಸ್ಟ್ ಬರ್ತೈತೇನೋ. ಓಕೆ, ಲಾಸ್ಟ್ ಬರೋ ಯಾವುದಪ್ಪ? ಆಪ್ಷನ್ ಏನು ಲಾಸ್ಟ್ ಐತಿ, ಆಪ್ಷನ್ ಸಿನೂ ಲಾಸ್ಟ್ ಐತಿ, ಆಪ್ಷನ್ ಡಿನೂ ಲಾಸ್ಟ್ ಐತಿ. ಇದ್ರ ಮಧ್ಯೆ ಪಾಹಿಯನ್ ಯಾರ ಕಾಳು ಬರ್ತಾನೆ ರೀ? ಪಾಹಿಯನ್ ಬರೋದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯನ್ ಬರ್ತಾನೆ. ಹೌದಲ್ಲಪ್ಪ? ಇದಕ್ಕಿಂತ ಮುಂಚೆನೇ ಯಾರು ಬಂದಿರ್ತಾರೆ ರೀ? ಸಮುದ್ರಗುಪ್ತ ಬಂದಿರ್ತಾನೆ. ಹೌದಲ್ಲಪ್ಪ? ಸಮುದ್ರಗುಪ್ತ. ಸೊ ನಮಗೆ ಗೊತ್ತೈತಿ. ಸೊ ಸಮುದ್ರಗುಪ್ತ ಒಂದೇದು ಬರ್ತಾನೆ. ಸೊ ಎರಡು ಸಮುದ್ರಗುಪ್ತ ಆ್ಯಂಡ್ ದೆನ್ ಪಾಹಿಯನ್ ಒಂದು. ಸೊ 2 1 ಎಲ್ಲೈತಪ್ಪ? 2 1 ಇಲ್ಲೈತಿ. ದೆನ್ ಕುಮಾರಗುಪ್ತನ ಆಳ್ವಿಕೆ ಆಗುತ್ತಾ. ಆ್ಯಂಡ್ ದೆನ್ ಹೂಣರ ದಾಳಿನ ಸಂಪೂರ್ಣವಾಗಿ ಯಾರು ಎದುರಿಸ್ತಾರೆ? ಯಾರು ಹೋರಾಟ ಮಾಡ್ತಾರೆ? ಸ್ಕಂದಗುಪ್ತ. ನೋಡಿರಿ, ಪಾಹಿಯನ್ ಬೌದ್ಧ ಧರ್ಮದ ಸ್ಥಿತಿಯನ್ನು ದಾಖಲಿಸಿದ್ದಾನೆ. ಹೌದ್ರಿ, ಸರಿಯಾಗೈತಿ. ಪಾಹಿಯನ್ ಚಂದ್ರಗುಪ್ತನ ಅಥವಾ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ವಾಸಿಸಿದ್ದಾನೆ. ಹೌದ್ರಿ, ಸರಿಯಾಗೈತಿ. ಪಾಹಿಯನ್ ಭಾರತದಲ್ಲಿ ಮರಣ ಹೊಂದಿದ. ಪಾಹಿಯನ್ ಭಾರತದಲ್ಲಿ ಮರಣ ಹೊಂತಾನೇನ್ರಿ? ಇಲ್ಲ. ಓಕೆ, ನೋಡಿರಿ, ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದು. ನೋಡಿರಿ, ಮುಂದಿನ ಪ್ರಶ್ನೆ ಹೇಳಿಕೆಗಳನ್ನು ಪರಿಗಣಿಸಿ. ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಆಗೈತೆ. ಪಾಹಿಯನ್ ಬೌದ್ಧ ಧರ್ಮದ ಸ್ಥಿತಿಯನ್ನು ದಾಖಲಿಸಿದ್ದಾನೆ. ಹೌದನಪ್ಪ? ನೋಡಮ್ಮ, ಪಾಹಿಯನ್ ಚಂದ್ರಗುಪ್ತನ ಆಸ್ಥಾನದಲ್ಲಿ ವಾಸಿಸಿದ್ದಾನೆ. ನೋಡ್ರಿ ಹೆಂಗೈತಿದ್ದು, ವಾಸ ಮಾಡ್ತಾನೆ ನೋಡ್ರಿ ಪಾಹಿಯನ್. ಚಂದ್ರಗುಪ್ತನ ಆಸ್ಥಾನ ಎಲ್ಲ ಬರೀ ಕೇವಲ ಯಾತ್ರಿಕ ಆಗಿರ್ತಾನೆ. ಇದು ಹೇಳಿಕೆ ತಪ್ಪೈತಿ. ಪಾಹಿಯನ್ ಭಾರತದಲ್ಲಿ ಮರಣ ಹೊಂದಿದ. ಇಲ್ಲ, ಯಾಕಂದರೆ ಚೀನಾಕ್ಕೆ ವಾಪಸ್ ಹೋಗಿಬಿಟ್ಟಿರ್ತಾನೆ ರೀ. ಸೊ ಇದು ಕೂಡ ತಪ್ಪೈತಿ. ಸರಿಯಾದ ಉತ್ತರ ಕೇವಲ ಒಂದಷ್ಟೇ ಆಗ್ತೈತಿ. ಪಾಹಿಯನ್ ಬೌದ್ಧ ಧರ್ಮದಲ್ಲಿ
ಸ್ಥಿತಿಯನ್ನು ದಾಖಲಿಸಿದ್ದಾನೆ. ಕೇವಲ ಒಂದು ಮಾತ್ರ. ಓಕೆನಾ, ಇದು ಒಂದು ಸ್ವಲ್ಪ ಸೂಕ್ಷ್ಮ ಓದ್ಬೇಕ್ರಿ. ವಾಸಿಸಿದ್ದಾನೇ ಬೇರೆ, ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾನೇ ಬೇರೆ. ವಾಸ ಮಾಡ್ತಾನ್ರಿ ಇಲ್ಲ, ಜಸ್ಟ್ ವಿಸಿಟ್ ಕೊಟ್ಟು ಹೋಗ್ಬಿಡ್ತಾನೆ. ಅದೆಲ್ಲ ಇತ್ತು ನೋಡಪ್ಪ. ಇಲ್ಲಿ ಏನು ಹೇಳ್ತೈತಿ, ಪಾಹಿಯಾನ್ ಭಾರತ ಯಾತ್ರಿಕನಾಗಿದ್ದನು, ಅವನ ಆಸ್ಥಾನದಲ್ಲಿ ಸದಸ್ಯನಲ್ಲ, ನಂತರ ಚೀನಾಕ್ಕೆ ಹಿಂದಿರುಗಿದನು ಅಷ್ಟು. ನಾನು ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣವಲ್ಲದ್ದು ಯಾವುದು ನೋಡಪ್ಪ, ಇಂಥವು ಅಂಡರ್ಲೈನ್ ಮಾಡ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪದೇ ಪದೇ ಹೇಳ್ತೀನಿ. ಹೂಣರ ದಾಳಿ ಹೌದ್ರಿ, ಸಾಮಂತೀಕರಣ ಹೌದ್ರಿ, ಉತ್ತರಾಧಿಕಾರ ಕಲಹ ಹೌದ್ರಿ, ಅರಬ್ಬರ ಆಕ್ರಮಣ. ಅರಬ್ಬರ ಆ ಟೈಮಿಗೆ ಎಂಟ್ರಿನ ಕೊಟ್ಟಿರಲ್ರಿ, ಅರಬ್ಬರು ನೆಕ್ಸ್ಟ್ ಬರ್ತಾರೆ. ಓಕೆನಾ. ದೆನ್ ಕೆಳಗಿನಲ್ಲಿ ಗುಪ್ತರ ಯುಗದ ಶಾಸನಗಳ ಪ್ರಮುಖ ಲಕ್ಷಣ ಯಾವುದು? ಯಾವುದ್ರಿ? ಪಾಳಿ ಭಾಷೆನ ಅಲ್ಲ, ಪ್ರಾಕೃತ ಮೌರ್ಯ ಸಾಮ್ರಾಜ್ಯ. ಪಾಳಿ ಎಲ್ಲ ಇವರು ಹರಪ್ಪನ ನಾಗರಿಕತೆಯಲ್ಲಿ ಪಾಳಿ ಭಾಷೆ ಇರ್ತೀವಿ. ಅವಾಗ ಆ ಟೈಮಲ್ಲಿ ಓದೇ ಇಲ್ಲ. ದೆನ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ರಿ. ಪಾಳಿ ಭಾಷೆ, ಪ್ರಾಕೃತ ನಮ್ಮ ಮೌರ್ಯರದು ಗೊತ್ತು. ಸಂಸ್ಕೃತ ಬಂದ್ರಪ್ಪ ಅಂದ್ರೆ ನಮ್ಮ ಗುಪ್ತರದು ಸಂಸ್ಕೃತ. ತಮಿಳು ಬಂದ್ರಪ್ಪ ಸಂಗಮ್. ಓಕೆನಾ. ಟ್ರಿಕ್ ಆಲ್ರೆಡಿ ಇದೈತೆ ನೋಡ್ರಿ. ಮೌರ್ಯ ಬಂದ್ರಪ್ಪ ಗುಪ್ತರು. ಮೌರ್ಯ ಸಾಮ್ರಾಜ್ಯದ ಭಾಷೆ ಪ್ರಾಕೃತವಾಗಿತ್ತು. ಇನ್ನು ಗುಪ್ತರದ್ದು ಬಂದ್ರಪ್ಪ ಅಂದ್ರೆ ಸಂಸ್ಕೃತವಾಗಿತ್ತು. ಪಾಳಿ ಯಾರ್ದು ತಂದೇಳಿ ನೀವೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಪಾಳಿ ಯಾರದ್ದು ಆಗಿತ್ತು? ಓಕೆನಾ. ಪಾಳಿ ಭಾಷೆ. ಭುಕ್ತಿ, ವಿಷಯ, ಗ್ರಾಮ ಎಂಬ ಆಡಳಿತ ಕ್ರಮ ಯಾವ ಕಾಲಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗುಪ್ತ. ನಮ್ಗೆ ಆಲ್ರೆಡಿ ಭುಕ್ತಿ ಬಂದ್ರಪ್ಪ ಅಂದ್ರೆ ಗುಪ್ತ. ಕೆಳಗಿನಲ್ಲಿ ಗುಪ್ತ ಕಾಲದ ವಿದೇಶಿ ಪ್ರವಾಸಿಗನ ಅಲ್ಲದವರು ಯಾರು? ಪಾಹಿಯಾನ್ ಹೌದ್ರಿ, ಹಿತ್ಸಿಂಗ್ ಹೌದ್ರಿ, ಮೆಗಾಸ್ತಾನಿಸ್ ಅಲ್ಲ, ಯಾಕಂದ್ರೆ ಮೌರ್ಯ ಕಾಲದ ಬರ್ತಾನೆ. ಸುಂಗ್ ಯುನ್ ಹೌದು. ಓಕೆ, ಮೆಗಾಸ್ತಾನಿಸ್ ಮೌರ್ಯ ಕಾಲ. ಉಳಿದವರು ನಂತರದ ಯಾತ್ರಿಕರು. ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಕ್ರಮ ಯಾವುದು? ಅಜಂತ ಗುಪ್ತರ ಚಿತ್ರಕಲೆ ಹೌದೇನ್ರಿ? ಹೌದು. ನಳಂದ ಉನ್ನತ ಶಿಕ್ಷಣ ಕೇಂದ್ರ ಹೌದ್ರಿ, ಯಾಕಂದ್ರೆ ಕುಮಾರಗುಪ್ತ ಅದಕ್ಕೆ ಪ್ರೋತ್ಸಾಹ ನೀಡ್ತಾನೆ. ದೆನ್ ಮೆಹೋರ್ಲಿಯ ಸ್ತಂಭ ಶಾಸನ ಲೋಕಶಾಸ್ತ್ರ ಸಾಧನೆ ಹೌದ್ರಿ. 3 ಹೇಳಿಕೆ ಕೂಡ ಸರಿಯಾಗೈತೆ ನೋಡ್ರಿ. ಸ್ವಲ್ಪ ತಲೆಯಾಗ ನಿಮಗೆ ಬೋರ್ ಅನಿಸ್ಬೋದು, ಮಗರು ಕ್ವಶನ್ ಮಾತ್ರ ಆಗಿ ಆಗ್ತವೆ. ಇದು ಸುವರ್ಣಯುಗ ಎಂದು ಕರೆಯಲ್ಪಡುವ ಕಲ್ಪನೆಯು ವಿರುದ್ಧವಾಗಿ ಆಧುನಿಕ ಇತಿಹಾಸಕಾರರು ಉಲ್ಲೇಖಿಸಿರುವ ಅಂಶ ಯಾವುದು? ಯಾವುದ್ರಿ? ಯಾವುದಲ್ಲ ಅಂತ ಕೇಳ್ಯಾರ್ರಿ ಡೈರೆಕ್ಟಾಗಿ. ಸಂಸ್ಕೃತ ಸಾಹಿತ್ಯ ಬೆಳವಣಿಗೆ ಆಗಿತ್ತು, ಅದಕ್ಕೆ ಸುವರ್ಣಯುಗ ಅಂತ ಕರೆದ್ರು. ವಿಜ್ಞಾನಿ ಸಾಧನೆಗಳಿದ್ದು, ಅದಕ್ಕೆ ಸುವರ್ಣಯುಗ ಅಂತ ಕರೆದ್ರು. ದೆನ್ ಭೂದಾನ ಮತ್ತು ಸಾಮಾಜಿಕ ಅಸಮಾನತೆ ಹೆಚ್ಚಳ, ಅದಕ್ಕೆ ಸಂಬಂಧ ಇಲ್ಲ. ಸೊ ಕಲೆಯ ಬೆಳವಣಿಗೆ ಆಯಿತು. ಸೊ ಇವು 3 ಹೇಳಿಕೆ ಸರಿ ಆಗ್ತಾವೆ. ಅದು ವಿರುದ್ಧವಾದ ಹೇಳಿಕೆ ಯಾವುದ್ರಿ? ಭೂದಾನ, ಸಾಮಾಜಿಕ ಅಸಮಾನತೆ. ಓಕೆ. ದೆನ್ ನೋಡ್ರಿ, ಇದು ಫುಲ್ ನೀವು ರಿವಿಷನ್ ಮಾಡಲೇಬೇಕು. ಅಲಹಾಬಾದ್ ಪ್ರಶಸ್ತಿ, ಭುಕ್ತಿ, ವಿಷಯ, ಭೂದಾನ, ನವರತ್ನ, ಆರ್ಯಭಟ, ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಅವೇ ಬಂದವು. ಮ್ಯಾಲೇನೋದಲ್ಲ, ಅವೇ ಕ್ವಶನ್ ಇವು. ಪದೇ 70ಗಿಂತ ಕವರ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಆರಾಮ್ಸೆ ನೀವು ಈಸಿಯಾಗಿ ಇದು ಮಾಡಿಬಿಡ್ತೀರಿ. ಓಕೆ. ಅಲಹಾಬಾದ್ ನೆಕ್ಸ್ಟ್ ಹೇಳಿ ನೋಡ್ರಿ. ಅಲಹಾಬಾದ್ ಪ್ರಶಸ್ತಿಯನ್ನು ಸಮುದ್ರಗುಪ್ತನ ವಿಜಯಗಳು ವಿವರಿಸ್ತೈತೆ. ಹೌದು, ಹೇಳಿಕೆ ಸರಿಯಾಗೈತೆ. ಇದು ಅಶೋಕನ ಸ್ತಂಭದ ಮೇಲೆ ಇದು ಕೂಡ ಸರಿಯಾಗೈತೆ. ಇದನ್ನು ಹರಿಸೇನ ಪ್ರಾಕೃತ ಭಾಷೆಯಲ್ಲಿ ಅಲ್ಲಪ್ಪ, ಇದು ಸಂಸ್ಕೃತ. ಓಕೆ, ಸರಿಯಾದ ಉತ್ತರ ಎ 1 ಮತ್ತು 2 ಸರಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಮಹಾರಾಜಾದಿರಾಜ ಎಂಬ ಬಿರುದನ್ನು ಯಾರಿಗೆ ಕೊಟ್ಟಿರಿದ್ರಿ? ಮಹಾರಾಜಾದಿರಾಜ ರಾಜ ಮಾರ್ತಾಂಡ, ಚಂದ್ರಗುಪ್ತ 1ನೇ ಚಂದ್ರಗುಪ್ತ ನೋಡ್ರಿ. ಮಹಾರಾಜಾದಿರಾಜ. ಬರೀ ಮಹಾರಾಜ ಬಂದ್ರಪ್ಪ ಅಂದ್ರೆ ಕೆಲವೊಂದು ಕಡೆ ಶ್ರೀಗುಪ್ತ ಕೊಟ್ಟಾರ, ಕೆಲವೊಂದು ಕಡೆ ಗಡಧ್ವಜ ಕೊಟ್ಟಾರ. ಓಕೆ. ಆರ್ಯವರ್ತದ ರಾಜರನ್ನು ನೇರವಾಗಿ ತನ್ನ ಸಾಮ್ರಾಜ್ಯ ಸೇರಿಸಿಕೊಂಡನು ಯಾರ್ರೀ? ಸಮುದ್ರಗುಪ್ತ. ಈ ಹೇಳಿಕೆ ಸರಿಯಾಗೈತೆ. ಹೌದ್ರಿ, ಯಾಕಂದ್ರೆ ಅಲಹಾಬಾದ್ ಸ್ತಂಭಶಾಸನದ ಬಗ್ಗೆ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಐತೆ. ದಕ್ಷಿಣ ಭಾರತದ ರಾಜರನ್ನು ಸೋಲಿಸಿದ ನಂತರ ಅವನ ರಾಜ್ಯಗಳನ್ನು ಹಿಂದಿರುಗಿಸಿದನು. ಹೌದ್ರಪ್ಪ, 2 ಹೇಳಿಕೆಗಳು ಸರಿಯಾಗೈತೆ ನೋಡ್ರಿ. 2 ಹೇಳಿಕೆಗಳು ಸರಿಯಾಗೈತಿ. ಓಕೆ. ಗುಪ್ತ ಆಡಳಿತದ ಬಗ್ಗೆ ಭುಕ್ತಿ ಅಂದ್ರೇನು? ಸರಿಯಾದ ಉತ್ತರ ಪ್ರಾಂತ್ಯ. ಇಷ್ಟು ನೋಡ್ರಪ್ಪ. ಸೊ ಅಂತ್ಯ. ಓಕೆ.
ಸೊ ಸ್ಪೀಡ್ ಮಾಡಂಬ್ರಿ, ಯಾಕಂದರೆ ಕ್ಲಾಸ್ ಭಾಳ ಐತಿನ. ನೋಡಿರಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಾರ. ಆರ್ಯಭಟ ಆರ್ಯಭಟಿ ಬರ್ತಾನೆ, ಅಮರಸಿಂಹನ ಅಮರಕೋಶ, ವರಹಮಿರ ಪಂಚಸಿದ್ಧಾಂತಕ. ಓಕೆ. ದೆನ್ ಮುದ್ರಾ ರಾಕ್ಷಸ ಕೃತಿ ಬರೆದ್ರು ವಿಶಾಖದತ್ತ. ಕಾಳಿದಾಸನ ಮುದ್ರಾ ರಾಕ್ಷಸ ಅಲ್ಲ. ಕಾಳಿದಾಸನ ಕೃತಿಗಳು ರಘುವಂಶ, ಕುಮಾರ ಸಂಭವ, ಅಭಿಜ್ಞಾನ, ಶಾಕುಂತಲ. ಪಾಹ್ಯಾನ ಕೃತಿ ಈ ಕಡೆ ಯಾವುದು ಸರಿಯಾದದ್ದು? ಯಾವುದು ಸರಿಯಾದದ್ದು ಕೇಳ್ಯಾರ. ಸರಿಯಾದದ್ದು. ಓಕೆ. ಚೀನಾ ಯಾತ್ರಿಕ ಹೌದ್ರಿ. ಸಮುದ್ರ ಚಂದ್ರಗುಪ್ತ 2ನೇ ಕಾಲದಲ್ಲಿ ಭಾರತಕ್ಕೆ ಬಂದ ಹೌದ್ರಿ. ಬೌದ್ಧ ಧರ್ಮ 3 ಹೇಳಿಕೆಗಳು ಸರಿಯಾಗಿರುತ್ತೆ ನೋಡ್ರಿ. ಇನ್ನು ಗುಪ್ತರ ಕಾಲದಲ್ಲಿ ಪ್ರಮುಖ ಬಂದರು ಯಾವಾಗೈತ್ರಿ? ಗುಪ್ತರ ಕಾಲದಲ್ಲಿ ಪ್ರಮುಖ ಬಂದರು ತಾಮ್ರಲಿಪಿ ಬಂದರು. ಯಾವುದ್ರಿ? ತಾಮ್ರಲಿಪಿ ಬಂದರು. ಹೆಂಗೆ ನೆನಪಿಟ್ಟಿವಿ? ಇಪ್ಪದಿಂದ ಗುಪ್ತ ಪದಿಂದ ಐತಲ್ಲ, ತದಿಂದ ತಾಮ್ರ ಲಿಪ್ತಿ. ಸೊ ನೆನಪಿಡೋಕ್ಕಷ್ಟೇ ಟ್ರಿಕ್ಸ್. ಇಂಡಿಯನ್ ಕೆಳಗಿನ ಸರಿಯಾದ ಕ್ರಮಗಳು ಜೋಡಿಸಿ. ನೋಡ್ರಿ, ನಮಗೆ ಗೊತ್ತೈತಿ ಚಂದ್ರಗುಪ್ತ 1 ಹೌದು, ಇದು ಫಸ್ಟ್ ಇರ್ತಾನೆ. ದೆನ್ ಸಮುದ್ರಗುಪ್ತ ಬರ್ತಾನೆ, 2ನೇ ಚಂದ್ರಗುಪ್ತ ಬರ್ತಾನೆ, ದೆನ್ ಕುಮಾರಗುಪ್ತ ಬರ್ತಾನೆ, ದೆನ್ ಸ್ಕಂದಗುಪ್ತ ಬರ್ತಾನೆ. ಸರಿಯಾಗೈತೆ ನೋಡ್ರಿ. ಓಕೆ. ಭಾರತ್ ನೆಪೋಲಿಯನ್ ಇದು ನಮಗೆ ಗೊತ್ತೈತಿ. ಸಮುದ್ರಗುಪ್ತ. ಗುಪ್ತ ಶಾಸನಗಳಲ್ಲಿ ಸಂಸ್ಕೃತ ಭಾಷೆ ಹೌದು, ಸರಿಯಾಗೈತಿ. ಮೌರ್ಯ ಶಾಸನ ಪ್ರಾಕೃತ ಭಾಷೆ ಹೌದು, ಎರಡೂ ಕೂಡ ಹೇಳಿಕೆ ಸರಿಯಾಗ್ಯದವು. ಗುಪ್ತ ಯುಗದಲ್ಲಿ ವೈಜ್ಞಾನಿಕ ಸಾಧನೆ ಎಲ್ಲದ್ದು ಯಾವುದು ಕೇಳಿದ್ರೆ ಶೂನ್ಯ ಪರಿಕಲ್ಪನೆ ಮಾಡಿದರು, ದಶಮಾನ ಪದ್ಧತಿ ಮಾಡಿದರು, ಆರ್ಯಭಟೀಯ ಮಾಡಿದರು, ಅರ್ಥಶಾಸ್ತ್ರ ಬರೆದರು ನಮ್ಮ ಕೌಟಿಲ್ಯ, ಮೌರ್ಯ ಸಾಮ್ರಾಜ್ಯ. ನವರತ್ನಗಳಲ್ಲಿ ನವರತ್ನ ಪಟ್ಟಿ ಸೇರಿದವರು ಯಾರು ಕೂಡ ರೀ? ಅಮರಸಿಂಹ ಹೌದು, ಧನ್ವಂತರಿ ಹೌದು, ವರರುಚಿ ಹೌದು, ಹರಿಶನ್ ಅಲ್ಲ. ರಿಪೀಟೆಡ್ ಕ್ವಶನ್. ನಾಳಂದ ವಿಶ್ವದ ಆರಂಭಿಕ ಪೋಷಕನಾಗಿ ಪರಿಗಣಿಸಲ್ಪಟ್ಟ ಗುಪ್ತ ರಾಜ ಯಾರು? ಹವ್ಯಸ್ಲಿ ನಮ್ಮ ಕುಮಾರಗುಪ್ತ, 1ನೇ ಕುಮಾರಗುಪ್ತ. ಮೆಹರ್ಲಿಯ ಕಬ್ಬಿಣ ಸ್ತಂಭ ಶಾಸನ ಯಾರ ವಿಷಯಕ್ಕೆ ಸಂಬಂಧಿಸಿದೆ? ಯಾವುದ್ರ? ಲೋಹಶಾಸ್ತ್ರ. ಯಾಕಂದ್ರೆ ಸ್ಟಿಲ್ ಇದುವರೆಗಾದರೂ ಕೂಡ ತುಕ್ಕು ಹಿಡಿದಿಲ್ಲ ಅಂತಹ ಒಂದು ಮೆಹರ್ಲಿಯ ಕಬ್ಬಿಣ ಸ್ತಂಭ ಶಾಸನ ಎಲ್ಲೈತ್ರಿ? ನಮ್ಮ ಕುತುಬ್ ಮಿನಾರ್ ಮುಂದೆ ಐತ್ರಿ, ದೆಹಲಿ. ಓಕೆ. ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪತನಕ್ಕೆ ಕಾರಣ ಯಾವುದು? ಅಂದರೆ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳಲ್ಲಿ ಯಾವುದು ಸೇರದು ಕೂಡ ನೋಡ್ರಿ. ಸೇರದು ಹಂಡೊಲ್ಲಿ ಮಡ್ಕೇಣಿನಿ. ಹೂಣರ ದಾಳಿ ಹೌದ್ರಿ. ಬೋಧನಾ ಪದ್ಧತಿ ಇದು ಕೂಡ ಹೌದ್ರಿ. ಉತ್ತರಾಧಿಕಾರ ಕಲಾ ಹೌದು, ಇಕ್ತಾ ಪದ್ಧತಿ ಅಲ್ಲ. ರಿಪೀಟೆಡ್ ಕ್ವಶನ್. ಕೆಳಗಳಲ್ಲಿ ಸರಿಯಾಗಿರುವುದು ಯಾವುದು? ಅಜಂತ ಚಿತ್ರಕಲೆ ಹೌದು. ಸಾರನಾಥ ಗುಪ್ತ ಶಿಲ್ಪಕಲೆ ನೋಡಂಬ್ರಿ. ದೇವಗಢದ ವಿಷ್ಣು ದೇವಾಲಯ ಹೌದು. ನೋಡಿರಿ, ಸರಿಯಾದ ಉತ್ತರ 3 ಕೂಡ ಸರಿಯಾಗೈತ್ರಿ. ಓಕೆ. ದೆನ್ ಗುಪ್ತರ ಕಾಲದಲ್ಲಿ ವಿಷಯದ ಮುಖ್ಯಸ್ಥ ಯಾರ್ರಿ? ವಿಷಯದ ಮುಖ್ಯಸ್ಥ ವಿಷಯಪತಿ. ಹೆಸರಿನಾಗೈತಿ, ಈಜಿಯಾಗಿ ಆರಾಮ್ಸೆ ನೆನಪಿಟ್ಬಿಡ್ತೀವಿ ನಾವು. ದೆನ್ ನೋಡಿರಿ, ಸ್ಕಂದಗುಪ್ತನು ಹೂಣರನ್ನು ಸೋಲಿಸಿದ ಹೌದ್ರಿ. ಸ್ಕಂದಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯ ವೇಗವಾಗಿ ದುರ್ಬಲಗೊಂಡಿತ್ತು. 2 ಹೇಳಿಕೆಗಳು ಸರಿಯಾಗೈತ್ರಿ. ಸ್ಪೀಡ್ ಹೊಂಟಿನ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಭಾಳ ಕಡಿಮೆ ಐತಿ. ರಿಪೀಟೆಡ್ ಕ್ವಶನು, ಅದಕ್ಕೋಸ್ಕರ ಸ್ಪೀಡ್ ಹೊಂಟಿನ ಅಷ್ಟೇ. ಗೋಲ್ಡನ್ ಏಜ್ ಎಂಬ ಪರಿಕಲ್ಪನೆ ವಿಮರ್ಶಿಸಿದಾಗ ಇತಿಹಾಸಕಾರರು ಯಾವ ಅಂಶವನ್ನು ಉಲ್ಲೇಖಿಸುತ್ತಾರೆ? ಇತಿಹಾಸ ಯಾವ ಅಂಶ ಉಲ್ಲೇಖಿಸಿರುತ್ತಾರೆ ನೋಡ್ರಿ? ಸಾಹಿತ್ಯದ ಬೆಳವಣಿಗೆ ಹೌದು, ವಿಜ್ಞಾನ ಸಾಧನೆಗೆ ಇತ್ತು, ಶಿಲ್ಪಕಲೆ ಇತ್ತು, ಸಾಮಂತಗಳು ಮತ್ತು ಸಾಮಾಜಿಕ ಅಸಮಾನತೆ ಇದ್ರ ಬಗ್ಗೆ ವಿಮರ್ಶನ ವ್ಯಕ್ತಪಡಿಸ್ತಾರೆ, ವಿಮರ್ಶಿಸುತ್ತಾರೆ. ಓಕೆನಾ? ಇನ್ನು ಗುಪ್ತರ ಕಾಲದ ತೆರಿಗೆ ವಿನಾಯಿತಿಯೊಂದಿಗೆ ಭೂಮಿ ನೀಡುವ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ಅಗ್ರಹಾರ ನೋಡ್ರಿ. ಬ್ರಾಹ್ಮಣರಿಗೆ ನೀಡಿದ್ರು ಅಗ್ರಹಾರಗಳನ್ನು. ಇನ್ನು ಕೆಳಗಿನಗಳಲ್ಲಿ ಗುಪ್ತ ಯುಗದ ವಿದೇಶಿ ಪ್ರವಾಸಿಗ ಯಾರಪ್ಪ ವಿದೇಶಿ ಪ್ರವಾಸಿಗ? ಪಾಹಿಯಾನ್. ಯಾರ್ರಿ? ಪಾಹಿಯಾನ್. ಮೆಗಾಸನಿಸ್ ಬರಲ್ಲ, ಅಲ್ಬರಿನ್ ಬರಲ್ಲ, ಇಬ್ನು ಬಟುಟ ಬರಲ್ಲ. ಓಕೆ. ಗುಪ್ತ ಕಾಲದ ಪ್ರಸಿದ್ಧ ಖಗೋಳಶಾಸ್ತ್ರ ಯಾರು? ನಾಗಾರ್ಜುನ. ದೆನ್ ಕೆಳಗಿನಲ್ಲಿ ಗುಪ್ತರ ಚಿನ್ನ ನಾಣ್ಯ ಕುರಿತು ಸರಿಯಾದ ಹೇಳಿಕೆ ಯಾವುದು? ನೋಡ್ರಿ, ರಾಜಚಿತ್ರಗಳಿರಲಿಲ್ಲ, ಇತ್ರಿ. ಆ ಟೈಮ್ ರಾಜರ ಚಿತ್ರ ಇತ್ತು. ಇವು ಹೆಚ್ಚಾಗಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದವು. ಹೌದೇನ್ರಿ? ಇಲ್ಲ, ಯಾಕಂದ್ರೆ ಚಿನ್ನನೂ ಕೂಡ ಮಾಡಲ್ಪಟ್ಟಿರ್ತಾರೆ. ಇನ್ನು ಗುಪ್ತ ಆರ್ಥಿಕ ಸಮೃದ್ಧಿ ಸೂಚಿಸ್ತದೆ. ಹೌದು, ಇದು ಮಾಡ್ತೈತೆ. ಈ ಹೇಳಿಕೆ ತಪ್ಪು. ದೆನ್ ಇದು ಕೇವಲ ಧಾರ್ಮಿಕ ಉದ್ದೇಶಗಳ ಬಳಕೆಯಾಗುತ್ತಿದ್ದವು. ಇದು ಅಲ್ರಿ, ತಪ್ಪು. ಸೊ ಸರಿಯಾದ ಉತ್ತರ, ಇವು ಗುಪ್ತ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ದೆನ್ ಎಕ್ಸೆಪ್ಟ್ ಯಾವ್ದು ಮಾಡ್ಬೋದು ನಾವು?
ಇದು ಕ್ವೆಶನ್ ಕೇಳಿದ್ರೆ ಇದು ಆಲ್ರೆಡಿ ನಮ್ಗೆ ಆನ್ಸರ್ ಹೇಳಿದ್ದೀನಿ. ಭೂದಾನಗಳಿಂದ ಸಮಂತೀಕರಣ ಇದು ತಪ್ಪು. ನಮ್ಮ ಟೋಟಲಾಗಿ ಏನೇನು ಗೊತ್ತಿರ್ಬೇಕು ರೀ? ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಂಕ್ಷಿಪ್ತ ಗೊತ್ತಿರಬೇಕು, ಅಲಹಾಬಾದ್ ಬಗ್ಗೆ ಗೊತ್ತಿರಬೇಕು, ಪಾಹಿಯನ್ ಬಗ್ಗೆ ಗೊತ್ತಿರಬೇಕು, ಕಾಳಿದಾಸ, ಆರ್ಯಭಟ, ನಳಂದ ವಿಶ್ವವಿದ್ಯಾಲಯ, ಭುಕ್ತಿ ಅಂದರೆ ಏನು ಬಗ್ಗೆ ಗೊತ್ತಿರಬೇಕು, ಹೂಣರ ದಾಳಿ ಗೊತ್ತಿರಬೇಕು, ಸೋಣ ಇಷ್ಟೆಲ್ಲ ನಮಗೆ ಗೊತ್ತಿರಬೇಕು ನೋಡ್ರಿ. ಓಕೆ, ಇದು ಯಾವ ಟಾಪಿಕ್ ಅಂದರೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಓಕೆನಾ? ಇವಾಗೇನು ಮಾಡಂದ್ರೆ ನಾವು ಗುಪ್ತ ಸಾಮ್ರಾಜ್ಯದಲ್ಲಿ UPSC, KPSC, KS, KA, KSP ಮಾಸ್ಟರ್ ಗೈಡ್ 2020ರಿಂದ 26 ಪರೀಕ್ಷಾ ಟ್ರೆಂಡ್ ಯಾವ ರೀತಿಯಾಗಿ ಬಂದೈತಿ, ಆ ಒಂದು ಟ್ರೆಂಡ್ ಮೇಲೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಮ್ರಿ. ಸಂಕ್ಷಿಪ್ತ ಅನ್ನೋದಕ್ಕಿಂತ ಇಷ್ಟು ನಮ್ಗೆ ತಿಳ್ಕೊಂಡ್ರೆ 90% ನಮಗೆ ಕ್ಲಿಯರಾಗಿ ಗೊತ್ತಾಗ್ತೈತಿ. ಓಕೆನಾ? ನೋಡಿರಿ, ಒಂದನೇದ್ದು ಗುಪ್ತ ಸಾಮ್ರಾಜ್ಯದ ಹಿನ್ನೆಲೆ. ಕಾಲ ಬಂದ್ರಪ್ಪ ಅಂದ್ರೆ ಕ್ರಿಸ್ತಶಕ 320ರಿಂದ 550 ಮಧ್ಯೆ ಗುಪ್ತ ಸಾಮ್ರಾಜ್ಯ ನಮ್ಗೆ ಕಂಡು ಬರ್ತಾ. ಸ್ಥಾಪಕ ಶ್ರೀಗುಪ್ತ. ಯಾರ್ರೀ? ಶ್ರೀಗುಪ್ತ. ಭಾರತದ ಸುವರ್ಣ ಯುಗ, ಗೋಲ್ಡನ್ ಏಜ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ರಾಜಕೀಯ ಸ್ಥಿರತೆ, ಸಾಹಿತ್ಯ, ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ಕಲೆ ಮತ್ತು ವಾಣಿಜ್ಯ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಪ್ರಗತಿಯನ್ನು ಈ ಒಂದು ಸಮಯದಲ್ಲಿ ಕಾಣ್ತೈತೆ ರೀ. ಓಕೆ, ದೆನ್ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಆ ಟೈಮಲ್ಲಿ ಆಡಳಿತ? ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೇನು ಗೊತ್ತಿಲ್ಲ ಅಂದರೂ ಇದು ಇಷ್ಟವ್ರಿಗೆ ಗೊತ್ತಿದ್ದರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಓಕೆನಾ? ನೋಡ್ರಿ, ಮೌರ್ಯರಂತೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರಲಿಲ್ಲ, ಆಡಳಿತ ವಿಕೇಂದ್ರೀಕೃತವಾಗಿತ್ತು. ಯಾವ ರೀತಿಯಾಗಿ ಇವರು ಡಿವೈಡ್ ಮಾಡಿದರು ನೋಡ್ರಿ. ಭುಕ್ತಿ ಅಂತ ವಿವರಣೆ ಮಾಡಿದ್ರು. ಭುಕ್ತಿ ಅಂತಂದೇಳಿ ಯಾವನ್ನ ಕರೆದ್ರು? ಪ್ರಾಂತ್ಯಗಳಿಗೆ ಭುಕ್ತಿ ಅಂತಂದೇಳಿ ಕರೆದಿದ್ರು. ಓಕೆನಾ? ಇದಕ್ಕೆ ಟ್ರಿಕ್ಸ್ ಮಾಡ್ಬೇಕು ಇದಕ್ಕೆ. ಸೊ ಇವಾಗ ಟೈಮ್ ಇಲ್ಲ, ಮಾಡ್ತೀನಿ ರೀ ಟ್ರಿಕ್ಸ್. ಭುಕ್ತಿಯನ್ನು ನಾವು ಪ್ರಾಂತ್ಯಗಳನ್ನು ಭುಕ್ತಿ ಅಂತೇಳಿ ಕರಿತಿದ್ರು. ವಿಷಯಗಳನ್ನು ಜಿಲ್ಲೆಗೆ ವಿಷಯ ಅಂತಂದೇಳಿ ಕರಿತಿದ್ರು. ಓಕೆನಾ? ದೆನ್ ಗ್ರಾಮ ಮೂಲ ಘಟಕವಾಗಿತ್ತು. ಇನ್ನು ಯಾರಿಗೆ ಏನೇನು ಕರೆದಿದ್ರಪ್ಪ? ಹುದ್ದೆ ಏನು, ಅವರ ಕರ್ತವ್ಯ ಏನು? ಓಕೆನಾ? ಇದು ಕೂಡ ಇಂಪಾರ್ಟೆಂಟ್. ನೋಡಿರಿ, ಕುಮಾರ ಮೃತ್ಯು ಅಥವಾ ಮಾರ್ತ್ಯ, ಕುಮಾರ ಮಾತ್ಯ ಇದು, ಸಾರಿ, ಕುಮಾರ ಮಾತ್ಯ ಯಾರಿಗೆ ಕರಿತಿದ್ರು? ಉನ್ನತ ಅಧಿಕಾರಿಗೆ ಕುಮಾರ ಮಾತ್ಯ ಅಂತ ಕರಿತಿದ್ರು. ಇದು ಇಂಪಾರ್ಟೆಂಟ್. ಇನ್ನು ಸಂಧಿ ವಿಗ್ರಾಹಕ ಬಂದ್ರಪ್ಪ ಅಂದ್ರೆ ವಿದೇಶಾಂಗ ಸಚಿವಕ್ಕೆ ನಾವು ಸಂಧಿ ವಿಗ್ರಾಹಕ ಅಂತ ಕರಿತಿದ್ರು ನೋಡ್ರಿ. ಇದು ಒಂದು ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕ್ವಶನಲ್ಲಿ ಬರ್ತೈತೆ. ಇನ್ನು ಮಹಾದಂಡನಾಯಕ ಯಾರ್ರಿ? ಸೇನಾ ಮುಖ್ಯಸ್ಥ. ಯಾರ್ರಿ? ಸೇನಾ ಮುಖ್ಯಸ್ಥಗೆ ಮಹಾದಂಡನಾಯಕ ಕರೆದಿದ್ರು. ಉಪರಿಕ ಅಂದ್ರಪ್ಪ ಅಂದ್ರೆ ಭುಕ್ತಿಯ ಗವರ್ನರ್ ಅಥವಾ ಭುಕ್ತಿಯ ಹೆಡ್ಗೆ ನಾವು ಉಪರಿಕ ಅಂತ ಕರೆದಿರು. ವಿಷಯಪತಿ ಬಂದ್ರಪ್ಪ ಅಂದ್ರೆ ಜಿಲ್ಲೆಯ ಮುಖ್ಯಸ್ಥ. ಇದು ಇಂಪಾರ್ಟೆಂಟ್ ರೀ. ಇದು ಭಾರಿ ಸರಿ ಕ್ವಶನ್ ಆಗೈತಿ. ಇನ್ನು ರಾಜರನ್ನು ನೇರವಾಗಿ ಕೇಳ್ತಾರೆ. ಸೊ ಯಾರ್ರಿ ಏನಂತಂದೇಳಿ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಬಿಟ್ಟಿನಿ ನೋಡ್ರಿ. ಫಸ್ಟ್ ಬರ್ತಾರೆ ರೀ ಶ್ರೀಗುಪ್ತ. ಯಾರ್ರಿ? ಶ್ರೀಗುಪ್ತ. ಇವರು ವಂಶದ ಸ್ಥಾಪಕ, ಇದು ನಮಗೆ ಗೊತ್ತೈತಿ. ದೆನ್ ಬರ್ತಾನೆ ರೀ ಘಟೋತ್ಕಚ. ಇದು ಇವರ ಉತ್ತರಾಧಿಕಾರಿ ಅಥವಾ ಆರಂಭಿಕ ರಾಜ. ಶ್ರೀಗುಪ್ತನ ಉತ್ತರಾಧಿಕಾರಿ ಘಟೋತ್ಕಚ. ನೋಡ್ರಿ, ಚಂದ್ರಗುಪ್ತ ಒಂದು. ಯಾರ್ರಿ? ಚಂದ್ರಗುಪ್ತ ಒಂದು ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಸೊ ಕೆಲವೊಂದು ಕಡೆ ಸ್ಥಾಪಕ ಅಂದರೂ ಕೂಡ ಮೆನ್ಷನ್ ಆಗೈತಿ. ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಯಾರ್ರಿ? ಚಂದ್ರಗುಪ್ತ ಒಂದು ಅಥವಾ ಒಂದನೇ ಚಂದ್ರಗುಪ್ತ. ಆ್ಯಂಡ್ ದೆನ್ ಬರ್ತಾರೆ ಸಮುದ್ರಗುಪ್ತ. ಈತನ ಮಗ ಸಮುದ್ರಗುಪ್ತ. ಇದನ್ನು ಭಾರತ ನೆಪೋಲಿಯನ್ ಕೂಡ ಕರಿತೀವಿ. ಇನ್ನು ಚಂದ್ರಗುಪ್ತ ಎರಡು ಅಥವಾ ಎರಡನೇ ಚಂದ್ರಗುಪ್ತ. ಈತನ ವಿಕ್ರಮಾದಿತ್ಯ ಅಂತ ಕರಿತೀವಿ. ಈತನ ಆಸನದಲ್ಲಿ ನವರತ್ನಗಳು ಇರ್ತಾರೆ ನೋಡ್ರಿ. ನವರತ್ನಗಳು ಆಶ್ರಯನ ಪಡೆದಿರ್ತಾರೆ. ದೆನ್ ಕುಮಾರಗುಪ್ತ, ಒಂದನೇ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯನ ಪೋಷಣೆ ಮಾಡ್ತಾನೆ. ಇನ್ನು ಸ್ಕಂದಗುಪ್ತ ಹೂಳರನ್ನು ಸೋಲನೆ ಮಾಡ್ತಾನೆ. ದೆನ್ ನಂತರದಲ್ಲಿ ಗುಪ್ತ ಪತನ ಹಂತ ಬರ್ತಾರೆ. ಲಾಸ್ಟ್ ಬರೋದ್ರಿ ಸ್ಕಂದಗುಪ್ತ. ಏನು ನೆನಪಿಲ್ಲ ಅಂದರೂ ಸ್ಕಂದಗುಪ್ತನ ನೆನಪಿಟ್ಟರೆ ಆರಾಮ್ಸೆ ನಾವು ಬರ್ತೀವಿ. ಓಕೆನಾ? ಇದು ಲೈನ್ ಐತಿ, ಬೇಗ ಹಿಡ್ಕೋಬೋದು. ನಿಮ್ಮ ಸ್ವಲ್ಪ ಇಂಪಾರ್ಟೆಂಟ್ ನೋಡೋದ್ರಪ್ಪ ಅಂದ್ರೆ ನೋಡಿರಿ, ಸಮುದ್ರಗುಪ್ತದಲ್ಲಿ ಸ್ಟಾರ್ಟ್ ಆಗ್ತೈತಿ. ಸಮುದ್ರಗುಪ್ತ ಇಲ್ಲಿ ಬರೋದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಸ್ತಂಭ ಶಾಸನ. ರಚನೆ ಮಾಡಿದವರು ಹರಿಸೇನ. ಭಾಷೆ ಬಂದ್ರಪ್ಪ ಸಂಸ್ಕೃತ. ಲಿಪಿ ಬಂದ್ರೆ ಬ್ರಾಹ್ಮಿ ಲಿಪಿ ಐತ್ರಿ.
ಇನ್ನು ಪ್ರಮುಖ ವಿಷಯ ಅಥವಾ ಏನಾದರೂ ಮೆನ್ಷನ್ ಮಾಡಿರಿ, ದಕ್ಷಿಣ ಭಾರತದ ದಂಡಯಾತ್ರೆ, ಆರ್ಯವರ್ತರ ವಿಜಯ, ಗಡಿ ರಾಜ್ಯಗಳ ಪಟ್ಟಿ ಐತ್ರಿ. ಇನ್ ದೆನ್ ಹರಿಸೇನ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ. ಓಕೆನಾ. ದೆನ್ ಚಂದ್ರಗುಪ್ತ ಎರಡು ಅಥವಾ ಎರಡನೇ ಚಂದ್ರಗುಪ್ತ, ಅದು ವಿಕ್ರಮಾದಿತ್ಯ ಎಂದು ಕೂಡ ಕರಿತೀವಿ. ಇದು ಜನಪ್ರಿಯ ಟಾಪಿಕ್ಕು, ಎಷ್ಟು ಸಾರಿ ಕೇಳೋ ದೇವರಿಗೆ ಗೊತ್ತು. ಈತೇನು ಮಾಡ್ತಾನೆ, ಶಕರನ್ನು ಸೋಲಿಸ್ತಾನೆ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ. ಶಕರನ್ನು ಸೋಲಿಸಿದ ಗುಪ್ತರ ರಾಜ ಬಂದರೆ ಚಂದ್ರಗುಪ್ತ ಎರಡು, ಎರಡನೇ ಚಂದ್ರಗುಪ್ತ, ಅದು ವಿಕ್ರಮಾದಿತ್ಯ. ಈತನ ಎರಡನೇ ರಾಜಧಾನಿ ಉಜ್ಜಯಿನಿ ಆಗಿತ್ತು ನೋಡ್ರಿ. ಓಕೆನಾ. ಪಾಹಿಯನ್ ಇದೇ ಟೈಮ್ನಾಗ ಬರುತ್ತೆ. ಇದು ಎಷ್ಟು ಸಾರಿ ಕ್ವಶನ್ ಐತಿ ಗೊತ್ತಿಲ್ಲ, ಸಿಕ್ಕಾಪಡೆ ಸಾರಿ ಕ್ವಶನ್ ಐತಿ. ಇನ್ ದೆನ್ ಚೀನಾ ಪ್ರವಾಸಿಗ ಯಾರ್ರಿ, ಫ್ಯಾಕ್ಸಿಯನ್ ಅಥವಾ ಫ್ಯಾಕ್ಸಿಯನ್ ಚೀನಾ ಪ್ರವಾಸಿಗ ಭೇಟಿ ಕೊಡ್ತಾನೆ. ಚಂದ್ರಗುಪ್ತನ ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಭಾರತ ಬಿಡಿ ನವರತ್ನಗಳು ಯಾರಿದ್ರೆ ಆ ಟೈಮ್ನಲ್ಲಿ, ಭಾರತಕ್ಕೆ ಭೇಟಿ ನೀಡಿದ ಯಾರ್ರಿ, ಫ್ಯಾಕ್ಸಿಯನ್ ಅಲ್ಲಪ್ಪ, ಅದು ಫಾಹಿಯಾನ್. ಅದು ನೆಕ್ಸ್ಟ್ ನೋಡ್ರಿ, ಉಜ್ಜಯಿನಿ ಎರಡನೇ ರಾಜಧಾನಿ ಆಗಿರ್ತೈತಿ. ದೆನ್ ಫಾಹಿಯನ್ ಈ ಟೈಮ್ನಲ್ಲಿ ಭೇಟಿ ಕೊಟ್ಟಿರ್ತಾನೆ. ಫಾಹಿಯನ್ ಯಾರಪ್ಪ, ಚೀನಾ ಪ್ರವಾಸಿಗ. ಓಕೆನಾ. ಚಂದ್ರಗುಪ್ತ ಎರಡನೇ ಕಾಲದಲ್ಲಿ ಭೇಟಿ ಕೊಟ್ಟಿರ್ತಾನೆ. ನವರತ್ನಗಳು ಯಾರಿದ್ರು ಆ ಟೈಮಲ್ಲಿ, ಇದು ಮೋಸ್ಟ್ ಇಂಪಾರ್ಟೆಂಟು, ಭಾರಿ ಇಂಪಾರ್ಟೆಂಟ್ ಕ್ವಶನ್ ಆಗೈತಿ. ಯಾರು ನವರತ್ನ ಯಾರು ಅಲ್ಲ ಅಂತಂದೇಳಿ ಈ ಸ್ಲೈಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಕ್ಷ್ಯ ಕೊಡ್ರಿ. ನೋಡಿರಿ, ಕಾಳಿದಾಸ ಇರ್ತಾರೆ, ವರಹಮರಿ ಇರ್ತಾರೆ, ಧನ್ವಂತರಿ, ಅಮರಸಿಂಹ, ವರರುಚಿ, ಘಟಕರ್ಪಕರ, ಕ್ಷಪಣಕ, ಶಂಕು ಆ್ಯಂಡ್ ದೆನ್ ವೇತಾಳ ಭಟ್ಟ. ಇವು ಅಷ್ಟು ಯಾರ್ರಿ ಅವ್ರಿಗೇನಂತ ಕರೀತಾರೆ, ನವರತ್ನರು, 9 ರತ್ನಗಳು. ಸೊ ಕಾಳಿದಾಸ ಬಂದ್ರಪ್ಪ ಅಂದ್ರೆ ಸಾಹಿತ್ಯಕ್ಕೆ ಫೇಮಸ್, ವರಹಮೀರ ಕವನಕ್ಕೆ ಫೇಮಸ್, ಧನ್ವಂತರಿ ವೈದ್ಯಕೀಯಕ್ಕೆ ಫೇಮಸ್, ಅಮರಸಿಂಹ ಶಬ್ದಕೋಶಕ್ಕೆ ಫೇಮಸ್, ವರರುಚಿ ವ್ಯಾಕರಣಕ್ಕೆ ಫೇಮಸ್, ಘಟಕರ್ಪಕರ ಕವಿ, ಈತನು ಕೂಡ ಕವಿಯಾಗಿರ್ತಾನೆ, ಕ್ಷಪಣಕ ಪಂಡಿತನಾಗಿರ್ತಾನೆ. ದೆನ್ ಶಂಕು ಬಂದ್ರಪ್ಪ ಅಂದ್ರೆ ವಾಸ್ತುಕ ಇದಾಗಿರ್ತಾನೆ. ದೆನ್ ವೇತಾಳ ಭಟ್ಟ ತತ್ವಶಾಸ್ತ್ರಕ್ಕೆ ಫೇಮಸ್ ಆಗಿರ್ತಾನೆ. ಇಷ್ಟು ಜನ ಆ ಟೈಮಲ್ಲಿ ಫೇಮಸ್ ಆಗಿರ್ತಾರೆ. ಅದಕ್ಕೋಸ್ಕರ ಸುವರ್ಣಯುಗ ಕಾಲ ಅಂತ ಕೂಡ ಕರಿತೀವಿ. ಇನ್ನು ಸಾಹಿತ್ಯ ಯಾರ್ಯಾರು ಏನು ಕೃತಿ ಬರೀತಾರೆ ನೋಡಿರಿ. ಕಾಳಿದಾಸ ಮೋಸ್ಟ್ ಇಂಪಾರ್ಟೆಂಟ್. ಇದರ ಕೃತಿ ಬಂದ್ರಪ್ಪ ಅಂದ್ರೆ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶಿಯ. ಎದಕ್ಕೆ ಸಂಬಂಧಪಟ್ಟೈತೆ ಅಂದ್ರಪ್ಪ ಅಂದ್ರೆ ಅಭಿಜ್ಞಾನ ಶಾಕುಂತಲ ದುಷ್ಯಂತ ಮತ್ತು ಶಾಕುಂತಲೆಗೆ ಸಂಬಂಧಪಟ್ಟೈತಿ. ಮಾಳವಿಕಾಗ್ನಿಮಿತ್ರ ಅಗ್ನಿಮಿತ್ರಗೆ ಸಂಬಂಧಪಟ್ಟೈತಿ. ಅದು ಬರ್ತಾರೆ ಮುಂದೆ ಹೇಳ್ತೀನಿ. ಅಗ್ನಿಮಿತ್ರ ಹೂಣಲಪ್ಪ ಶಕ್ಕರ ರಾಜ ಬರ್ತಾರೆ, ನೆನಪಿಲ್ಲ ಸರಿಯಾಗಿ. ಇದು ಅಗ್ನಿಮಿತ್ರನ ಬಗ್ಗೆ ಬರ್ತಾ. ದೆನ್ ವಿಕ್ರಮೋರ್ವಶ್ಯ ಬಂದ್ರಪ್ಪ ಅಂದ್ರೆ ಪುರೂರವ ಉರುಷಿಯ ಇದ್ರ ಬಗ್ಗೆ ಸಂಬಂಧಪಟ್ಟೈತಿ. ಓಕೆನಾ. ಭಾಳ ದಿನ ಸ್ನೇಹಿತರೆ ಓದ್ಲಾರ್ದ, ನಾನು ಕೂಡ ಟಚ್ಚಲ್ಲಿಲ್ಲ. ಸೊ ಇವಾಗ ನಿಮ್ಮ ಕ್ಲಾಸ್ ಮಾಡೋಕ್ಕೋಸ್ಕರ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಂಗಂತಂದೇಳಿ ನನಗೇನು ಗೊತ್ತಿಲ್ಲ ಅಂತಲ್ಲ, ಸೊ ಗೊತ್ತಿಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇದು. ನೋಡಿರಿ, ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾಳಿದಾಸನ ಕೃತಿ. ಅಭಿಜ್ಞಾನ ಶಾಕುಂತಲ ಕೃತಿ ದುಷ್ಯಂತ ಮತ್ತು ಶಾಕುಂತಲೆಗೆ ಸಂಬಂಧಪಟ್ಟೈತಿ. ಮಾಳವಿಕಾಗ್ನಿಮಿತ್ರ, ಸೊ ಅಗ್ನಿಮಿತ್ರನ ಹೆಸರೈತಿ. ಸೊ ಅಗ್ನಿಮಿತ್ರ ರಾಜನ ಸಂಬಂಧಪಟ್ಟೈತಿ. ವಿಕ್ರಮೋರ್ವಶಿಯ ಪುರೂರವ ಮತ್ತು ಊರ್ವಶಿ ಬಗ್ಗೆ ಸಂಬಂಧಪಟ್ಟೈತಿ. ಇದ್ರ ಸಂಬಂಧಪಟ್ಟಂಗೆ ಎಕ್ಸ್ಪ್ರೆಷನ್ ಮುಂದೆ ಮಾಡ್ತೀನಿ. ದೆನ್ ರಘುವಂಶ ಮತ್ತು ಕುಮಾರ ಸಂಭವ ಬರ್ತೇನೆ. ರಘುವಂಶ ಸಂಬಂಧಪಟ್ಟಿದ್ದು ರಘುವಂಶ ರಾಜನ ಸಂಬಂಧಪಟ್ಟೈತಿ. ದೆನ್ ಶಿವ ಮತ್ತು ಪಾರ್ವತಿಗೆ ಕುಮಾರ ಸಂಭವ ಸಂಬಂಧಪಟ್ಟೈತಿ. ದೆನ್ ನೋಡ್ರಿ, ವಿಶಾಖದತ್ತನ ಮುದ್ರಾ ರಾಕ್ಷಸ. ಚಾಣಕ್ಯನ ಬಗ್ಗೆ ಹೇಳ್ತೈತಿ, ಚಂದ್ರಗುಪ್ತ ಮೌರ್ಯನ ಬಗ್ಗೆ ಕೂಡ ಹೇಳ್ತೈತಿ. ದೆನ್ ಅಂದ್ರಪದನ ಬಗ್ಗೆ ಇದು ಇನ್ಫಾರ್ಮೇಷನ್ ಕೊಡ್ತೈತಿ, ಮುದ್ರಾ ರಾಕ್ಷಸ. ದೆನ್ ಶೂದ್ರಕನ ಮೂರ್ಛೆಕೊಟ್ಟಕ, ಚಾರುದತ್ತ ಮತ್ತು ವಸಂತ ಸೇನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೈತಿ. ದೆನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಂದ್ರಪ್ಪ ಆರ್ಯಭಟ. ಕೃತಿ ಯಾರು ಬರ್ತದೆ, ಆರ್ಯಭಟಿಯ ಕೃತಿ ಬರ್ತಾನೆ. ಇನ್ನು ಕೊಡುಗೆಗಳು, ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಹೇಳ್ತಾನೆ, ಪೈ ಮೌಲ್ಯ ಕಂಡಿಡ್ತಾನೆ, ಗ್ರಹಣಗಳ ವೈಜ್ಞಾನಿಕ ವಿವರಣೆಯನ್ನು ಕೂಡ ಹೇಳ್ತಾನೆ. ಓಕೆನಾ. ದೆನ್ ವರಮೀರನ ಬೃಹತ್ ಸಂಹಿತ, ದೆನ್ ಪಂಚಸಿದ್ಧಾಂತಿಕ ಕೃತಿನೂ ಕೂಡ ಬರ್ತಾನೆ. ಓಕೆನಾ. ದೆನ್ ಬ್ರಹ್ಮಗುಪ್ತನ ಕೃತಿ ಬಂದ್ರೆ ಶೂನ್ಯ ಬಳಕೆ. ದೆನ್ ಋಣ ಸಂಖ್ಯೆಗಳ ಬಗ್ಗೆ ಕೂಡ ಮೈನಸ್ ಇದ್ರೂ ಕೂಡ ಬ್ರಹ್ಮಗುಪ್ತ ಹೇಳ್ತಾನೆ. ಸುಶ್ರುತ ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತ ಕೂಡ ಕರಿತೀವಿ. ಮೆಹರ್ಲಿಯ ಉಕ್ಕಿನ ಸ್ತಂಭಶಾಸ್ತ್ರನ ಇಂದೂ ಕೂಡ ತುಕ್ಕು ಹಿಡಿದಿಲ್ಲ. ಪ್ರಾಚೀನ ಭಾರತ ಲೋಹಶಾಸ್ತ್ರಕ್ಕೆ ಇದು ಸಾಕ್ಷಿಯಾಗಿದೆ. ಓಕೆನಾ. ಚಂದ್ರ ಎರಡನೇ
ಚಂದ್ರಗುಪ್ತನ ಸ್ಮರಣಾರ್ಥ ಇದನ್ನು ರಚನೆ ಮಾಡ್ತಾರೆ ನೋಡ್ರಿ, ಅದ್ರಾಗ ಹೆಸರು ಬಂದೈತಿ. ಇನ್ನು ಶಾಸನ ಬಂದ್ರಪ್ಪ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಯಾರು ರಚನೆ ಮಾಡ್ತಾರೆ? ಹರಿಶ್ಚಂದ್ರ ರಚನೆ ಮಾಡ್ತಾನೆ. ಯಾರು ಕುರಿತು ಐತಿ? ಸಮುದ್ರ ಕುರಿತು ಐತಿ. ದೆನ್ ಇರಾನ್ ಶಾಸನ ಮಹತ್ವ ಏನು ಹೇಳ್ತೀರಿ? ಸತಿ ಪದ್ಧತಿಯ ಮೊದಲ ಶಾಸನ ಉಲ್ಲೇಖ ಐತೆ ನೋಡ್ರಿ. ಇರಾನ್ ಶಾಸನ ಡೈರೆಕ್ಟ್ ಕ್ವಶನ್ ಆಗೈತಿ, ಸುಮಾರು ಸರಿ ಕ್ವಶನ್ ಐತಿ, ಇಂಪಾರ್ಟೆಂಟ್ ಕ್ವಶನ್. ದೆನ್ ದಿನಾರ್ ಬಂದ್ರಪ್ಪ ಅಂದ್ರೆ ಚಿನ್ನದ ನಾಣ್ಯಗಳು. ದಿನ ನಾವು ಚಿನ್ನ ಹಾಕ್ಯಂತೀವಿ ಹಾಕ್ಯನಕ್ಕಾಗಲ್ಲ, ಯಾವ ಹಬ್ಬ ಆ್ಯಂಡ್ ದೆನ್ ಮದುವೆ ಫಂಕ್ಷನಲ್ಲಿ ಚಿನ್ನ ಹಾಕ್ಯಂತೀವಿ. ಸೊ ದಿನ ಹಾಕ್ಯನಕ್ಕೆ ಬರಲ್ಲ. ದಿನ ಬಂದ್ರಪ್ಪ ಅಂದ್ರೆ ಚಿನ್ನ ಹಾಕಲ್ಲ. ದೆನ್ ರೋಮನ್ ಸಾಮ್ರಾಜ್ಯದ ಪ್ರಭಾವ ಬೀರ್ತೈತಿ. ಗುಪ್ತರು ಬೆಳ್ಳಿಗೆ ದಿನಾರೆಂದು ಹೊರಡಿಸಿ, ಇದು ಕೂಡ ಕ್ವಶನ್ ಈ ಥರ ಆಗ್ತಿರ್ತಾರೆ. ಸೊ ಬೆಳ್ಳಿ ಅಲ್ರಿ ಇದು ಚಿನ್ನ ಅಂತಂದೇಳಿ ಇದು ಮಾಡ್ಬೇಕು ನಾವು. ಟ್ರೆಂಡ್ ಯಾವ ರೀತಿಯಾಗಿ ಐತಪ್ಪ? ಡೈರೆಕ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ UPSC ಕೇಳ್ತಾರೆ. ಇದು ನಮ್ಗೆ ಗೊತ್ತೈತಿ. ಆರ್ಯಭಟನ ಬಗ್ಗೆ, ಬ್ರಹ್ಮಗುಪ್ತನ ಬಗ್ಗೆ, ವರಾಹಮಿರನ ಬಗ್ಗೆ, ಮ್ಯಾಚ್ ದಿ ಫಾಲೋವಿಂಗಲ್ಲಿ ಕೃತಿ ಮತ್ತು ಲೇಖಕರು, ಶಾಸನಗಳು ಕೊಟ್ಟು ಯಾರು ರಾಜ್ಯ ಸಂಬಂಧಪಟ್ಟತಿ, ಈ ರೀತಿಯ ಕ್ವಶನ್ ಬರಾಕತ್ತವು. ದೆನ್ ಕ್ರೊನಾಲಜಿ ಪ್ರಕಾರ ಯಾರ್ಯಾರು ರಾಜರ ಇಳಿಕೆ ಕ್ರಮದಲ್ಲಿ ನಮ್ಗೆ ಗೊತ್ತಾದ ನೆನಪಿಡಬೇಕು. ಇನ್ನು KPSC ಟ್ರೆಂಡ್ ಬಂದ್ರಪ್ಪ ಅಂದ್ರೆ ಫ್ರೀಕ್ವೆಂಟ್ಲಿ ಏನೇನು ಕ್ವಶನ್ ಕೇಳಾಕತ್ತಾರೆ? ನವರತ್ನ ಬಗ್ಗೆ ಕ್ವಶನ್ ಆಗುತ್ತೆ, ಹರಿಸೇನದ ಬಗ್ಗೆ, ದಿನಾರ್ ಬಗ್ಗೆ, ಭುಕ್ತಿ ವಿಷಯದ ಬಗ್ಗೆ, ನಳಂದದ ಬಗ್ಗೆ, ಹುಣರ ದಾಳಿ ಬಗ್ಗೆ ಡೈರೆಕ್ಟ್ ಕ್ವಶನ್ ಬರಾಕತ್ತವು. ಇನ್ನು KA ಮತ್ತು KSP ಯಾವ ರಾಜರು, ಸ್ಥಾಪಕರು ಯಾರು, ಮಹಾರಾಜದ ರಾಜ ಬಿರುದು ಯಾರಿತ್ತು, ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರ್ತವೆ. ದೆನ್ ಯಾವ ಕುರಿತು ಯಾರಿಗೆ ಸಂಬಂಧಪಟ್ಟಿದೆ ಇದ್ರ ಬಗ್ಗೆ ಬರ್ತೈತಿ. ಯಾವ ಶಾಸನ ಯಾರ ಬಗ್ಗೆ ಹೇಳ್ತೈತೆ ಅದ್ರ ಕೂಡ ಬರುತ್ತೆ. ಯಾವ ಅಧಿಕಾರಿ ಯಾವ ಒಂದು ಅಧಿಕಾರಿಗೆ ಯಾವ ಪ್ರಾಂತ್ಯದ ಅಧಿಕಾರಿ ಏನು ಕರೀ ಇದು ಕೂಡ ಬರ್ತೈತಿ. ನೇರ ಪ್ರಶ್ನೆಗಳು ಬರ್ತವೆ. ಇನ್ನು ನೋಡ್ರಿ, ಇದು ಕ್ವಶನ್ ಏನು ಬ್ಯಾಡ್ ನಮ್ಗೆ, ಇದು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಇಂಥವು ಬೇಡ. ಓಕೆನಾ? ದೆನ್ ನಾವು ಇಲ್ಲಿಗೆ ಬಂದ್ಬಿಡೋಣ. ಇವಾಗ ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟಪ್ಪ. ಏನಪ್ಪ ನಮ್ಗೆ 10 ಹೈ ಯೀಲ್ಡಿಂಗ್ ಏರಿಯಾನ ನಾವು ಇವಾಗ ನೋಡ್ಕೋಬೇಕು. ಓಕೆ, ಒಂದು ಅಲಹಾಬಾದ್ ಸ್ತಂಭ ಶಾಸನ, ಹರಿಸೇನ, ಭುಕ್ತಿ ಮತ್ತು ಅಂದ್ರೆ ಆಡಳಿತ ವಿಷಯಕ್ಕೆ ಆಡಳಿತಕ್ಕೆ ನಾವು ಭುಕ್ತಿ ಅಂತ ಕರಿತೀವಿ. ಸಂಧಿ ವಿಗ್ರಾಹಕ, ನವರತ್ನ, ಕಾಳಿದಾಸನ ಕೃತಿಗಳು, ಆರ್ಯಭಟಿಯ, ಮೆಹುರ್ಲಿಯ ಉಕ್ಕಿನ ಸ್ತಂಭ, ಇರಾನ್ ಶಾಸನ, ಸ್ಕಂದಗುಪ್ತ ಮತ್ತು ಹುಣರ ದಾಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ 10 ಹೈ ಯೀಲ್ಡಿಂಗ್ ಏರಿಯಾಸ್. ಮಸ್ಟ್ ಬಿ ವಿ ಕವರ್ಡ್ ಎವ್ರಿಥಿಂಗ್. ಓಕೆ, ದೆನ್ ಲೆಟ್ಸ್ ವಿ ಸ್ಟಾರ್ಟ್. ನೋಡಿರಿ, ಫಸ್ಟ್ ಯಾವುದ್ರಿ? ಅಲಹಾಬಾದ್ ಸ್ತಂಭ ಶಾಸನ. ಇದು ನಮಗೆ ಗೊತ್ತೈತಿ, ಇಷ್ಟೊತ್ತು ನಮಗೆ ಹೇಳಿ ಸಾಕಾಗೈತಿ. ಇದನ್ನು ನಾವು ಪ್ರಯಾಗ್ ಪ್ರಶಸ್ತಿ ಅಂತಲೂ ಕೂಡ ಕರಿತೀವಿ. ರಚಿಸಿದವರು ಸಮುದ್ರಗುಪ್ತನ ಆಸ್ಥಾನ ಕವಿ ಮತ್ತು ಮಂತ್ರಿಯಾಗಿದ್ದ ಹರಿಸೇನ. ಭಾಷೆ ಬಂದ್ರಪ್ಪ ಅಂದ್ರೆ ಸಂಸ್ಕೃತ ಭಾಷೆ. ಲಿಪಿ ಬಂದ್ರೆ ಬ್ರಾಹ್ಮಿ ಲಿಪಿ. ನೋಡ್ರಿ, ಲಿಪಿ ಬ್ರಾಹ್ಮಿ ಲಿಪಿ, ಭಾಷೆ ಸಂಸ್ಕೃತ. ದೆನ್ ಇದು ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪೂ ಶೈಲಿಯಲ್ಲಿ ಐತೆ ನೋಡ್ರಿ. ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪೂ ಶೈಲಿಯಲ್ಲಿದೆ. ಓಕೆ, ಏನು ಹೇಳ್ತೈತ್ರಿ ಇದು? ಈ ಶಾಸನ ಒಟ್ಟು 33 ಸಾಲುಗಳನ್ನು ಒಳಗೊಂಡಿದ್ದು ಸಮುದ್ರಗುಪ್ತನ ದಿಗ್ವಿಜಯ, ಆತನ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಕೊಂಡಾಡುತ್ತದೆ. ಆದ್ದರಿಂದಲೇ ಇದನ್ನು ಪ್ರಯಾಗ ಪ್ರಶಸ್ತಿ ಅಂದರೆ ಹೊಗಳಿಕೆ ಎನ್ನಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದೇ ಸ್ತಂಭದ ಮೇಲೆ 3 ವಿಭಿನ್ನ ಕಾಲದ ರಾಜರ ಶಾಸನಗಳಿವೆ. ಒಂದು ಅಶೋಕ, ಮೌರ್ಯ ಸಾಮ್ರಾಜ್ಯ, ಆ್ಯಂಡ್ ದೆನ್ ಸಮುದ್ರಗುಪ್ತ, ಗುಪ್ತ ಸಾಮ್ರಾಜ್ಯ, ದೆನ್ ಜಹಂಗೀರ್, ಮೊಘಲ್ ಸಾಮ್ರಾಜ್ಯ. 3 ರಾಜರು ನೋಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ, ಅದಕ್ಕೋಸ್ಕರ ಇದು ನಾನು ಒತ್ತಿ ಹೇಳಕತ್ತೀನಿ. ಅಲಹಾಬಾದ್ ಸ್ತಂಭ ಶಾಸನ ಬಗ್ಗೆ ಐ ಥಿಂಕ್ ನಿಮ್ಗೆಲ್ಲದೂ ಕೂಡ ಕ್ಲಿಯರ್ ತಂದ್ಕೊಳ್ತೀನಿ. ಇಷ್ಟೊಳಗೆ ಬರುತ್ತೆ ಕ್ವಶನ್. ಓಕೆ, PCಗಾದ್ರೆ ಡೈರೆಕ್ಟ್ ಏನು ಕೇಳ್ತಾರೆ ರೀ? ಅಲಹಾಬಾದ್ ಸ್ತಂಭ ಶಾಸನ ಯಾರು ರಚನೆ ಮಾಡ್ತಾರೆ? ಹರಿಸೇನ. ಕೇಳ್ಕತ್ತ ನಾಟಕ ಬಂತು. ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಯಾರ ರಾಜರ ಬಗ್ಗೆ ಕುರಿತು ಹೇಳ್ತೀವಿ? ಸಮುದ್ರಗುಪ್ತ. ಕೇಳ್ಕತ್ತ ನಾಟಕ ಬಂತು. ಇಷ್ಟೇ. ಯಾವ ಭಾಷೆಯಲ್ಲಿ ಐತಿ? ಸಂಸ್ಕೃತ ಭಾಷೆ. ಅಂದರೆ ಇನ್ನು ಮುಂದೆ ಬರ್ತು ನೋಡ್ರಿ, ಅಶೋಕ, ಸಮುದ್ರಗುಪ್ತ, ಜಹಾಂಗೀರ್, ಈ ಥರ ಕ್ವಶನ್ ಬಂದಾಗ ನೆಕ್ಸ್ಟ್ ಲೆವೆಲ್ ಇದು. ಓಕೆನಾ? ದೆನ್ ಹರಿಸೇನ ಬಗ್ಗೆ ನಾವು ಪದೇ ಕ್ವಶನ್ ಆಗ್ತೈತೆ ರೀ. ಯಾರು ಈ ಹರಿಸೇನ? ನೋಡಿರಿ, ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಸಮುದ್ರಗುಪ್ತನ ಆಸ್ಥಾನದ ಅತ್ಯಂತ ಪ್ರಭಾವಶಾಲಿ ಕವಿ ಮತ್ತು ಉನ್ನತ ಅಧಿಕಾರಿ ಹರಿಸೇನ. ಈತನ ಹುದ್ದೆಗಳು ಏನಿತ್ತಂದ್ರಪ್ಪ, ಗುಪ್ತರ ಆಡಳಿತದಲ್ಲಿ ಅಧಿಕಾರಿಗಳು ಮತ್ತು ಏಕಕಾಲದಲ್ಲಿ ಹಲವು ಜವಾಬ್ದಾರಿ ನಿರ್ವಹಿಸುತ್ತಿದ್ದರು ಎಂಬುದಕ್ಕೆ ಹರಿಸೇನ ಅತ್ಯುತ್ತಮ ಉದಾಹರಣೆಯಾಗಿದೆ. ಆತ ಹೊಂದಿದ್ದ ಪ್ರಮುಖ ಉದಾಹರಣೆಗಳು: ಮಹಾದಂಡನಾಯಕ,
ಮುಖ್ಯ ನ್ಯಾಯಾಧೀಶ ಅಥವಾ ಸೇನಾ ದಂಡನಾಯಕ ಇದು ನೋಡ್ರಿ ಹರಿಸೇನ. ಕುಮಾರ ಮಾತ್ಯ ಅತ್ಯುನ್ನತ ದರ್ಜೆ ನಾಗರಿಕ ಅಧಿಕಾರಿ, ಇಂದಿನ IAS ಇದ್ದಂತೆ. ಓಕೆನಾ, ಕುಮಾರ ಮಾತ್ಯ IAS ಕೂಡ ಇದ್ದ. ಸಂಧಿ ವಿಗ್ರಾಹಕ ಹೇಳಿದ್ರೆ ವಿದೇಶಾಂಗ ಮತ್ತು ಯುದ್ಧ ವ್ಯವಹಾರಗಳ ಸಚಿವ. ಓಕೆನಾ, ಸಂಧಿ ವಿಗ್ರಹಿಕ, ಇದು ಇಂಪಾರ್ಟೆಂಟ್. ಇದು ಹರಿಸೇನ ಬಗ್ಗೆ ನಮಗಿಷ್ಟು ತಲೆಯಾಗಿರ್ಬೇಕು. ದೆನ್ ನೋಡ್ರಿ ಭುಕ್ತಿ ಮತ್ತು ವಿಷಯ ಆಡಳಿತ, ಇದ್ರ ಬಗ್ಗೆ ಭಾರಿ ಸರಿ ಕ್ವಶನ್ ಆಗೈತಿ. ಇದನ್ನು ಸ್ವಲ್ಪ ಸಂಕ್ಷಿಪ್ತ ಹೇಳ್ಬಿಡ್ತೀನಿ ಕೇಳ್ರಿ. ಗುಪ್ತರ ಪ್ರಾದೇಶಿಕ ಆಡಳಿತ ವ್ಯವಸ್ಥೆಯನ್ನು ವಿಕೇಂದ್ರೀಕರಣಕ್ಕೆ ಹೆಸರಾಗಿತ್ತು, ಇದು ನಮಗೆ ಗೊತ್ತೈತಿ. ಈ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ಯಾವ ರೀತಿ ವಿಂಗಡಣೆ ಮಾಡಿದ್ರು, ಇದು ಆಲ್ರೆಡಿ ನಾನು ಇದನ್ನು ಹಿಂದೆ PDF ಅಲ್ಲಿ ಹೇಳಿದ್ದೆ. ಸೊ ಇವಾಗ ಇದನ್ನು ಸ್ವಲ್ಪ ಹೇಳ್ಬಿಡ್ತೀನಿ ನೋಡ್ರಿ. ಆಡಳಿತ ಘಟಕ ಪ್ರಸ್ತುತ ಅದಕ್ಕೆ ಏನು ಹೊಂದೈತಿ, ಅದನ್ನು ಸಾಮ್ಯತೆ ಏನಿತ್ತು ಅಂದ್ರೆ ಇವಾಗಿಂದ ಏನು ಅದು ಕೂಡ ನಾವು ಡಿಸ್ಕಸ್ ಮಾಡೋಣ. ದೆನ್ ಅಧಿಕಾರಿ ಮುಖ್ಯಸ್ಥ ಏನಂತ ಕರೀತೀವಿ, ಇದು ಕೂಡ ಡಿಸ್ಕಸ್ ಮಾಡೋಣ ನಾವು. ಓಕೆನಾ, ನೋಡ್ರಿ ಒಂದೇದು ನೋಡ್ರಿ ಭುಕ್ತಿ ಇದಕ್ಕೆ ನಾವೇನು ಕರಿತೀವಿ, ಪ್ರಸ್ತುತ ಪ್ರಾಂತ್ಯ ಅಥವಾ ರಾಜ್ಯ ಅಂತ ಕರಿತೀವಿ. ಇದರ ಅಧಿಕಾರಿ ಯಾರಿದ್ರಿ, ಉಪರಿಕ ಇದ್ದ. ರಾಜಕುಮಾರನ್ನು ಈ ಹುದ್ದೆಗೆ ನೇಮಕ ಮಾಡ್ತಿದ್ರು. ಅಂದ್ರೆ ರಾಜ್ಯದ ಅಧಿಕಾರಿ, ರಾಜ್ಯದ ಮುಖ್ಯಸ್ಥ ಅಥವಾ ಭುಕ್ತಿಯ ಮುಖ್ಯಸ್ಥ ಯಾರ್ರಿ, ರಾಜಕುಮಾರ, ರಾಜನ ಮಗ ರಾಜಕುಮಾರ. ಅದು ಏನು ಕರೆದ್ರು, ಉಪಾರಿಕ. ಓಕೆನಾ. ದೆನ್ ವಿಷಯ ಅಂದ್ರಪ್ಪ ಪ್ರಸ್ತುತ ನಾವು ಜಿಲ್ಲೆ ಅಂತ ಕರಿತೀವಲ್ಲ, ಅವ್ರು ಏನು ವಿಷಯ ಅಂತ ಕರೆದಿದ್ರು. ಭುಕ್ತಿನ ಏನು ಡಿವೈಡ್ ಮಾಡಿದ್ರು, ವಿಷಯ ಅಂತಂದರೆ ಡಿವೈಡ್ ಮಾಡಿದ್ರು. ಇದ್ರ ಯಾರು ಹೆಡ್ಡಿದ್ರಿ, ವಿಷಯಪತಿ ಇತ್ತ. ಓಕೆನಾ. ಈತೇನು ಮಾಡ್ತಿದ್ರಿ, ವಿಷಯಪತಿಯು ಕಚೇರಿಯನ್ನು ಅಧಿಕರಣ ಎನ್ನಲಾಗುತ್ತಿತ್ತು. ವಿಷಯಪತಿಯ ಕಚೇರಿಯನ್ನು ಅಧಿಕರಣ. ಓಕೆ, ಇಷ್ಟೇ ಸಾಕು. ದೆನ್ ನೋಡ್ರಿ ವಿತಿ ಇತ್ತು. ವಿತಿ ಇದು ಏನು ರೀ, ತಾಲೂಕು ಅಥವಾ ಉಪವಿಭಾಗ. ನೋಡಿರಿ ತಾಲೂಕು ಮತ್ತು ವಿಭಾಗ. ನೋಡಿರಿ ಫಸ್ಟ್ ಏನು ಮಾಡಿದರು, ಭುಕ್ತಿ ಮಾಡಿದರು, ಅದು ಒಂದು ದೇಶ. ಅದನ್ನೇನು ಡಿವೈಡ್ ಮಾಡ್ತಾರೆ, ವಿಷಯವಾಗಿ ಡಿವೈಡ್ ಮಾಡ್ತಾರೆ. ದೆನ್ ವಿತಿ ಬರ್ತೈತಿ. ವಿತಿ ಏನು ರೀ, ಇವಾಗ ಪ್ರಸ್ತುತ ತಾಲೂಕು ಐತಲ್ಲ ಆ ಥರ. ದೆನ್ ಗ್ರಾಮ ಬರ್ತೈತಿ, ಗ್ರಾಮಕ್ಕೆ ನಾವು ಹಳ್ಳಿ ಅಂತ ಕರಿತೀವಿ, ಆ ಥರ. ಓಕೆನಾ, ಇದು ನಮ್ಗೆ ನೆನಪಿಡ್ಬೇಕು. ಭುಕ್ತಿ, ವಿಷಯ, ವಿತಿ, ಗ್ರಾಮ. ಇಲ್ಲಿ ಬಂದ್ರಪ್ಪ ಅಂದ್ರೆ ಜಿಲ್ಲೆ, ತಾಲೂಕು, ಹಳ್ಳಿ. ಉಪರಿಕ, ವಿಷಯಪತಿ, ದೆನ್ ಗ್ರಾಮಿಕ ನೋಡ್ಕೊಳ್ತಿದ್ದ. ಓಕೆನಾ. ನೋಡಿರಿ UPSC ವಿಶೇಷ ಏನು ಹೇಳ್ತದ್ರಿ, ವಿಷಯಪತಿಗೆ ಜಿಲ್ಲಾಧಿಕಾರಿ ಅಂದ್ರೆ ವಿಷಯಪತಿ ಅಂದರೆ ಜಿಲ್ಲಾಧಿಕಾರಿಗೆ ವಿಷಯಪತಿಗೆ ಸಹಾಯ ಮಾಡಲು ಜಿಲ್ಲಾ ಮಟ್ಟದಲ್ಲಿ ಒಂದು ಸಲಹಾ ಮಂಡಳಿ ಇರ್ತಿತ್ತು. ಅದರಲ್ಲಿ ನಗರ ಶ್ರೇಷ್ಠಿ, ಮುಖ್ಯ ಬ್ಯಾಂಕರ್ ಅಥವಾ ಸಾರ್ಥವಾಹ ವರ್ತಕರ ಸಂಘದ ನಾಯಕ ಅಥವಾ ಪ್ರಥಮ ಕುಲಿಕ, ಮುಖ್ಯ ಕುಶಲಕರ್ಮಿಕ ಮತ್ತು ಪ್ರಥಮ ಕಾಯಸ್ಥ ಇರುತ್ತಿದ್ದರು. ಈ ಹೆಸರುಗಳಲ್ಲಿ ಪರೀಕ್ಷೆಗಳನ್ನು ನೇರವಾಗಿ ಕೇಳಲಾಗುತ್ತದೆ. ನೋಡಿರಿ, ಇದನ್ನು ಡೈರೆಕ್ಟ್ ಕ್ವಶನ್ ಬರ್ತಾವೆ. ಇದು ಇನ್ನೊಂದು ಸಾರಿ ಓದ್ತೀನಿ, ಸ್ವಲ್ಪ ಕ್ಲಿಯರಾಗಿ ಕೇಳ್ರಿ. ಓಕೆನಾ. ಏನಿದ್ರಪ್ಪ ಇಂಥವು ಯಾಕೆ ಕರ್ಕೊಂಡ್ರಪ್ಪ, ಇವು ನೆನಪಿಡೋಕ್ಕಾಗಲ್ಲ ರೀ ಇವನ್ನ. ಅದಕ್ಕೋಸ್ಕರ ಇಂಥ ಕ್ವಶನ್ ಕೇಳಿ ನಮ್ಮನ್ನು ಹಳ್ಳಕ್ಕೆ ಹಾಕಿಬಿಡ್ತಾರೆ. ಮಸ್ಟ್ ಬಿ ಯು ರಿವೈಸ್ಡ್ ಮೆನಿ ಟೈಮ್ಸ್, ದೆನ್ ಓನ್ಲಿ ಯು ಕ್ಯಾನ್ ಪರ್ಫೆಕ್ಟ್ ಇನ್ ದಿಸ್ ಟಾಪಿಕ್. ಫಸ್ಟ್ ನೋಡಿರಿ, ವಿಷಯಪತಿಗೆ ಸಹಾಯ ಮಾಡಲು ಜಿಲ್ಲಾ ಮಟ್ಟದಲ್ಲಿ ಒಂದು ಸಹಾಯ ಮಂಡಳಿ ಇರುತ್ತಿದ್ದು, ಅದರಲ್ಲಿ ನಗರ ಶ್ರೇಷ್ಠಿ, ಮುಖ್ಯ ಬ್ಯಾಂಕರ್ ಅಂತ ಕರೀತಾರೆ, ನಗರ ಶ್ರೇಷ್ಠಿ. ದೆನ್ ಸಾರ್ಥವಾಹ ವರ್ತಕರ ಸಂಘದ ನಾಯಕ. ದೆನ್ ಪ್ರಥಮ ಕುಲಿಕ, ಮುಖ್ಯ ಕುಶಲಕರ್ಮಿ. ದೆನ್ ಪ್ರಥಮ ಕಾಯಸ್ಥ, ಮುಖ್ಯ ಲೇಖಕ ಅಥವಾ ಇರ್ತಿದ್ದರು. ಇದನ್ನು ನೆನಪಿಡಬೇಕು. ನೋಡಿರಿ ಸಂಧಿ ವಿಗ್ರಾಹಕ ಒಂದು ನೆಕ್ಸ್ಟ್ ಟಾಪಿಕ್ ಬರ್ತೈತಿ. ಸಂಧಿ ವಿಗ್ರಾಹಕ ಬಂದ್ರಪ್ಪ ಅಂದ್ರೆ ಅರ್ಥ ಯುದ್ಧ ಮತ್ತು ಶಾಂತಿಯ ಮಂತ್ರಿ. ಸಂಧಿ ವಿಗ್ರಾಹಕ ಇದು ಹರಿಸೇನ ಕೂಡ ಇದ್ರ ಹೆಡ್ ಇರ್ತಾನೆ, ಮಿನಿಸ್ಟರ್ ಇರ್ತಾನೆ. ಓಕೆ, ಮಿನಿಸ್ಟರ್ ಆಫ್ ವಾರ್ ಆ್ಯಂಡ್ ಪೀಸ್. ಓಕೆನಾ. ಜವಾಬ್ದಾರಿ ನೆರೆಯ ರಾಜ್ಯಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ನಿರ್ವಹಿಸುವುದು, ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಮತ್ತು ಯುದ್ಧದ ಮತ್ತು ಶಾಂತಿಯ ಘೋಷಣೆ ನಿರ್ಧರಿಸುವಲ್ಲಿ ರಾಜನಿಗೆ ಪ್ರಮುಖ ಸಲಹೆಯನ್ನು ನೀಡುವುದು. ಓಕೆನಾ. ವಿದೇಶಾಂಗ ನೀತಿಯನ್ನು ಅತ್ಯಂತ ವ್ಯವಸ್ಥೆಯನ್ನು ನಿರ್ವಹಿಸಲು ಗುಪ್ತರ ಹುದ್ದೆ ಸೃಷ್ಟಿಸಲಾಯಿತು. ಯಾವುದ್ರಿ, ಸಂಧಿ ವಿಗ್ರಾಹಕ. ದೆನ್ ನವರತ್ನಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನವರತ್ನಗಳು ಯಾರ ಕಾಲದಲ್ಲಿ ಇರ್ತಾರೆ, 2ನೇ ಚಂದ್ರಗುಪ್ತನ ಕಾಲದಲ್ಲಿ ಅಥವಾ ವಿಕ್ರಮಾದಿತ್ಯನ ಕಾಲದಲ್ಲಿ ನವರತ್ನರು ಇರ್ತಾರೆ. ಅಂದರೆ 9 ಜನ ಪ್ರಸಿದ್ಧ ವಿದ್ವಾಂಸರು ಇರ್ತಾರೆ. ಕಾಳಿದಾಸ ಈತೇನು ಮಾಡ್ತಾನೆ ರೀ, ಮಹಾಕವಿ ಮತ್ತು ನಾಟಕಕಾರ. ಧನ್ವಂತರಿ ಆಯುರ್ವೇದ ವೈದ್ಯ, ಭಾರತೀಯ ವೈದ್ಯಕೀಯ ಪಿತಾಮಹರಲ್ಲಿ ಒಬ್ಬರು. ವರಹಮೀರನ ಪ್ರಸಿದ್ಧ ಖಗೋಳ ವಿಜ್ಞಾನಿ ಮತ್ತು ಗಣಿತ ತಜ್ಞ. ಬೃಹತ್ ಸಂಹಿತೆ, ಪಂಚಸಿದ್ಧಾಂತಿಕ ಎಂಬ 2 ಕೃತಿಗಳನ್ನು ಬರೀತಾನೆ. ಅಮರಸಿಂಹ ಸಂಸ್ಕೃತ ನಿಘಂಟುಕಾರ, ಕೃತಿ ಅಮರಕೋಶ.
ಇನ್ನು ಕ್ಷಪಣಕನ ಜ್ಯೋತಿಷ್ಯ ಶಾಸ್ತ್ರಜ್ಞ ಇರ್ತಾನೆ ರೀ. ಇದು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದು ನಾನು. ಇನ್ನು ಶಂಕು ಬಂದ್ರಪ್ಪ ಅಂದ್ರೆ ವಾಸ್ತುಶಿಲ್ಪಿ ನೋಡಿರಿ, ಅವಾಗಿನ ಕಾಲಕ್ಕೆ ವಾಸ್ತುಶಿಲ್ಪಿ ಇದ್ದ. ಇನ್ನು ವೇತಾಳ ಭಟ್ಟ ಬಂದ್ರಪ್ಪ ಅಂದ್ರೆ ಮಾಂತ್ರಿಕ ಮತ್ತು ಪಂಡಿತ. ಇನ್ನು ಘಟರ್ಪರ ಬಂದ್ರೆ ಕಾವ್ಯ ಮತ್ತು ರಚನೆ. ವರರುಚಿ ಬಂದ್ರಪ್ಪ ಅಂದ್ರೆ ಸಾಂಸ್ಕೃತಿಕ ವ್ಯಾಕರಣ. ಓಕೆನಾ. ಇನ್ನು ನೆಕ್ಸ್ಟ್ ನೋಡ್ರಿ, ಕಾಳಿದಾಸನ ಕೃತಿಗಳ ಮೇಲೆ ಭಾರಿ ಸಾರಿ ಕ್ವಶನ್ ಆಗ್ತದೆ. ಇದೊಂದು ಸ್ವಲ್ಪ ನೋಡ್ಕೊಂಬಿಟ್ರೆ ನಮ್ಗೆ ಈಜಿ ಆಗ್ತದೆ. ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತಂದೇಳಿ ಕರಿತೀವಿ. ಈತನ ಪ್ರಮುಖ ಕೃತಿಗಳು ವರ್ಗೀಕರಣ. ಇನ್ನು ನಾಟಕಗಳು ಬಂದ್ರಪ್ಪ ಅಂದ್ರೆ ಏನು ಬರ್ತೇನೆ ರೀ, ಒಂದು ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮಾರಶ್ವೆ 3 ನಾಟಕ ಬರ್ತೇನೆ ರೀ. ಅಭಿಜ್ಞಾನ ಶಾಕುಂತಲ ಏನು ಹೇಳ್ತದೆ ರೀ, ದುಷ್ಯಂತ ಮತ್ತು ಶಾಕುಂತಲೆಯ ಕತೆ ಬಗ್ಗೆ ಹೇಳ್ತದೆ. ಇದು ಯುರೋಪಿಯನ್ ಭಾಷೆಗೆ ಅನುವಾದಗೊಂಡ ಮೊದಲ ಭಾರತೀಯ ನಾಟಕ ನೋಡ್ರಿ. ಯುರೋಪಿಯನ್ ಭಾಷೆಗೆ ಅನುವಾದಗೊಂಡ ಮೊದಲ ಭಾರತೀಯ ನಾಟಕ ಯಾವುದ್ರಿ, ಅಭಿಜ್ಞಾನ ಶಾಕುಂತಲ. ಆ್ಯಂಡ್ ದೆನ್ ಬರುತ್ತೆ ಮಾಳವಿಕಾಗ್ನಿಮಿತ್ರ, ಶುಂಗರಾಜ, ಅಗ್ನಿಮಿತ್ರ ಮತ್ತು ಮಾಳವಿಕೆಯ ಪ್ರೇಮ ಕಥೆ ಸಂಬಂಧಪಟ್ಟೈತಿ. ದೆನ್ ಬರುತ್ತೆ ವಿಕ್ರಮೋರ್ವಶಿಯ, ಇದು ಪುರರವ ಮತ್ತು ಊರ್ವಶಿಯ ಪ್ರೇಮದ ಕತೆ. ಯಾವುದ್ರಿ, ವಿಕ್ರಮೋರ್ವಶಿಯ. ದೆನ್ ಮಹಾಕಾವ್ಯಗಳು ಬರ್ತಾನೆ ಏನ್ರಿ, ಒಂದು ರಘುವಂಶ, ಇನ್ನೊಂದು ಕುಮಾರ ಸಂಭವ. ಇದ್ರಾಗ ಬಂದ್ರಪ್ಪ ರಘುವಂಶ ಹಾಗೂ ಶ್ರೀರಾಮನ ಇತಿಹಾಸ ಬಗ್ಗೆ ಐತಿ. ಶಿವ ಮತ್ತು ಪಾರ್ವತಿಯ ಮಗನ ಕಾರ್ತಿಕೇಯ ಜನದ ಕಥೆ ಐತ್ರಿ. ದೆನ್ ಖಂಡ ಕಾವ್ಯಗಳು ಬಂದ್ರಪ್ಪ ಅಂದ್ರೆ ಒಂದು ಮೇಘದೂತ, ಇನ್ನು ಋತು ಸಂಹಾರ. ಮೇಘದೂತ ಯಕ್ಷನೊಬ್ಬನು ಮೋಡದ ಮೂಲಕ ತನ್ನ ಪತ್ನಿಗೆ ಸಂದೇಶ ಕಳಿಸುವ ವಿರಹ ಕಾವ್ಯ. ಇದು ಆಲ್ರೆಡಿ ನಿಮ್ಗೆ ಗೊತ್ತೈತೆ, ಮೇಘದೂತ ಹೆಸರು ಹೇಳ್ತೈತಿ. ಋತು ಸಂಹಾರ ಬಂದ್ರಪ್ಪ 6 ಋತುಗಳ ಸುಂದರ ವರ್ಣನೆ. ಓಕೆ. ದೆನ್ ಆರ್ಯಭಟ್ಟ ಬಗ್ಗೆ ನೋಡ್ಕೊಂಬಣ್ರಿ, ಇದು ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ಆರ್ಯಭಟ್ಟ ಏನು ಮಾಡ್ತಾನೆ ರೀ, ಕ್ರಿಸ್ತಶಕ 499ರಲ್ಲಿ ಪ್ರಸಿದ್ಧ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ ಆರ್ಯಭಟ ಇದನ್ನು ರಚಿಸಿದನು. ಆರ್ಯಭಟ್ಟಿಯ ಆರ್ಯಭಟ್ಟಿಯ ಬಗ್ಗೆ ನಾವು ನೋಡ್ಕೊಳಕತ್ತೀವಿ. ಆರ್ಯಭಟಿಯ ಲೇಖಕರು ಬಂದ್ರೆ ಆರ್ಯಭಟ. ಯಾವ ರಚನೆ ಮಾಡ್ತಾನೆ, ಕ್ರಿಸ್ತಶಕ 499ರಲ್ಲಿ. ಓಕೆನಾ. ದೆನ್ ಗ್ರಂಥದ ಸ್ವರೂಪ, ಇದು ಸಂಸ್ಕೃತದಲ್ಲಿದ್ದು ಗಣಿತ ಮತ್ತು ಖಗೋಳ ಶಾಸ್ತ್ರದ ಸೂತ್ರವನ್ನು ಪದ್ಯದ ರೂಪದಲ್ಲಿ ವಿವರಿಸ್ತು ನೋಡ್ರಿ, ಪದ್ಯದ ರೂಪದಲ್ಲಿ. ಓಕೆನಾ. ಪ್ರಮುಖ ವೈಜ್ಞಾನಿಕ ಕೊಡುಗೆಗಳು ಗುಪ್ತರ ಕಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಇವ್ರ ಬಗ್ಗೆ ಕ್ವಶನ್ ಆಗ್ತಿರ್ತೈತಿ. ಇದೊಂದು ಸಲ ನೋಡ್ಕೊಂಬಿಡ್ರಿ. ಶೂನ್ಯ ಪರಿಕಲ್ಪನೆ ಮತ್ತು ದಶಮಾನ ಪದ್ಧತಿ ಇವುಗಳ ಬಳಕೆ ತತ್ವವನ್ನು ಜಗತ್ತಿಗೆ ಪರಿಸಿದರು ಗುಪ್ತರು. ಇನ್ನು ಪೈ ಮೌಲ್ಯವನ್ನು ನಿಖರವಾಗಿ ಇದೇನೈತಲ್ರಿ, ಇದನ್ನು ಲೆಕ್ಕ ಹಾಕಿದವರು ಯಾರ್ರಿ, ಗುಪ್ತರು. 3.1416 ಪೈ ಮೌಲ್ಯ ಏನ್ರಿ, 3.1416. ಇದನ್ನು ಯಾರು ಅವಾಗಿನ ಕಾಲ ಯಾರು ಲೆಕ್ಕ ಹಾಕ್ತಾರೆ ರೀ, ಗುಪ್ತರು. ಇನ್ನು ಭೂಮಿಯ ಚಲನೆ, ಭೂಮಿ ಸ್ಥಿರವಾಗಿಲ್ಲ, ಅದು ತನ್ನದೇ ಆದ ಕಕ್ಷದ ಮೇಲೆ ಚಲಿಸುತ್ತದೆ ಎಂದು ಹೇಳಿದವರು ಯಾರೇ, ಗುಪ್ತರು. ಓಕೆನಾ. ಗ್ರಹಣಗಳ ಸತ್ಯಾಸತತೆ, ಗ್ರಹಣಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ರಾಹು ಕೇತು ಎಂಬ ರಾಕ್ಷಸರಿಂದ ಆಗುವುದಿಲ್ಲ, ಬದಲಿಗೆ ಭೂಮಿ ಮತ್ತು ಚಂದ್ರ ನೆರಳಿನಿಂದ ಉಂಟಾಗುತ್ತದೆ ಎಂದು ವೈಜ್ಞಾನಿಕವಾಗಿ ನಿರೂಪಿಸಿದ್ದಾರೆ. ದೆನ್ ಮೆಹೌರ್ಲಿಯ ಉಕ್ಕಿನ ಸ್ತಂಭ ಶಾಸನದ ಬಗ್ಗೆ ನಮ್ಗೆ ಇಂಪಾರ್ಟೆಂಟು, ಇದು ಪದೇ ಪದೇ ಕ್ವಶನ್ ಆಗ್ತೈತಿ. ಇದು ಎಲ್ಲಿ ಐತ್ರಿ, ದೆಹಲಿಯ ಕುತುಬ್ ಮಿನಾರ್ ಆವರಣದಲ್ಲಿ ಐತ್ರಿ. ನಿರ್ಮಿಸಿದವರು ಆ ಶಾಸನದಲ್ಲಿ ಚಂದ್ರ ಅಂತಂದೇಳಿ ಮೆನ್ಷನ್ ಮಾಡ್ಯಾರೆ. ಅದಕ್ಕೋಸ್ಕರ ಇತಿಹಾಸಕಾರರು ಏನು ಮಾಡ್ತಾರೆ, 2ನೇ ಚಂದ್ರಗುಪ್ತ ಅಂತಂದೇಳಿ ತೀರ್ಮಾನಕ್ಕೆ ಬರ್ತಾರೆ. ವಿಶೇಷತೆ 16 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಹಳೆಯದಾದರೂ 1600 ವರ್ಷಗಳಿಗಿಂತ ಹೆಚ್ಚು ಕಾಲ ಹಳೆಯದಾದರೂ ಮಳೆ ಬಿಸಿಲು ಎನ್ನದೇ ಬಯಲಿನಲ್ಲಿ ನಿಂತಿದ್ದರೂ ಈ ಕಬ್ಬಿಣದ ಸ್ತಂಭಕ್ಕೆ ಇಂದಿಗೂ ತುಕ್ಕು ಹಿಡಿಯುವುದಿಲ್ಲ, ರಸ್ಟ್ ಫ್ರೀ. ಇದು ಗುಪ್ತರ ಕಾಲದ ಅತ್ಯುನ್ನತ ಲೋಹಶಾಸ್ತ್ರಕ್ಕೆ ಉದಾಹರಣೆಯಾಗಿತ್ತು ನೋಡ್ರಿ. ಓಕೆನಾ. ಇನ್ನು ಎರನ್ ಶಾಸನದ ಬಗ್ಗೆ ಪದೇ ಪದೇ ಕ್ವಶನ್ ಆಗೈತೆ. ಇದು ಮೋಸ್ಟ್ ಇಂಪಾರ್ಟೆಂಟು, ಪಿ ಸಿಗಂತೂ ಸಿಕ್ಕಾಪಟ್ಟೆ, ಪಿ ಎಸ್ ಆಗಂತೂ ಹೇಳೋಕ್ಕವಲ್ಲ ಅಷ್ಟು ಸಾರಿ ಕ್ವಶನ್ ಆಗೈತಿ ನೋಡಿರಿ. ಇದು ರಚನೆ ಆಗಿದ್ದು ಕ್ರಿಸ್ತಶಕ 510ರ ಗುಪ್ತರ ರಾಜ ಭಾನುಗುಪ್ತನ ಕಾಲದ ಶಾಸನ. ಯಾವುದ್ರಿ, ಇರಾನ್ ಶಾಸನ, ಭಾನುಗುಪ್ತ. ಸ್ಥಳ ಮಧ್ಯಪ್ರದೇಶದ ಸಾಗರ ಜಿಲ್ಲೆ ಇರಾನ್ ಎಂಬಲ್ಲಿದೆ. ಐತಿಹಾಸಿಕ ದಾಖಲೆ ಏನಪ್ಪ, ಐತಿಹಾಸಿಕ ಪ್ರಾಮುಖ್ಯತೆ, ಭಾರತ ಇತಿಹಾಸದಲ್ಲಿ ಸತಿ ಪದ್ಧತಿ, ಸತಿ ಸಿಸ್ಟಮ್ ಸಿಕ್ಕ ಮೊದಲ ಲಿಖಿತ ಮತ್ತು ಪುರಾತತ್ವ ಸಾಕ್ಷಿ ಯಾವುದ್ರಿ, ಇರಾನ್ ಶಾಸನ. ಈ ಶಾಸನವಾಗಿದೆ. ಭಾನುಗುಪ್ತನ ಆಪ್ತ ಯೋಧ ಮತ್ತು ಮಿತ್ರನಾದ ಗೋಪರಾಜ ಎಂಬುವನು ಹೂಣರ ವಿರುದ್ಧ ಯುದ್ಧದಲ್ಲಿ ವಿರಣ ಹೊಂದಿದನು. ಆತನ ಪತ್ನಿ ಚಿತೆಗೆ ಹಾರಿ ಸತಿ ಸಾಗಮನ ಮಾಡಿದಳೆಂದು ಉಲ್ಲೇಖವಾಗಿತ್ತು ನೋಡ್ರಿ. ಸತಿ ಸಾಗಮನ ಬಗ್ಗೆ ಇರಾನ್ ಶಾಸನದಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕೈತಿ.
ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಲಾಸ್ಟ್ ಸೈಡ್ ಸ್ನೇಹಿತರೆ, ಹೂಣರ ದಾಳಿ ಅಥವಾ ಸ್ಕಂದಗುಪ್ತ ಮತ್ತು ಹೂಣರ ದಾಳಿ, ಇದು ಇಂಪಾರ್ಟೆಂಟ್ ಕ್ವಶನ್. ಇದರ ಮೇಲೆ ಕ್ವಶನ್ ಪದೇ ಪದೇ ಕೇಳ್ತಿರ್ತಾರೆ. ಸೊ ಇದನ್ನಾದ್ರಪ್ಪ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಾವೆ. ಹೂಣರು ಯಾರು ಈ ಹೂಣರು? ಮಧ್ಯ ಏಷ್ಯಾದಿಂದ ಬಂದ ಅತ್ಯಂತ ಕ್ರೂರ ಅಲೆಮಾರಿ ಬುಡಕಟ್ಟು ಜನಾಂಗದ ಸೈನಿಕರು. ಇವರು ರೋಮನ್ ಸಾಮ್ರಾಜ್ಯ ಮತ್ತು ಭಾರತದ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದರು. ಸ್ಕಂದಗುಪ್ತನ ಸಾಹಸ. ಆ ಟೈಮಿಗೆ ಏನು ಮಾಡ್ತಾನೆ ಸ್ಕಂದಗುಪ್ತ? ಹೂಣರ ಭಾರತದ ದಾಳಿ ಮಾಡಿದಾಗ ಗುಪ್ತ ಸಾಮ್ರಾಜ್ಯದ ವೀರ ರಾಜ ಸ್ಕಂದಗುಪ್ತನು ಅವರನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿ ಭಾರತದಿಂದ ಹೊರಗಟ್ಟಿದನು. ಈ ಮೂಲಕ ಇಡೀ ದೇಶವೇ ವಿದೇಶಿ ಆಕ್ರಮಣದಿಂದ ರಕ್ಷಿಸಿತು. ಆ ಟೈಮ್ನಾಗ ನೋಡ್ರಿ ಆಧಾರ. ಈ ವಿಜಯದ ವಿವರಗಳು ಉತ್ತರ ಪ್ರದೇಶದ ಗಾಜಿಯಾಪುರದಲ್ಲಿ ಬಿಥಾರಿ ಸ್ತಂಭ ಶಾಸನ ಅಥವಾ ಬಿಥಾರಿ ಪಿಲ್ಲರ್ ಇನ್ಕ್ರಿಪ್ಷನ್ನಲ್ಲಿ ದಾಖಲಾಗೈತೆ ನೋಡ್ರಿ. ಇದು ಇಂಪಾರ್ಟೆಂಟ್. ಓಕೆ. ಪತನದ ಕಾರಣ ಏನಪ್ಪ? ನಮ್ಮ ಗುಪ್ತರು ಯಾಕೆ ಇದು ಮಾಡ್ತಾರೆ ರೀ, ಅವನತಿ ಅಂತದಕ್ಕೆ ಯಾಕೆ ತಲ್ತಾರೆ ಅಂದ್ರಪ್ಪ ಅಂದ್ರೆ, ಈ ಟೈಮ್ನಾಗ ಏನಾಗುತ್ತೆ ರೀ, ರಾಜ್ಯದ ಬೊಕ್ಕಸೆ ಖಾಲಿ ಆಗ್ತೈತಿ. ಸೊ ಪತನ ಹಾದಿಯನ್ನು ಹಿಡಿತೈತಿ. ಏನು ಹೇಳ್ತಾರೆ ನೋಡ್ರಿ, ಸ್ಕಂದಗುಪ್ತನ ಹೂಣರನ್ನು ಸೋಲಿಸಿದ ನಿರಂತರವಾಗಿ ಯುದ್ಧಗಳಿಂದಾಗಿ ಗುಪ್ತರ ರಾಜಕೋಶ ಅಥವಾ ಎಕನಾಮಿ ಖಾಲಿಯಾಯಿತು. ಸಾಮ್ರಾಜ್ಯದ ಆರ್ಥಿಕ ಬೆನ್ನೆಲುಬು ಮುರಿದಿದ್ದರಿಂದ ಮುಂದಿನ ದುರ್ಬಲ ರಾಜರ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯ ಪತನಕ್ಕೆ ಹೂಣರ ದಾಳಿಯ ಮುಖ್ಯ ಕಾರಣವಾಯಿತು. ಇತಿಹಾಸಕಾರ R.C. ಮುಜುಮ್ದಾರ್ ಅವರು ಸ್ಕಂದಗುಪ್ತನನ್ನು ಭಾರತದ ರಕ್ಷಕ, ಸೇವರ್ ಆಫ್ ಇಂಡಿಯಾ ಎಂದು ಕರೆದಿದ್ದಾರೆ. ಇನ್ನು ನೋಡ್ರಿ, ಈ PDF ನಾವು ಉಳಿದಂತಹ MCQಗಳನ್ನು ಕವರ್ ಮಾಡ್ಕೊಳ್ಳಂಬ್ರಿ. ಇತ್ತೀಚೆಗೆ ನಡೆದಂತಹ MCQಗಳು ಮತ್ತು ಹಿಂದೆ ನಡೆದಂತಹ MCQಗಳು ಕೂಡ ಕವರ್ ಆಗ್ತೈತಿ. ಓಕೆ. ಮೊದಲ ಪ್ರಶ್ನೆ, ಭಾರತದ ನೆಪೋಲಿಯನ್ ಯಾರನ್ನು ಕರೆಯಲಾಗುತ್ತಿತ್ತು? ಹವ್ಯಸ್ಲಿ ನಮಗೆ ಗೊತ್ತು, ಸಮುದ್ರಗುಪ್ತ. ಯಾರು ಕರೆದಿದ್ರು? V.S. ಸ್ಮಿತ್ ಅವರು ಸೈನಿಕ ಸಾಧನೆಗಳಿಗಾಗಿ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಇನ್ನು ಚಂದ್ರಗುಪ್ತ ಒಂದ್ರ ಬಗ್ಗೆ ನಾವು ನೋಡೋದಾರಪ್ಪ ಅಂದ್ರೆ ಅದರ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ, ಇವರನ್ನು ಗುಪ್ತ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಮಹಾರಾಜಾದಿರಾಜ ಎಂಬ ಬಿರುದನ್ನು ಕೂಡ ಪಡೆದಿದ್ದರು. ಇನ್ನು ಎರಡನೇ ಚಂದ್ರಗುಪ್ತ, ಇವರನ್ನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದರು ಮತ್ತು ಗುಪ್ತ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಇನ್ನು ಸ್ಕಂದಗುಪ್ತ ಹೂಣರ ಆಕ್ರಮಣವನ್ನು ತಡೆದು ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತಿಮ ಶ್ರೇಷ್ಠ ದೊರೆ. ದೆನ್ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾ ಪ್ರವಾಸಿಗ ಯಾರೇ? ನಮಗೆಲ್ಲ ಗೊತ್ತೈತಿ. ಸರಿಯಾದ ಉತ್ತರ ಪಾಹಿಯನ್. ಪಾಹಿಯನ್ ಯಾರ ಕಾಲದಾಗ ಬರ್ತಾನೆ ರೀ? ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬರ್ತಾನ. ದೆನ್ ಉತ್ತರ ಆಡಳಿತ ಬಗ್ಗೆ ಉತ್ತಮ ಮಾಹಿತಿ ನೀಡ್ತಾನೆ ರೀ. ದೆನ್ ಹುಯೆನ್ಸಾಂಗ್ ಬಂದ್ರಪ್ಪ ಅಂದ್ರೆ ಈತ ಹರ್ಷವರ್ಧನ ಕಾಲದಲ್ಲಿ ಭಾರತಕ್ಕೆ ಬಂದಿರ್ತಾನೆ. ಯಾರ್ರಿ? ಹುಯೆನ್ಸಾಂಗ್. ದೆನ್ ನಳಂದ ವಿಶ್ವವಿದ್ಯಾಲಯದಲ್ಲಿ ಬಗ್ಗೆ ಬರ್ದಾನ. ಇತ್ಸಿಂಗ್ ಬಂದ್ರಪ್ಪ ಅಂದ್ರೆ ಈತನ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಚೀನಾ ದೇಶಕ್ಕೆ ಅಥವಾ ಚೀನಾದಿಂದ ಭಾರತಕ್ಕೆ ಬಂದಿರ್ತಾನೆ. ಇನ್ನು ಮೆಗಸ್ತಾನಿಸ್ ಮೌರ್ಯರ ಚಕ್ರವರ್ತಿ, ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ನ ರಾಯಭಾರಿ. ಓಕೆನಾ. ಈ ಕ್ವಶನ್ KEA-PSI 2029 SSC CHL ಕೇಳಿದಂಥ ಪ್ರಶ್ನೆ. ಇನ್ನು ಹೇಳಿಕೆ ಆಧಾರಿತ ಪ್ರಶ್ನೆ ನೋಡಿರಿ. ಗುಪ್ತ ಆಡಳಿತ ವ್ಯವಸ್ಥೆಯ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದನೇದು, ಗುಪ್ತರು ಮೌರ್ಯರಿಗಿಂತ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಹೌದೇನ್ರಿ? ಹೌದಪ್ಪ, ಇದು ಸರಿಯಾಗೈತಿ. ದೆನ್ ಸಾಮ್ರಾಜ್ಯವನ್ನು ಭುಕ್ತಿಗಳಾಗಿ ವಿಂಗಡಿಸಲಾಗಿತ್ತು, ಅದನ್ನು ಉಪರಿಕರು ಆಳುತ್ತಿದ್ದರು. ಎರಡೂ ಹೇಳಿಕೆಗಳು ಸರಿಯಾಗೈತೆ ನೋಡ್ರಿ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಗುಪ್ತರ ಕಾಲದಂತೆ ಕಟ್ಟುನಿಟ್ಟಾದ ನಿಯಂತ್ರಣ ಹೊಂದಿರಲಿಲ್ಲ, ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿತ್ತು. ಭುಕ್ತಿ ಅಂದ್ರಪ್ಪ ಅಂದ್ರೆ ಸಾಮ್ರಾಜ್ಯವನ್ನು ಭುಕ್ತಿ ಅಥವಾ ಪ್ರಾಂತ್ಯ ವಿಂಗಡಣೆ ಮಾಡಿದರು. ಇದರ ಮುಖ್ಯಸ್ಥನಾಗಿ ಉಪರಿಕ ನೇಮಕ ಮಾಡಲಾಗಿತ್ತು. ಉಪರಿಕ ಸಾಮಾನ್ಯವಾಗಿ ರಾಜಕುಮಾರನೇ ಇರ್ತಾನೆ ರೀ. ಹೌದಲ್ರಿ? ಇನ್ನು ವಿಷಯ ಬಂದ್ರಪ್ಪ ಅಂದ್ರೆ ಭುಕ್ತಿಗಳನ್ನು ವಿಷಯಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಇದರ ಮುಖ್ಯಸ್ಥ ವಿಷಯಪತಿ. ಗ್ರಾಮ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇದನ್ನು KPSC SD 2020 FDAದಲ್ಲಿ ಕೇಳಿದಂಥ ಪ್ರಶ್ನೆ. ಇನ್ನು ಹೊಂದಿಸಿ ಬರೀರಿ. ಕ್ವಶನ್ ಆಲ್ರೆಡಿ ರಿಪೀಟ್ ಆಗೈತಿ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ಆರ್ಯಭಟನ ಸೂರ್ಯ ಸಿದ್ಧಾಂತ, ಅಮರಸಿಂಹನ ಅಮರಕೋಶ, ವರಹಮೀರನ ಬೃಹತ್ ಸಂಹಿತೆ. ಕಾಳಿದಾಸ ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಅಭಿಜ್ಞಾನ ಶಾಕುಂತಲ, ಮೇಘದೂತ ಇವನ ಪ್ರಸಿದ್ಧ ಕೃತಿಗಳು. ಇನ್ನು ಆರ್ಯಭಟ ಬಂದ್ರಪ್ಪ ಶೂನ್ಯ ಸಂಶೋಧಕ, ಸೂರ್ಯ ಸಿದ್ಧಾಂತ ಕೃತಿ ಬರೀತಾನೆ. ದೆನ್ ಖಗೋಳ ಶಾಸ್ತ್ರಜ್ಞ. ಇನ್ನು ಅಮರಸಿಂಹನ ಗುಪ್ತರ ಆಸ್ಥಾನದಲ್ಲಿ ನಿಘಂಟುಕಾರ, ಅಮರಕೋಶ ಬರೆದನ. ಅಮರಕೋಶ ಸಂಸ್ಕೃತ ನಿಘಂಟು. ದೆನ್ ಅಮರಸಿಂಹ. ಓಕೆನಾ. ದೆನ್ ವರಹಮೀರನ ಖಗೋಳಶಾಸ್ತ್ರದ ವರಹಮೀರ. ಇವರ ಕೃತಿ ಬಂದ್ರಪ್ಪ ಅಂದ್ರೆ ಬೃಹತ್ ಸಂಹಿತೆ ಮತ್ತು ಪಂಚಸಿದ್ಧಾಂತಕ. ಓಕೆನಾ.
ದೆನ್ ಗುಪ್ತರ ಕಾಲದ ವಿಷ್ಟಿ ಅಂದರೇನು? ಹವ್ಯಸ್ತಿ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಗುಪ್ತರ ಕಾಲದ ವಿಷ್ಟಿ ಅಂದರೆ ಕಡ್ಡಾಯ ಕಾರ್ಮಿಕ ಸೇವೆ, ಬಲವಂತದ ದುಡಿಮೆ ನೋಡ್ರಿ. ವಿಷ್ಟಿ ಜೊತೆಗೆ ಹಿಡಿದಿರಲ್ಲ ಅದು, ಓಕೆನಾ. ವಿಷ್ಟಿ ಇದು ಗುಪ್ತರ ಕಾಲದ ಆರ್ಥಿಕ ವ್ಯವಸ್ಥೆಯ ಒಂದು ಭಾಗ. ಜನಸಾಮಾನ್ಯರು ರಾಜನಿಗೆ ಉಚಿತವಾಗಿ ದುಡಿಯಬೇಕಿತ್ತು. ಭೂಕಂದಾಯ ಭಾಗ ಅಥವಾ ಉದ್ರಾಂಗ ಎಂದು ಕರೆಯಲಾಗುತ್ತಿತ್ತು. ಭಾಗ ಅಥವಾ ಉದ್ರಾಂಗ. ಇನ್ನು ಕೃಷಿ ಬಂದರಪ್ಪ ಅಂದ್ರೆ ಗುಪ್ತರ ಕಾಲದಲ್ಲಿ ಮುಖ್ಯಸ್ಥ ಉದ್ಯೋಗ ಕೃಷಿಯಾಗಿತ್ತು. ಇನ್ನು ಕಾರ್ಮಿಕರು ಈ ಪದ್ಧತಿಯ ರೈತ ವರ್ಗದ ಮೇಲೆ ಹೆಚ್ಚಿನ ಹೊರೆಯಾಗಿತ್ತು. ದೆನ್ ಯಾವ ಗುಪ್ತ ದೊರೆ ಹೂಣರ ಆಕ್ರಮಣವನ್ನು ಯಶಸ್ವಿಯಾಗಿ ತಡೆದನು? ಹವ್ಯಸ್ತಿ ನಮಗೆ ಗೊತ್ತು, ಸ್ಕಂದಗುಪ್ತ. ಇದ್ರ ಬಗ್ಗೆ ಹೇಳಿದ್ದೀನಿ. ಹೂಣರು ಅಫ್ಘಾನಿಸ್ತಾನದ ಕಡೆಯಿಂದ ಬರ್ತಾರೆ. ಇದನ್ನು ಇವರ ದಾಳಿನ ಎದುರಿಸ್ತಾನೆ. ಜಯ ಬಂದ್ರಪ್ಪ ಅಂದ್ರೆ ಬಿಟಾರಿ ಸ್ತಂಭ ಶಾಸನವು ಸ್ಕಂದಗುಪ್ತನ ಹೂಣರನ್ನು ಸೋಲಿಸಿದ್ದನೆಂದು ತಿಳಿಸುತ್ತೆ ನೋಡ್ರಿ. ಯಾವ್ದು? ಬಿಟಾರಿ ಸ್ತಂಭ ಶಾಸನ. ಪರಿಣಾಮ ಯುದ್ಧಗಳಿಂದಾಗಿ ಗುಪ್ತರ ಬೊಕ್ಕಸ ಕಾಲಿಯಾಗಿ ಸಾಮ್ರಾಜ್ಯ ದುರ್ಬಲವಾಯಿತು. ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯ ಸ್ಥಾಪಿಸಿದ. ಓಕೆ, ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು ಗುಪ್ತರ ಕಾಲನಕ್ರಮ ಬಗ್ಗೆ ಬರೀಬೇಕು. ಫಸ್ಟ್ ನೋಡ್ರಿ, ಚಂದ್ರಗುಪ್ತ, ಸ್ಕಂದಗುಪ್ತ, ಸಮುದ್ರಗುಪ್ತ, ಕುಮಾರಗುಪ್ತ ಕೊಟ್ಟಾರ. ನಮಗೆಲ್ಲ ಗೊತ್ತೈತಿ. ಚಂದ್ರಗುಪ್ತ 1 ಬರ್ತಾನೆ, ಆ್ಯಂಡ್ ದೆನ್ ಸಮುದ್ರಗುಪ್ತ ಬರ್ತಾನೆ, ಆ್ಯಂಡ್ ದೆನ್ ಕುಮಾರಗುಪ್ತ ಆ್ಯಂಡ್ ಸ್ಕಂದಗುಪ್ತ ಲಾಸ್ಟ್ ಬರ್ತಾನೆ. ಸ್ಕಂದಗುಪ್ತ ಸರಿಯಾದ ಉತ್ತರ ಎ, ಆಪ್ಷನ್ ಎ. ಚಂದ್ರಗುಪ್ತ 1 319 320. ಗುಪ್ತ ಶಕೆನ ಸ್ಥಾಪಕ. ಶಕೆ ಇದು ಟ್ರಿಕ್, ಇದೇನು ಬೇಡ. ಸೊ ಗುಪ್ತ ಶಕೆ ಸ್ಥಾಪಕ ಯಾರ್ರಿ? 1ನೇ ಚಂದ್ರಗುಪ್ತ. ಇನ್ನು ನೆನಪಿಟ್ಬಿಡ್ರಿ. ಚಂದ್ರನು ಕೂಡ ಒಂದೇ ಅದ ನೋಡ್ರಿ. ಇರೋದೆಷ್ಟು ರೀ ಭೂಮಿಗೆ? ಚಂದ್ರ ಉಪಗ್ರಹ ಎಷ್ಟು ರೀ? ಒಂದೇ. ಸೊ 1 ಚಂದ್ರ ಗುಪ್ತ ಶಕೆ. ಓಕೆ ನೋಡ್ರಿ, ಚಂದ್ರಗುಪ್ತ 1ನೇ ಚಂದ್ರಗುಪ್ತ ಗುಪ್ತ ಶಕೆಯನ್ನು ಸ್ಥಾಪನೆ ಮಾಡ್ತಾನೆ. ದೆನ್ ಸಮುದ್ರಗುಪ್ತ ಕೃಷಕ 335 375 ಆಳ್ವಿಕೆ ಬಂದ್ರಪ್ಪ ಅಂದ್ರೆ ಇವನು ಚಂದ್ರಗುಪ್ತ 1ನೇ ಚಂದ್ರಗುಪ್ತ ನಂತರ ಪ್ರಬಲ ಆಡಳಿತಗಾರ. ಯಾವ್ದ್ರಿ? ಸಮುದ್ರಗುಪ್ತ. ದೆನ್ ಕುಮಾರಗುಪ್ತ ಬರ್ತಾನೆ, ನಳಂದ ವಿಶ್ವವಿದ್ಯಾಲಯ ಸ್ಥಾಪಕ. ಇನ್ನು ಸ್ಕಂದಗುಪ್ತ ಬರ್ತಾನೆ, ಹೂಣರ ಆಕ್ರಮಣ ತಡೆದ. ಕಾಲಕ್ರಮದಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ ಬಂದವ್ರಿ. ದೆನ್ ಹೇಳಿಕೆ. ಏನು ಹೇಳಿಕೆ? ಗುಪ್ತರ ಯುಗವನ್ನು ಪ್ರಾಚೀನ ಭಾರತ ಇತಿಹಾಸದ ಸುವರ್ಣ ಎಂದು ಕರೆದಿದ್ದಾರೆ. ಹೌದು, ಸರಿಯಾಗೈತಿ. ಗುಪ್ತರ ಕಾಲದಲ್ಲಿ ಸಾಹಿತ್ಯ, ಕಲೆ, ವಿಜ್ಞಾನ, ಶಿಲ್ಪ ಅಭಿವೃದ್ಧಿ ಕಂಡಿತು. ಹೌದು, ಈ ಹೇಳಿಕೆ ಸರಿಯಾಗೈತಿ ನೋಡ್ರಿ. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ರೆಷನ್ ಕೊಟ್ಟೀನಿ. ಇನ್ನೇನು ವಿಶೇಷವಾಗಿ ನೋಡೋದಾದ್ರಪ್ಪ ಅಂದ್ರೆ ವಾಸ್ತುಶಿಲ್ಪದಲ್ಲಿ ದೇವಗಢದ ದಶಾವತಾರ ದೇವಾಲಯ ಪ್ರಮುಖವಾಗೈತೆ ನೋಡ್ರಿ. ಇಂಪಾರ್ಟೆಂಟ್. ದೇವಗಢದ ದಶಾವತಾರ ದೇವಾಲಯ ಯಾರಿಗೆ ಸಂಬಂಧಪಟ್ಟೈತಿ? ಗುಪ್ತರ ಸಂಬಂಧಪಟ್ಟೈತಿ. ವ್ಯಾಪಾರ ವಾಣಿಜ್ಯ ರೋಮ್ ಸಾಮ್ರಾಜ್ಯದೊಂದಿಗೆ ಸಂಬಂಧ ಹೊಂದೈತೆ ನೋಡ್ರಿ. ಓಕೆನಾ. ನಾನು ಗುಪ್ತರ ನಾಣ್ಯಗಳು ದಿನಾರ್ ಅಂತ ಕರಿತೀರೋ, ಇವು ಚಿನ್ನದ ನಾಣ್ಯಗಳಾಗಿರ್ತವೆ. ಓಕೆನಾ. ದೆನ್ ಗುಪ್ತರ ಆಡಳಿತಾತ್ಮಕ ಮತ್ತು ಅಧಿಕಾರಿಗಳು ಅವರ ಕರ್ತವ್ಯಗಳನ್ನು ಹೊಂದಿಸಿ ಬರೆಯಿರಿ. ಇದು ನಮ್ಗೆ ಗೊತ್ತೈತಿ. ಸೊ ಒಂದು ಸಲ ಓದ್ಬಿಡ್ತು ನೋಡ್ರಿ. ಮಹಾದಂಡನಾಯಕ ಯಾರ್ರೀ? ಸೈನ್ಯದ ಮುಖ್ಯಸ್ಥ, ಮುಖ್ಯ ನ್ಯಾಯಾಧೀಶ ಅಂತ ಕೊಟ್ಟಾರ. ಸೈನ್ಯದ ಮುಖ್ಯಸ್ಥ ಅಂತ ಒಂದು ಬುಕ್ದಾಗ ಕೊಟ್ಟಾರ. ಓಕೆ ನೋಡ್ರಿ, ಇದು ಆಪ್ಷನ್ ಥರ ಹೋಗ್ಬೋದು. ಮುಖ್ಯ ನ್ಯಾಯಾಧೀಶ ಅಥವಾ ಸೈನ್ಯದ ದಂಡನಾಯಕ. ಇನ್ನು ಸಂಧಿ ವಿಗ್ರಹ ಬಂದ್ರಪ್ಪ ಅಂದ್ರೆ ಶಾಂತಿ ಮತ್ತು ಯುದ್ಧದ ಮಂತ್ರಿ. ದೆನ್ ಮಹಾಬಲಾಧಿಕೃತ ಬಂದ್ರಪ್ಪ ಅಂದ್ರೆ ಸೇನಾಧಿಪತಿ. ಇದು ಕ್ವಶನ್ ತಪ್ಪೈತಿ. ಇನ್ನು ಕುಮಾರತೆ ಬಂದ್ರಪ್ಪ ರಾಜಮನ್ನತದ ಆಂತರಿಕ ಅಧಿಕಾರಿ. ಓಕೆ, 1 ಸೆಕೆಂಡ್. ಇನ್ನು ಮುಂದಿನ ಪ್ರಶ್ನೆ, ಮಹಾದಂಡನಾಯಕ ಯಾರ್ರೀ? ಮುಖ್ಯ ನ್ಯಾಯಾಧೀಶರು ಮತ್ತು ಸೈನ್ಯದ ಮುಖ್ಯಸ್ಥರು. ಆಲ್ರೆಡಿ ನಾವು ಅಧ್ಯಯನ ಮಾಡಿವಿ. ದೆನ್ ಸಂಧಿ ವಿಗ್ರಾಹಕ ಬಂದ್ರಪ್ಪ ಅಂದ್ರೆ ಶಾಂತಿ ಮತ್ತು ಯುದ್ಧದ ಮಂತ್ರಿ. ಆ್ಯಂಡ್ ದೆನ್ ಮಹಾಬಲಾಧಿಕೃತ ಸೇನಾಪತಿ ನೋಡ್ರಿ. ಎಸ್ಪೆಷಲಿ ರಾಜರ ಆಂತರಿಕ ಭದ್ರತೆ ನೋಡಿಕೊಳ್ಳಲು ನೇಮಕ ಮಾಡಲಾಗಿತ್ತು ಮಹಾಬಲಾಧಿಕೃತ. ಇನ್ನು ಕುಮಾರ ಮಾತ್ಯ ಬಂದ್ರಪ್ಪ ಅಂದ್ರೆ ರಾಜಮನ್ನತದ ಆಂತರಿಕ ಅಧಿಕಾರಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಮಹಾದಂಡನಾಯಕ ಇವರು ನ್ಯಾಯಾಲಯಗಳ ಮುಖ್ಯಸ್ಥನಾಗಿದ್ದ. ನ್ಯಾಯಾಲಯದ ಮುಖ್ಯಸ್ಥ ಮತ್ತು ಸೈನ್ಯದ ದಂಡನಾಯಕ ಇದು ಕೂಡ ತಲೆಯಾಗಿರ್ಬೇಕು. ಓಕೆ, ಕ್ರಾಸ್ ಚೆಕ್ ಮಾಡಿ ನಾನು ಆಲ್ರೆಡಿ. ಸೈನ್ಯದ ದಂಡನಾಯಕ, ಯಾಕೆ ಆಲ್ರೆಡಿ ಹಳೆ ಕ್ವಶನ್ ಆಗೈತೆ ಇದು. ದೆನ್ ಸಂಧಿ ವಿಗ್ರಹ ವಿದೇಶಾಂಗ ವ್ಯವಹಾರ ಮತ್ತು ಯುದ್ಧ. ಇದು ನಮ್ಗೆ ಗೊತ್ತೈತಿ. ಮಹಾಬಲಾಧಿಕೃತ ಇವರು ಸೇನೆಯ ಅತ್ಯುನ್ನತ ಅಧಿಕಾರಿ ನೋಡ್ರಿ. ಯಾರ್ರೀ? ಮಹಾಬಲಾಧಿಕೃತ. ಇನ್ನು ಕುಮಾರ ಮಾತ್ಯ ಅಂದರೆ ಆಡಳಿತದಲ್ಲಿ ಉನ್ನತ ದರ್ಜೆ ಅಧಿಕಾರಿಯಾಗಿದ್ದರು ಕುಮಾರ. ಇನ್ನು ಗುಪ್ತರ ಆಡಳಿತವು ವಿಕೇಂದ್ರೀಕರಣವಾಗಿತ್ತು. ಇಂಥ ಪದಗಳಿಂದ KPSC ಮತ್ತು ಪರೀಕ್ಷೆಗಳಲ್ಲಿ ಪದೇ ಪದೇ ಬರ್ತವೆ. ಇದು ಇಂಪಾರ್ಟೆಂಟ್ ಸ್ಲೈಡ್ ಇದು.
ಅಗ್ರಹಾರ ಎಂದ್ರೇನ್ರಿ? ಅಗ್ರಹಾರ ಅಂದರೆ ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡುವಂತಹ ಒಂದು ಭೂಮಿ. ಓಕೆನಾ? ಅಗ್ರಹಾರಗಳು ತೆರಿಗೆ ಮುಕ್ತ ಭೂಮಿಗಳಾಗಿದ್ದವು, ಧಾರ್ಮಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಗುಪ್ತ ದೊರೆಗಳು ಬ್ರಾಹ್ಮಣರಿಗೆ ಮತ್ತು ಮಠಗಳಿಗೆ ಭೂದಾನ ನೀಡುತ್ತಿದ್ದರು. ಓಕೆನಾ? ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ? ತಾಮ್ರಪಟ ಶಾಸನದಲ್ಲಿ ಉಲ್ಲೇಖ ಐತೆ ನೋಡ್ರಿ. ಓಕೆ. ದೆನ್ ಆರ್ಥಿಕ ವ್ಯವಸ್ಥೆಯು ಭೂಪ್ರಭುತ್ವ ಆರಂಭದ ಸೂಚಕ ಆಗಿದೆ. ಇಂತಹ ವ್ಯವಸ್ಥೆಯು ಗ್ರಾಮೀಣ ಆಡಳಿತದಲ್ಲಿ ಪ್ರಮುಖ ಬದಲಾವಣೆ ತಂದಿತು. ಓಕೆನಾ? ದೆನ್ ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳಿಗೆ ಏನೆಂದು ಕರೀತಿದ್ರು? ಹೌದು, ಹವ್ಯಾಸ್ತಿ ಗೊತ್ತಿದ್ದು ದಿನಾರ್. ದಿನಾರ್ ಎನ್ನಲಾಗುತ್ತಿದ್ದು ಇವು ರೋಮನ್ ನಾಣ್ಯಗಳು ಪ್ರಭಾವ ಹೊಂದಿದ್ದವು. ರೂಪಕ, ಬೆಳ್ಳಿ ನಾಣ್ಯ ರೂಪಕ ಅಂತ ಕರಿತೀವಿ ನೋಡಿ. ಬೆಳ್ಳಿ ಅಂದರೆ ರೂಪಕ. ಆರ್ಥಿಕತೆಯು ನಾಣ್ಯಗಳ ಚಲಾವಣೆ ಆಧಾರವಾಗಿತ್ತು. ಸಮುದ್ರಗುಪ್ತರ ನಾಣ್ಯಗಳಲ್ಲಿ ವೀಣೆ ನುಡಿಸುವ ಚಿತ್ರವಿದೆ. ಅದಕ್ಕೋಸ್ಕರ ಆತ ಕಲೆ ಮತ್ತು ಸಂಗೀತದ ಕಲಾಪಾರ ಅಂತಕ್ಕಂದೇಳಿ ನಮ್ಗೆ ಗೊತ್ತಾಗ್ತದೆ ರೀ. ಎರಡನೇ ಚಂದ್ರಗುಪ್ತನ ಹೂಣರ ಗೆದ್ದ ನೆನಪಿಗಾಗಿ ನಾಣ್ಯಗಳನ್ನು ಹೊರಡಿಸಿದನು. ಹೂಣರನ್ನು ಗೆದ್ದ. ನೋಡಿ, ಗುಪ್ತ ಸಾಮ್ರಾಜ್ಯದ ಬಗ್ಗೆ ಓದುವಾಗ ಸಾಮಾಜಿಕ ಪರಿಸ್ಥಿತಿ, ಮಹಿಳೆಯರ ಸ್ಥಾನಮಾನ, ಸತಿ ಸಹಗಮನ ಕುರುಹುಗಳ ಬಗ್ಗೆ ಗಮನ ಹರಿಸಬೇಕು. ನೋಡ್ರಿ, ಇವು ಗುಪ್ತರ ಆಡಳಿತದ ಬಗ್ಗೆ ಸಂಬಂಧಪಟ್ಟ ಕ್ವಶನು. ದಂಡ ಪಾಶಿಕ ಅದನ್ನು ಯಾರನ್ನು ಕರೆದಿದ್ರಿ? ಸರಿಯಾದ ಉತ್ತರ ದಂಡ ಪಾಶಿಕ ಅಂದರೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥ. ಇವಾಗ ಏನು SP ಅಂತ ಕರಿತೀವಲ್ಲ ಅದು. ದೆನ್ ಕ್ಷಪಟಲಿಕ ರಾಜವಂಶ ದಾಖಲೆಗಳನ್ನು ಸಂರಕ್ಷಿಸುವವನು. ಅಗ್ರಹಾರಿಕ ಭೂದಾನಗಳ ಉಸ್ತುವಾರಿ ನೋಡಿಕೊಳ್ಳುವನು. ದೆನ್ ಪುಸ್ತಕ ಪಾಲ ದಾಖಲೆಗಳ ಸಂರಕ್ಷಕ. ಓಕೆನಾ? ಇದು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಸೇಮ್ ಅದೇ ಐತಿ. ದೆನ್ ಗುಪ್ತರ ಕಾಲದ ಆರ್ಥಿಕ ಮತ್ತು ವ್ಯವಸ್ಥೆಯ ಬಗ್ಗೆ ಕೆಳಗಿನ ಹೇಳಿಕೆ ಪರಿಗಣಿಸಿ. ಗುಪ್ತರ ಕಾಲದಲ್ಲಿ ವ್ಯಾಪಾರ ಸಂಘಗಳನ್ನು ಶ್ರೇಣಿ ಎಂದು ಕರೆಯುತ್ತಿದ್ದರು. ಇವು ಬ್ಯಾಂಕುಗಳಂತೆ ಕಾರ್ಯನಿರ್ವಹಿಸಿದ್ದು. ಹೌದೇನ್ರಿ? ಸರಿಯಾಗಿದೆ. ಆ ಕಾಲದಲ್ಲಿ ಚಿನ್ನದ ನಾಣ್ಯಗಳು ದಿನಾರ್ ಚಲಾವಣೆ ಹೆಚ್ಚಾಗಿದ್ದವು. ದೈನಂದಿನ ವಹಿವಾಟಿಗಳಿಗೆ ಕೌರಿಗಳನ್ನು ಅಥವಾ ಚಿಪ್ಪುಗಳನ್ನು ಬಳಸುತ್ತಿದ್ದರು. ಹೌದೇನ್ರಿ? ಎರಡು ಹೇಳಿಕೆಗಳು ಸರಿಯಾಗೈತೆ ನೋಡ್ರಿ. ಇಂಥವು ಮೋಸ್ಟ್ ಇಂಪಾರ್ಟೆಂಟ್ ಓದಬೇಕು. ಗ್ಲೈಡ್ ಅಥವಾ ಗಿಲ್ಡ್ಸ್ ಶ್ರೇಣಿ. ಇವು ವ್ಯಾಪಾರಿಗಳು, ಕುಶಲಕರ್ಮಿಗಳ ಸಂಘಗಳಾಗಿದ್ದವು. ಇವು ಉತ್ಪಾದನೆ ನಿಯಂತ್ರಿಸುವುದಲ್ಲದೆ ಜನರಿಂದ ಠೇವಣಿಗಳನ್ನು ಸ್ವೀಕರಿಸಿ ಬಡ್ಡಿ ನೀಡುತ್ತಿದ್ದವು. ಆವಿನ ಕಾಲಕ್ಕೆ ನೋಡ್ರಿ. ಇನ್ನು ಆರ್ಥಿಕತೆ ಬಂದ್ರೆ, ಗುಪ್ತರ ಕಾಲದಲ್ಲಿ ವ್ಯಾಪಾರವು ರೋಮನ್ ಮತ್ತು ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಗರಿಷ್ಠ ಮಟ್ಟದಲ್ಲಿತ್ತು. ತಾಮ್ರಲಿಪ್ತಿ ಬಂದರು ಪಟ್ಟಣವಾಗಿತ್ತು. ಕೌರಿಗಳ ಬಳಕೆ. ಪಾಹಿಯಾನ್ ತನ್ನ ಬರಹಗಳಲ್ಲಿ ಸಾಮಾನ್ಯ ಜನರು ವಹಿವಾಟಿನಲ್ಲಿ ಕೌರಿಗಳು ಬಳಸಲಾಗುತ್ತಿತ್ತು ಎಂದು ಹೇಳಿದ ನೋಡ್ರಿ. ದಿನಾರ್ ಚಿನ್ನದ ನಾಣ್ಯಗಳನ್ನು ಉನ್ನತ ವ್ಯಾಪಾರ ಮತ್ತು ರಾಜಮನೆತನದ ವಹಿವಾಟಿಗೆ ಬಳಸಲಾಗುತ್ತಿದ್ದು. ಇವುಗಳ ಮೇಲಿನ ಚಿಹ್ನೆಗಳು ರಾಜನ ವೈಭವವನ್ನು ಬಿಂಬಿಸುತ್ತದೆ. ಇನ್ನು ನಗರೀಕರಣ. ಗುಪ್ತರ ಕಾಲದಲ್ಲಿ ನಗರಗಳ ಏಳಿಗೆ ಕಂಡು ಬಂದರೂ ನಂತರ ದಿನಗಳಲ್ಲಿ ಭೂದಾನ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಗುಪ್ತರ ಕಾಲದಲ್ಲಿ ಕೃಷಿ ಮತ್ತು ಭೂ ವ್ಯವಸ್ಥೆಯಲ್ಲಿ ವಿಷ್ಟಿ ಎಂಬ ಪದ್ಧತಿಯನ್ನು ಯಾವುದನ್ನು ಸೂಚಿಸುತ್ತದೆ? ನೋಡ್ರಿ, ವಿಷ್ಟಿ ಸರಿಯಾದ ಉತ್ತರ ಬಲವಂತದ ಕಾರ್ಮಿಕ ಸೇವೆ, ಅಂದರೆ ಜೀತ ಪದ್ಧತಿ ಟೈಪ್ ರೀ. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ವಿಷ್ಟಿ ಎಂದರೆ ಇದು ಸಾಮಾನ್ಯವಾಗಿ ರೈತರು ಅಥವಾ ಕೆಳವರ್ಗದ ಜನರು ಸರ್ಕಾರಿ ಅಥವಾ ರಾಜನ ಕೆಲಸಗಳಿಗಾಗಿ ಉಚಿತವಾಗಿ ದುಡಿಯಬೇಕಾಗಿತ್ತು. ಬಲವಂತ ಇದು ಸ್ವಯಂ ಪ್ರೇರಿತವಾಗಿರದೆ ಬದಲಾಗಿ ಒಂದು ತೆರಿಗೆ ರೀತಿಯಲ್ಲಿ ಶ್ರಮ ತೆರಿಗೆ ಆಗಿತ್ತು. ಓಕೆನಾ? ದೆನ್ ಇವನ್ನು ರಾಜನ ನಿರ್ಮಾಣ ಕಾರ್ಯಗಳು, ಸೈನ್ಯದ ಸಾಗಾಟ ಮತ್ತು ಸಾಮಂತ ರಾಜರ ಸೇವೆಗಳಲ್ಲಿ ಬಳಸಿಕೊಳ್ತಿದ್ರು ನೋಡ್ರಿ. ಯಾರನ್ನ? ವಿಷ್ಟಿ ಅವ್ರನ್ನ. ಇನ್ನು ಶಾಸನಗಳು ಎಲ್ಲಿ ಉಲ್ಲೇಖ ಇದೆ ಅಂದ್ರಪ್ಪ ಅಂದ್ರೆ, ಹಲವು ಗುಪ್ತರ ಕಾಲದ ತಾಮ್ರಪಟಗಳಲ್ಲಿ ಸವಿಷ್ಟಿಕ ಎಂಬ ಉಲ್ಲೇಖವಿದೆ. ವಿಷ್ಟಿ ಹಕ್ಕಿನೊಂದಿಗೆ ಭೂಮಿಯನ್ನು ದಾನ ಮಾಡುವುದು ಎಂದರ್ಥ. ರೈತರ ಸ್ಥಿತಿ. ಈ ಪದ್ಧತಿಯ ರೈತರ ಮೇಲೆ ಹೆಚ್ಚಿನ ಹೊರೆ ಹಾಕಿತ್ತು. ದೆನ್ ಅದರ ಸಾಮಾಜಿಕ ಸ್ಥಿತಿ ಕುಸಿತಗೊಂಡಿತು. ಭೂದಾನ ಬಂದ್ರಪ್ಪ ಅಂದ್ರೆ, ಅಗ್ರಹಾರಗಳಂತೆ ಭೂಮಿಯನ್ನು ದಾನ ಮಾಡುತ್ತಿದ್ದರು. ಅಲ್ಲಿನ ರೈತರು ಕೂಡ ವಿಷ್ಟಿಗಾಗಿ ಬಳಸುವ ಹಕ್ಕನ್ನು ದಾನ ಪಡೆದವರಿಗೆ ನೀಡಲಾಗುತ್ತಿತ್ತು. ಓಕೆ. ದೆನ್ ಆರ್ಯಭಟನ ವೈಜ್ಞಾನಿಕ ಕೊಡುಗೆಗಳ ಬಗ್ಗೆ ಕೆಳಗಿನ ಯಾವುದು ತಪ್ಪು ಅಂತ ಕೊಟ್ಟಾರೆ?
ನೋಡಿರಿ, ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಅಂತ. ಹೌದು, ಬರೋಬ್ಬರು. ಸೂರ್ಯ ಮತ್ತು ಚಂದ್ರಗಳು, ರಾಹು ಕೇತುಗಳು ಉಂಟಾಗೋದಿಲ್ಲ ಹೇಳಿದ್ರೆ ಹೌದು, ಬರೋಬ್ಬರು. ಪೈನ ಮೌಲ್ಯ 3.1416 ಹೊಂದಿಸಲಾಗಿದೆ. ಹೌದು, ಬರೋಬ್ಬರು. ಭೂಮಿಯನ್ನು ಸೂರ್ಯನ ಸುತ್ತುತ್ತದೆ ಎಂದು ಮೊದಲು ಸಾಬೀತುಪಡಿಸಿ. ಇದು ತಪ್ಪಾಗುತ್ತೆ. ಯಾಕಂದ್ರಪ್ಪ ಅಂದ್ರೆ ಆರ್ಯಭಟನು ತನ್ನ ಅಕ್ಷದ ತಿರುಗುತ್ತದೆ ಅಂತ ಹೇಳಿದೇನೆ ಹೊರತು ಸೂರ್ಯನ ಸುತ್ತ ಅಂತ ಹೇಳೋದಿಲ್ಲ. ಭೂಮಿ ತನ್ನ ಕಕ್ಷದ ಸುತ್ತಂತ ಹೇಳ್ತಾಳ್ರಿ ಆರ್ಯಭಟ. ಓಕೆ, ಈ ಹೇಳಿಕೆ ತಪ್ಪಾಗ್ತೈತಿ. ಇನ್ನು ಗ್ರಹಣಗಳು, ಪೈ ಮೌಲ್ಯ ಆರ್ಯಭಟೀಯದಾಗ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ವಿಜ್ಞಾನ ಅಳವಡಿಕೆ ಬಗ್ಗೆ ಹೇಳಿದ್ದೀನಿ. ಪ್ರಭಾವದ ಬಗ್ಗೆ ಆಲ್ರೆಡಿ ಇದು ಆಗೈತಿ. ದೆನ್ ಗುಪ್ತ ದೊರೆಗಳು ಮತ್ತು ಬಿರುದುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿರಿ, ಶ್ರೀಗುಪ್ತ ಬಿರುದು ಮಹಾರಾಜ. ಆ್ಯಂಡ್ ದೆನ್ 1ನೇ ಚಂದ್ರಗುಪ್ತನ ಬಿರುದು ಮಹಾರಾಜಾಧಿರಾಜ. ಸಮುದ್ರಗುಪ್ತನ ಬಿರುದು ವಿಜೇತ ಅಶ್ವಮೇಧ ಯಾಗ ಅಥವಾ ಅಶ್ವಮೇಧ ಯಾಗ. ಚಂದ್ರಗುಪ್ತ ವಿಕ್ರಮಾದಿತ್ಯ. ಓಕೆ, ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ದೆನ್ ಗುಪ್ತರ ವಾಸ್ತುಶಿಲ್ಪದ ಬದಲಾವಣೆ ಬಗ್ಗೆ ಕೆಳಗಿನ ಹೇಳಿಕೆ ವಿಶ್ಲೇಷಿಸಿ. ಗುಪ್ತರ ಕಾಲದಲ್ಲಿ ದೇವಸ್ಥಾನ ವಾಸ್ತುಶಿಲ್ಪವು ಕೇವಲ ಬಂಡೆಗಳನ್ನು ಕೊರೆದು ನಿರ್ಮಿಸುವ ಹಂತದಿಂದ ಕಲ್ಲುಗಳನ್ನು ಜೋಡಿಸುವ ಕಟ್ಟುವ ಹಂತಕ್ಕೆ ಬದಲಾಯಿತು. ಹೌದ್ರಿ, ಇದು ಹೇಳಿಕೆ ಸರಿಯಾಗಿದೆ. ದೇವಗಢದ ದಶಾವತಾರ ದೇವಾಲಯ ಮೋಸ್ಟ್ ಇಂಪಾರ್ಟೆಂಟು. ಗುಪ್ತರ ಕಾಲ ಸಂಬಂಧಪಟ್ಟ ದೇವಾಲಯ ಭಾರತದ ಅತ್ಯಂತ ಹಳೆಯ ಮತ್ತು ನಿಖರವಾದ ಹೊಂದಿರುವ ದೇವಾಲಯ ಆಗಿದೆ. ಹೌದು ನೋಡಿರಿ, 2 ಹೇಳಿಕೆಗಳು ಸರಿಯಾಗಿದೆ ಸ್ನೇಹಿತರೆ. ಯಾವುದೂ ಕೂಡ ಮರಿಬಾರ್ದು, ಎಲ್ಲ ಹೇಳಿಕೆ ಕಂಪಲ್ಸರಿಯಾಗಿ ಓದಬೇಕು. ಓಕೆನಾ. ಮೌರ್ಯರು ಬಂಡೆಗಳನ್ನು ಕೊರೆದು ಗುಹೆಗಳು ನಿರ್ಮಿಸುತ್ತಿದ್ದರು, ಆದರೆ ಗುಪ್ತರು ಕಲ್ಲುಗಳನ್ನು ಕತ್ತರಿಸಿ ಜೋಡಿಸಿ ದೇವಾಲಯ ಕಟ್ಟಲು ಆರಂಭಿಸ್ತಾರೆ. ಅವರಿಗೆ ಇವರಿಗೆ ಡಿಫ್ರೆನ್ಸ್ ಇಷ್ಟೇ. ಇದು ಎಕ್ಸಾಂಪಲು ದೇವಗಢ ದೇವಸ್ಥಾನ. ಇದು ಉತ್ತರ ಪ್ರದೇಶದ ಝಾನ್ಸಿಯಲ್ಲಿದೆ. ಇದು ವಿಷ್ಣುವಿನ ಅವತಾರಕ್ಕೆ ಅರ್ಪಿಸುವ ದೇವಾಲಯ ಇದೆ. ದೇವಗಢ ದೇವಾಲಯರು ವಿಷ್ಣು ದೇವಗ ಅರ್ಪಣೆ ಮಾಡ್ಯಾರ ನೋಡ್ರಿ. ಓಕೆನಾ. ನಾಗರ ಶೈಲಿಯಲ್ಲಿ ಅಜಂತ ಕಾಲದಲ್ಲಿ ಗುಹೆಗಳು ಒಳಭಾಗದಲ್ಲಿ ವರ್ಣಚಿತ್ರಗಳು ಕಂಡುಬರುತ್ತವೆ. ಸಾಮಗ್ರಿಗಳು ಬಂದ್ರಪ್ಪ ಅಂದ್ರೆ ಕಲ್ಲು ಮತ್ತು ಇಟ್ಟಿಗೆಗಳನ್ನು ಬಳಸಿ ಇದನ್ನು ರಚನೆ ಮಾಡ್ತಿದ್ರು. ಓಕೆ. ದೆನ್ ಗುಪ್ತ ಸಾಮ್ರಾಜ್ಯದ ಅವನತಿ ಭಾರತೀಯ ಸಾಮ್ರಾಜ್ಯಶಾಹಿ ಯಾರು? ಏನ್ರಿ ಪ್ರಶ್ನೆ ಓದ್ತೀನಿ ಕೇಳ್ರಿ. ಪ್ರಶ್ನೆ ಏನು ಹೇಳ್ತೀರಿ? ಗುಪ್ತ ಸಾಮ್ರಾಜ್ಯದ ಅವನತಿಗೆ ಭಾರತೀಯ ಸಾಮಂತಶಾಹಿ ಇಂಡಿಯನ್ ಫೆಡರಲಿಸಮ್ ವ್ಯವಸ್ಥೆಯ ಹೇಗೆ ಕಾರಣವಾಯಿತು ಎಂಬುದು ಕೆಳಗಿನ ಹೇಳಿಕೆ ವಿಶ್ಲೇಷಿಸಿ. 1ನೇದು, ಗುಪ್ತ ದೊರೆಗಳು ದೇವಸ್ಥಾನಗಳಿಗೆ ಮತ್ತು ಬ್ರಾಹ್ಮಣರಿಗೆ ನೀಡಿದ ತೆರಿಗೆ, ಮುಕ್ತ ದಾನಗಳು, ಅಗ್ರಹಾರಗಳು ಆ್ಯಂಡ್ ಸಾಮ್ರಾಜ್ಯದ ಕೇಂದ್ರ ಕಂದಾಯ ಮೂಲ ಬರಿಗೊಳಿಸಿದವು. ಹೌದ್ರಿ, ಇದು ಹೇಳಿಕೆ ಸರಿಯಾಗೈತಿ. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಅಗ್ರಹಾರಗಳು ಭೂಮಿ ದಾನ ಮಾಡಿ ಏನು ಮಾಡಿದರು, ಅವೆಲ್ಲ ಟ್ಯಾಕ್ಸ್ ಫ್ರೀ ಆಗಿಬಿಟ್ರಿ. ಭೂಮಿಗಳು ರಾಜ್ಯಕ್ಕೆ ಬೊಕ್ಕಸೆ ಖಾಲಿ ಆಗ್ತೈತೆ. ಈ ದಾನ ಪಡೆಯುವ ಆಯಾ ಪ್ರದೇಶದಲ್ಲಿ ಆಡಳಿತಾತ್ಮಕ ಮತ್ತು ನ್ಯಾಯಾಂಗ ಅಧಿಕಾರವನ್ನು ಪಡೆದಿದ್ದರಿಂದ ರಾಜನ ಹಿಡಿತ ಕಡಿಮೆಯಾಗಿ ವಿಕೇಂದ್ರೀಕರಣ ಉಂಟಾಯಿತು. 2 ಹೇಳಿಕೆಗಳು ಸರಿಯಾಗೈತೆ ನೋಡ್ರಿ. ಓಕೆನಾ. ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ. ನಿಮಗೇನಾದರೂ ಬೇಕಿದ್ದರೆ ಒಂದು ಸ್ವಲ್ಪ ಇದು PDF ಸೇವ್ ಆಗಲಿ ಹೇಳ್ತೀನಿ. ಏನು ಹೇಳ್ತಾರೆ ರೀ? ಸಾಮಂತಶಾಹಿಯ ಉದಯ ಯಾರ ಪ್ರಕಾರ? RS ಶರ್ಮರ ಪ್ರಕಾರ. ಇತಿಹಾಸಕಾರರ ಪ್ರಕಾರ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಈ ಭೂದಾನ ಪದ್ಧತಿಯ ಪ್ರಮುಖ ಕಾರಣವಾಯಿತು. ಕಂದಾಯ ನಷ್ಟ ಆಗತ್ತಾ, ಅಧಿಕಾರ ಹಸ್ತಾಂತರ ಆಗ್ತದೆ, ಸ್ಥಳೀಯ ಪ್ರಭುತ್ವ ಆಗ್ತಾರೆ, ರೈತರ ಸಂಕಷ್ಟಕ್ಕೆ ಬರ್ತಾರೆ. ದೆನ್ ಆರ್ಥಿಕ ಸಂಕೋಲನ ಆಗ್ತೈತಿ, ಪತನದ ಹಾದಿ ಪಡ್ತೈತಿ. ದೆನ್ ಪರೀಕ್ಷಾ ದೃಷ್ಟಿಯಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಗುಪ್ತರ ಕಾಲದಲ್ಲಿ ಮಹಿಳೆಯರ ಸ್ಥಿತಿಗತಿಯ ಯಾವ ಶಾಸನವು ಸತಿ ಪದ್ಧತಿಯ ಮೊದಲ ಲಿಖಿತ ಸಾಕ್ಷ್ಯವಾಗಿದೆ? ಸರಿಯಾದ ಉತ್ತರ ಎರಾನ್ ಶಾಸನ. ಆಲ್ರೆಡಿ ನಾನು ಹೇಳಿದ್ದೀನಿ. ಭಾನುಗುಪ್ತನ ಸೇನಾನಿ ಗೋಪರಾಜ ಯುದ್ಧದಲ್ಲಿ ಮಾಡ ಹೊಂದ ಆವಾಗ ಆತನ ಪತ್ನಿನ ಏನು ಮಾಡ್ತಾರೆ, ಸತೀಸಾವನ ಮುಖಾಂತರ ಪದ್ಧತಿ ಆಚರಣೆ ಮುಖಾಂತರ ಆ ಹೆಂಡ್ತಿನೂ ಕೂಡ ಕೊಲ್ಲಲಾಗ್ತದೆ ನೋಡ್ರಿ. ಓಕೆನಾ. ಬಾಲ್ಯ ವಿವಾಹ ಇತ್ತು, ದೇವದಾಸಿ ಪದ್ಧತಿ ಇತ್ತು, ಸ್ವತಂತ್ರ ಹರಣ ಇತ್ತು, ಧಾರ್ಮಿಕ ಬದಲಾವಣೆ ಆಗ್ತವೆ. ಶಾಸನಗಳ ಮಹತ್ವ ನಮಗೂ ಗೊತ್ತಾಗ್ತೈತಿ. ಎರಾನ್ ಶಾಸನ ನೆನಪಿಡಬೇಕು ಕಡ್ಡಾಯವಾಗಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಪದೇ ಕೇಳ್ತಾರೆ. ದೆನ್ ಗುಪ್ತರ ಕಾಲದ ವಾಸ್ತುಶಿಲ್ಪದಲ್ಲಿ ಪಂಚಾಯತನ್ ಶೈಲಿ ಎಂದರೇನು? ಪಂಚಾಯತನ್ ಶೈಲಿ
5 ಅಂತಸ್ತುಗಳ ದೇವಸ್ಥಾನ ನಿರ್ಮಾಣ. ಮುಖ್ಯ ದೇವಸ್ಥಾನದ ಸುತ್ತ 4 ಸಣ್ಣ ದೇವಾಲಯ ನಿರ್ಮಾಣ. ಸರಿಯಾದ ಉತ್ತರ ಮುಖ್ಯ ದೇವಸ್ಥಾನದ ಸುತ್ತ 4 ಸಣ್ಣ ದೇವಾಲಯ ನಿರ್ಮಾಣ ಮಾಡುವುದು. ಓಕೆನಾ. ಬೆಸ್ಟ್ ಎಕ್ಸಾಂಪಲ್ ಅಪ್ಪ ದೇವಗಢದ ದಶಾವತಾರ ದೇವಸ್ಥಾನ ನೋಡ್ರಿ. ಇನ್ನು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಓದುವ ಈ ಅಂಶ ನೆನಪಿಡಬೇಕು. ಸಮುದ್ರಗುಪ್ತ ನಾಣ್ಯಗಳು. ವಿಡಿಯೋ ನೋಡಿಸುತ್ತಿರುವ ಚಿತ್ರವು ಕೇವಲ ಸಂಗೀತ ಪ್ರೇಮವಲ್ಲ, ಅದು ಕವಿರಾಜ ಎಂಬ ಬಿರುದನ್ನು ಸಾಕ್ಷಿಯಾಗುತ್ತದೆ. ನಳಂದ ಕುಮಾರಗುಪ್ತನನ್ನು ಸ್ಥಾಪಿಸಿದರು. ಅದು ಬೌದ್ಧ ಶಿಕ್ಷಣ ಕೇಂದ್ರವಾಗಿ ಬೆಳೆದದ್ದು ಗುಪ್ತ ಕಾಲದ ಸಂಸ್ಕೃತಿ ಶ್ರೇಷ್ಠತೆಗೆ ಹೇಳುತ್ತದೆ. ಓಕೆ. ದೆನ್ ಗುಪ್ತರ ಆಡಳಿತದಲ್ಲಿ ಸಂಧಿ ವಿಗ್ರಾಹಕ ಎಂಬ ಹುದ್ದೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ವಿಶ್ಲೇಷಿಸಿ. ಒಂದನೇದ್ದು, ಈ ಹುದ್ದೆಯನ್ನು ಗುಪ್ತರ ಕಾಲದಲ್ಲಿ ಮೊದಲು ಸೃಷ್ಟಿಯಾಯಿತು. ಅದು ಕೇವಲ ವಿದೇಶಾಂಗ ಸಚಿವಾಲಯಕ್ಕೆ ನಿರ್ಮಿತವಾಗಿರಲಿಲ್ಲ. ಈ ಹೇಳಿಕೆ ಸರಿಯಾಗೈತೇನ್ರಿ? ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಗುಪ್ತರ ಆಡಳಿತದಲ್ಲಿ ಸಂಧಿ ವಿಗ್ರಾಹಕ ಹುದ್ದೆಯ ಬಗ್ಗೆ ಈ ಕೆಳಗಿನ ಹೇಳಿಕೆ ವಿಶ್ಲೇಷಿಸಿ. ಮೊದಲ ಹೇಳಿಕೆ ಸ್ನೇಹಿತರೆ, ಈ ಹುದ್ದೆಯು ಗುಪ್ತರ ಕಾಲದಲ್ಲಿಯೇ ಮೊದಲು ಸೃಷ್ಟಿಯಾಯಿತು ಮತ್ತು ಇದು ಕೇವಲ ವಿದೇಶಾಂಗ ಸಚಿವಾಲಯಕ್ಕೆ ಸೀಮಿತವಾಗಿರಲಿಲ್ಲ. ಹೌದ್ರಿ, ಬರೋಬ್ಬರ. ದೆನ್ ಇವರು ಯುದ್ಧ ಮತ್ತು ಸಂಧಾನದ ವಿಚಾರಗಳಲ್ಲಿ ರಾಜನಿಗೆ ಸಲಹೆಗಾರಾಗಿದ್ದರು. ಹೌದಲ್ರಿ, ಎರಡೂ ಹೇಳಿಕೆಗಳು ಸರಿಯಾಗಿದೆ. ಓಕೆನಾ. ದೆನ್ ಈ ಹುದ್ದೆ ಬಗ್ಗೆ ಸಂಕ್ಷಿಪ್ತ ನೋಡೋದಾರಪ್ಪ ಅಂದ್ರೆ, ಈ ಹುದ್ದೆಯ ಮಹತ್ವ, ಗುಪ್ತ ಆಡಳಿತದಲ್ಲಿ ರಾಜನ ನಂತರ ಅತ್ಯಂತ ಪ್ರಭಾವಶಾಲಿ ಅಧಿಕಾರಿ ಯಾರಪ್ಪ ಅಂದ್ರೆ ಸಂಧಿ ವಿಗ್ರಾಹಕ ನೋಡ್ರಿ. ಓಕೆನಾ. ವಿಸ್ತಾರ ಬಂದ್ರಪ್ಪ ಅಂದ್ರೆ, ಇವರು ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದರು. ದೆನ್ ಆಂತರಿಕ ಆಡಳಿತದ ಮೇಲೆ ಪ್ರಭಾವ ಕೂಡ ಬೀರ್ತಿದ್ದರು. ಸಮುದ್ರಗುಪ್ತನ ಆಸ್ಥಾನಕವೇ ಹರೀಶನ ಈ ಒಂದು ಸಂಧಿ ವಿಗ್ರಾಹಕ ಹುದ್ದೆಯನ್ನು ಕೂಡ ಅಲಂಕಾರ ಮಾಡಿರ್ತಾನೆ ರೀ. ಓಕೆನಾ. ದೆನ್ ರಾಜತಾಂತ್ರಿಕ ಬಂದ್ರಪ್ಪ ಅಂದ್ರೆ, ಇವರು ನೆರೆಯ ರಾಜ್ಯಗಳೊಂದಿಗೆ ಮೈತ್ರಿ ಮತ್ತು ಯುದ್ಧದ ನಿರ್ಧಾರಗಳಲ್ಲಿ ತೆಗೆದುಕೊಳ್ಳಲು ಅಧಿಕಾರವನ್ನು ಹೊಂದಿದ್ದರು. ಓಕೆನಾ. ಆ್ಯಂಡ್ ದೆನ್ ವಿಕೇಂದ್ರೀಕರಣ ವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತ ನೋಡ್ಬೋದು ನೋಡ್ರಿ ನಾವು. ಇನ್ನು ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ನಗರೀಕರಣದ ಅವನತಿ ಕುರಿತು RS ಶರ್ಮಾರವರ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಮೊದಲ ಹೇಳಿಕೆ, ಗುಪ್ತ ಕಾಲದ ಅಂತ್ಯದ ವೇಳೆಗೆ ವ್ಯಾಪಾರ ಸಂಘಗಳಾದ ಶ್ರೇಣಿಗಳು ಪ್ರಾಬಲ್ಯ ಕಡಿಮೆಯಾಗಿ ಗ್ರಾಮೀಣ ಆರ್ಥಿಕತೆ ಸ್ವಾವಲಂಬಿಯಾಯಿತು. ಈ ಹೇಳಿಕೆ ಸರಿಯೇನ್ರಿ? ಹೌದ್ರಿ, ಸರಿಯಾಗೈತಿ. ದೆನ್ ಅತಿಯಾದ ಭೂದಾನದಿಂದಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರಗಳ ನಗರಗಳು ಕೃಷಿ ಉತ್ಪಾದನಾ ಕೇಂದ್ರಗಳಾಗಿ ಬದಲಾದವು. ಹೌದೇನ್ರಿ? ಎರಡೂ ಹೇಳಿಕೆಗಳು ಸರಿಯಾಗೈತೆ ನೋಡ್ರಿ. ಓಕೆನಾ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಂಬಿಟ್ರಿ. ಅಂಥ ಪರೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ನೀವು ಇದ್ದರೆ ಹೇಳ್ತೀನಿ. ಓಕೆನಾ. RS ಶರ್ಮಾ ಅವರ ಇಂಡಿಯನ್ ಫ್ಯೂಡಲಿಸಮ್ ಪುಸ್ತಕದಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ನೀಡ್ಯಾರ ನೋಡ್ರಿ. ಏನಾಗ್ತಂದ್ರಪ್ಪ ಅಂದ್ರೆ, ರೋಮನ್ ಸಾಮ್ರಾಜ್ಯದೊಂದಿಗೆ ಇದ್ದ ವ್ಯಾಪಾರ ಸಂಬಂಧಗಳು ಕುಸಿತೈತ್ರಿ. ಓಕೆನಾ. ಇದು UPSC ಹಿಸ್ಟ್ರಿಯಲ್ಲಿ ಕೇಳಿದಂಥ ಪ್ರಶ್ನೆ. ದೆನ್ ಮುಂದಿನ ಪ್ರಶ್ನೆ, ಮೆಹರ್ಲಿ ಕಬ್ಬಿಣ ಸ್ತಂಭ ಶಾಸನದಲ್ಲಿ ಉಲ್ಲೇಖಿಸಲಾದ ಚಂದ್ರ ಎಂಬ ರಾಜನನ್ನು ಇತಿಹಾಸಕಾರರು ಯಾರೊಂದಿಗೆ ಗುರುತಿಸಲಾಗಿದ್ದಾರೆ? ನಮಗೆಲ್ಲರಿಗೂ ಗೊತ್ತೈತಿ, ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ. ಓಕೆನಾ. ಇದು ಆಲ್ರೆಡಿ ನಮಗೆ ಹೇಳಿದ್ದೀನಿ ನಾನು. ಸಾಕ್ಷಿಯಲ್ಲಿ ತಂದ್ರಪ್ಪ ಅಂದ್ರೆ, ದೆಹಲಿಯ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿ ಮೆಹರ್ಲಿ ಸ್ತಂಭ ಶಾಸನವನ್ನು ನೋಡಬಹುದು. ಓಕೆನಾ. ಇದಕ್ಕೆ ಲೋಹಶಾಸ್ತ್ರಕ್ಕೆ ಇದು ಮಹತ್ತರ ಕೊಡುಗೆ ಆಗಿತ್ತು ನೋಡ್ರಿ. ಸುಮಾರು 1600 ವರ್ಷಗಳಿಂದ ಕೂಡ ಇದುವರೆಗೂ ಕೂಡ ತೂಕಿಡಿದಿಲ್ಲ. ಓಕೆನಾ. ದೆನ್ ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ದೇವಾಲಯ ವಾಸ್ತುಶಿಲ್ಪದಲ್ಲಿ ಪ್ರದಕ್ಷಿಣಾ ಪಥ ವಿಕಾಸವನ್ನು ಈ ಕಡೆ ಯಾವುದು ಉತ್ತಮವಾಗಿ ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಯಾವ ದೇವಾಲಯ? ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ದೇವಗಢದ ದಶಾವತಾರ ದೇವಾಲಯ. ಹೌದಲ್ರಿ? ದೇವಗಢದ ದಶಾವತಾರ ದೇವಾಲಯ ಗುಪ್ತರ ಕಾಲದ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ವಿಕಾಸವನ್ನು ಮತ್ತು ಉತ್ತಮ ಪ್ರತಿನಿಧಿಸುವುದಾದರೆ ದೇವಗಢದ ದಶಾವತಾರ ದೇವಾಲಯ. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.